Recording is on. ನಮಸ್ಕಾರ ಅಮ್ಮ ಮಹಿಮಾ. ನಮಸ್ತೆ ಅಂಕಲ್. ಹೇಗಿದ್ಯಮ್ಮ? ಅಂಕಲ್, ದೇವ್ರ ಕೃಪೆ ನಿಮ್ ಪ್ರಾರ್ಥನೆಯಿಂದ ಚೆನ್ನಾಗಿದ್ದೀನಿ ಅಂಕಲ್. ಸ್ತೋತ್ರ. ಮಾನ್ಯತನು ಚೆನ್ನಾಗಿದ್ದಾಳ? ಅವಳು ಚೆನ್ನಾಗಿದ್ದಾಳೆ ಅಂಕಲ್. ದೇವ್ರ ಸ್ತೋತ್ರ. ವಿದ್ಯಾಭ್ಯಾಸ ಎಲ್ಲ ಹೆಂಗಿದ್ಯಮ್ಮ? ಚೆನ್ನಾಗಿದೆ ಅಂಕಲ್. ಪರವಾಗಿಲ್ವ? ಇಂಪ್ರೂವ್ಮೆಂಟ್ ಇದೆಯಾ? ಅಂಕಲ್, ಇಂಪ್ರೂವ್ಮೆಂಟ್ ಇದೆಯಾ ಸ್ಟಡೀಸು? ಇಂಪ್ರೂವ್ಮೆಂಟ್ ಇದೆ ಅಂಕಲ್. ನಿನಗೆ ತೃಪ್ತಿನಾ? ಹಾ ಅಂಕಲ್. ಓಕೆಪ್ಪ. ಬೆಳಿಗ್ಗೆ ಧ್ಯಾನ ಮಾಡ್ದಮ್ಮ? ಮಾಡ್ದೆ ಅಂಕಲ್. ಯೋಹಾನ್ ಬರೋ ಸ್ವಾರ್ತೆ 12ನೇ ಅಧ್ಯಾಯನಾ? ಅಂಕಲ್ ಇಲ್ಲ, ಜ್ಞಾನೋಕ್ತಿ ಮಾಡಿದ್ವಿ ಅಂಕಲ್. ಜ್ಞಾನೋಕ್ತಿ ಮಾಡಿದ್ರಾ? ಸರಿ ಸರಿ. ಅಂಕಲ್ 19ನೇ ಅಧ್ಯಾಯ. ಸಂತೋಷ ಅಮ್ಮ. ಏನಾರು ಹಂಚ್ಕೊಳ್ತೀಯಮ್ಮ? ಹಾ ಅಂಕಲ್. ವೆರಿ ಗುಡ್, ಥ್ಯಾಂಕ್ ಯು. ಹಂಚ್ಕೊಂತೀನಿ. ಜ್ಞಾನೋಕ್ತಿ 19ನೇ ಅಧ್ಯಾಯ. ಈಗ್ಲೇ ಇಲ್ಲಮ್ಮ, ಕರಿತೀನಿ. 15ನೇ ಇನ್ನೊಂದು 2-3 ಜಾಯ್ನ್ ಆಗ್ಲಿ. ಸುಮ್ನೆ ಸರಿ ಅಂಕಲ್. ಮಾನಸಿಕ ಪ್ರಿಪೇರ್ ಆಗ್ತಾ ಇರಮ್ಮ. ಸರಿ ಅಂಕಲ್. ಸಂತೋಷ. ಪ್ರಾರ್ಥನೆ ಆರಂಭ ಮಾಡ್ತೀಯಮ್ಮ? ಸರಿ ಅಂಕಲ್. ಇದುವರೆಗೂ ಜ್ಞಾನೋಕ್ತಿಯಲ್ಲಿ ಏನೇನ್ ಕಲ್ತಿದ್ದೀರಾ ಅದನ್ನ ಆದಷ್ಟು ನೆನಪಿಗೆ ತಂದ್ಕೊಂಡು ಅದಷ್ಟನ್ನು ಪ್ರಾರ್ಥನೆಯಲ್ಲಿ ತನ್ರಿ. ಇದುವರೆಗೂ ಒಂದು 8-9 ತಿಂಗಳಿಂದ ಏನೇನ್ ಜ್ಞಾಪಕ ಬರುತ್ತೆ, ಆರ್ಡ್ರಲ್ಲೇ ಇರಬೇಕು ಅನ್ನೋಂಥದ್ದಿಲ್ಲ. 1ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗೂ ಸುಮಾರು 9 ಸತಿ ಧ್ಯಾನ ಮಾಡಿರ್ಬೋದಲ್ವಾ? 9 ತಿಂಗಳನ್ನುವಾಗ, 10 ತಿಂಗಳನ್ನುವಾಗ ಅಟ್ಲೀಸ್ಟ್ 5-5 ಸತಿ ಆದ್ರೂ ಒಂದೊಂದು ಅಧ್ಯಾಯ ಓದಿರ್ಬೋದು. ಏನೇನ್ ಜ್ಞಾಪಕ ಬರುತ್ತೆ ನಮ್ಮೊಟ್ಟಿಗೆ ಧ್ಯಾನದಲ್ಲಿದ್ದಾಗ? ಮಧ್ಯಾಹ್ನ ಹೊತ್ತು, ಬೇರೆ ಬೇರೆ ದಿವಸ, ಪ್ರತಿಯೊಂದೊಂದನ್ನು ಪ್ರಾರ್ಥನೆಯಲ್ಲಿ ತಗೊಂಬನ್ರಮ್ಮ. ನಮಸ್ತೆ ಅಂಕಲ್. ನಮಸ್ತೆ ಅಪ್ಪ ಮುನ್ರಾಜು, ಹೇಗಿದ್ದೀರಾ? ಅಂಕಲ್ ದೇವ್ರ ಕೃಪೆ ಪ್ರಾರ್ಥನೆ ಚೆನ್ನಾಗಿದ್ದೀವಿ ಅಂಕಲ್. ದೇವ್ರ ಸ್ತೋತ್ರ. ಬೇಬಿ ಇವರು ಮಹಿಮದಾದ್ಮೇಲೆ ನೀವು ಕೂಡ ಜ್ಞಾನೋಕ್ತಿಯಲ್ಲಿ ಪ್ರಾರಂಭ ಆದಂತ ದಿವಸದಿಂದ 3 ಗಂಟೆಗೆ ಸೇರ್ತಿದ್ರಿ ಮಧ್ಯಾಹ್ನ. ಅವಾಗಿಂದ ಇದುವರೆಗೂ ಏನೇನ್ ಜ್ಞಾನೋಕ್ತಿಯಲ್ಲಿ ಕಲ್ತಿದ್ದೀರಾ ಅದಷ್ಟನ್ನು ಪ್ರಾರ್ಥನೆಯಲ್ಲಿ ತನ್ರಿ. ಎಷ್ಟು ಸಾಧ್ಯನೋ ಅಷ್ಟು ನೆನಪು ಮಾಡಿಕೊಂಡು ಏನೇನು ಅನ್ವಯಗಳು, ಏನೇನು ಜ್ಞಾನೋಕ್ತಿಯಲ್ಲಿ ಪರಿಶುದ್ಧಾತ್ಮನ ತಿಳಿಸ್ತಾರೆ, ಅದರಿಂದ ನಮಗೇನು ಪ್ರಯೋಜನ ಆಯಿತು, ಜೀವನದಲ್ಲಿ ಏನು ಬದಲಾವಣೆ ಆಯಿತು, ಜೀವನದಲ್ಲಿ ಏನು ಎಚ್ಚರಿಕೆ ಕೊಡ್ತು, ತಿಳುವಳಿಕೆ ಕೊಡ್ತು, ಬುದ್ಧಿ ಕೊಡ್ತು, ಜ್ಞಾನ ಕೊಡ್ತು, ಅದರಿಂದ ಆಗುವಂಥ ಅನಾಹುತಗಳು ಹೇಗೆ ಪರಿಶುದ್ಧಾತ್ಮನು ತಪ್ಪಿಸ್ದ, ಹೇಗೆ ಅದನ್ನು ಪರಿಪಾಲಿಸೋದ್ರಿಂದ ದೇವರು ನಮ್ಮನ್ನು ಆಶೀರ್ವಾದಕ್ಕೆ ನಡೆಸ್ತಾ ನೆಮ್ಮದಿ, ಶಾಂತಿ ಇವುಗಳನ್ನು ಕೊಟ್ಟಿದ್ದಾನೆ. ಹೀಗೆ ಈ ಮುಖಗಳಲ್ಲಿ ಎಲ್ಲವನ್ನು ಜ್ಞಾನೋಕ್ತಿಯನ್ನು ಹಿಡಿದು ಇಬ್ರು ಪ್ರಾರ್ಥನೆ ಮಾಡ್ರಿ. ಥ್ಯಾಂಕ್ ಯು. ಅಪ್ಪ ತಂದೆ ದೇವ್ರೆ, ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ, ಯೇಸು ಸ್ವಾಮಿ ಸಂದರ್ಭ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಅಪ್ಪ ಯೇಸು ಸ್ವಾಮಿ ಅಭಿ ಅಂಕಲ್ ಜೊತೆಲಿ ನಾವು ಜಾಯ್ನ್ ಆಗೋಂಗೆ ಯೇಸು ಸ್ವಾಮಿ ನೀವು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡೋ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದಪ್ಪ ಯೇಸು ಸ್ವಾಮಿ, ನಾವು ನಮ್ಮ ತಾಯಿಯ ಗರ್ಭದಲ್ಲಿ ಇರುವಾಗೂ ಯೇಸು ಸ್ವಾಮಿ ನಮ್ಮನ್ನ ನೀವು ಕಾಪಾಡ್ಕೊ ಬಂದಿದ್ದೀರಪ್ಪ ಯೇಸು ಸ್ವಾಮಿ. ಅವಾಗಿಂದ ಯಾವ್ದೇ ತೊಂದರೆಗಳಾಗ್ದಿರೋಂಗೆ ಯೇಸು ಸ್ವಾಮಿ ನಮ್ಮನ್ನ ನೀವು ಕಾಪಾಡ್ಕೊ ಬಂದಿದ್ದೀರಪ್ಪ ಯೇಸು ಸ್ವಾಮಿ. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಗಂಟೆನಪ್ಪ ಯೇಸು ಸ್ವಾಮಿ ನಮ್ಮನ್ನ ನೀವು ಕಣ್ಣಲ್ಲಿ ಕಣ್ಣಂಗೆ ಯೇಸು ಸ್ವಾಮಿ ನೀವು ನಮ್ಮನ್ನ ಕಾಪಾಡ್ಕೊ ಬಂದಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಈ ಲೋಕವನ್ನು ನೋಡ್ಬೇಕಾದ್ರೆ ಅಪ್ಪ ಯೇಸು ಸ್ವಾಮಿ ತುಂಬಾ ಕೆಟ್ಟದು. ಅದ್ರಲ್ಲಿ ನಮ್ಮಂತ ಯವನಸ್ಥರು ಅಪ್ಪ ಯೇಸು ಸ್ವಾಮಿ
ತುಂಬಾ ಕಷ್ಟ ಅಪ್ಪ ಯೇಸು ಸ್ವಾಮಿ. ನಾವು ಬೇರೆದಕ್ಕೆ ಅಟ್ರಾಕ್ಷನ್ ಆಗ್ಬಿಡ್ತೀರಿ. ಆದ್ರೆ ನಿಮ್ಮಲ್ಲಿ ಇದ್ರೆ ಅಪ್ಪ ಯೇಸು ಸ್ವಾಮಿ ಅದ್ ಯಾವ್ದು ಸಾಧ್ಯ ಇಲ್ಲ ಅಪ್ಪ ಯೇಸು ಸ್ವಾಮಿ. ನೀವೇ ಕರುಣಿಸ್ರಿ ಅಪ್ಪ ಯೇಸು ಸ್ವಾಮಿ, ನಮ್ನ ಕಾಪಾಡ್ರಿ ಯೇಸು ಸ್ವಾಮಿ. ಈ ದಿನದಲ್ಲಿ ನೋಡ್ಬೇಕಾದ್ರೆ ಜ್ಞಾನೋಕ್ತಿಗಳು ಒಂದು ಯೇಸು ಸ್ವಾಮಿ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ಯೇಸು ಸ್ವಾಮಿ. ಅದ್ರಿಂದ ನಮ್ಗೆ ಜ್ಞಾನ ಯೇಸು ಸ್ವಾಮಿ ನೀವು ಕೊಡ್ತಾ ಇದ್ದೀರಾ, ಅದಕ್ಕಾಗಿ ಸ್ತೋತ್ರಪ್ಪ ಯೇಸು ಸ್ವಾಮಿ. ಹೌದಪ್ಪ ಯೇಸು ಸ್ವಾಮಿ, ಫಸ್ಟ್ ಅಪ್ಪ ಯೇಸು ಸ್ವಾಮಿ ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ ಅಂತ ಹೇಳ್ಬೇಕಾದ್ರೆ ಫಸ್ಟ್ ನಾವು ನಿಮ್ಮಲ್ಲಿ ಭಯಭಕ್ತಿಯಿಂದ ಇರ್ಬೇಕು. ಭಯಭಕ್ತಿಯಿಂದ ಇದ್ರೆ ಅಪ್ಪ ಯೇಸು ಸ್ವಾಮಿ ನೀವು ನಮ್ಗೆ ಏನಾದ್ರೂ ನೀವು ದಯಪಾಲಿಸ್ತೀರಪ್ಪ ಯೇಸು ಸ್ವಾಮಿ. ನಾವು ನಿಮ್ಮಲ್ಲಿ ಭಯಭಕ್ತಿ ಇಲ್ಲ ಅಂದ್ರೆ ಯೇಸು ಸ್ವಾಮಿ ನಮ್ಗೆ ಏನು ಪ್ರಯೋಜನ ಇಲ್ಲಪ್ಪ ಯೇಸು ಸ್ವಾಮಿ. ಅದೇ ರೀತಿಯಲ್ಲಪ್ಪ ಯೇಸು ಸ್ವಾಮಿ ನಾವು ನಿಮ್ಮೊಂದಿಗೆ ಯೇಸು ಸ್ವಾಮಿ ಭಯಭಕ್ತಿಯಿಂದ ಇರ್ಬೇಕು. ನಾವ್ ಇರ್ತಾ ಇಲ್ಲ ಅಂದ್ರೆ ದಯವಿಟ್ಟು ನಮ್ನ ಕ್ಷಮಿಸ್ರಿ ಅಪ್ಪ ಯೇಸು ಸ್ವಾಮಿ, ನನ್ನನ್ನ ಕ್ಷಮಿಸಿ ಅಪ್ಪ ಯೇಸು ಸ್ವಾಮಿ. ಇನ್ ಮುಂದೆ ನಾನು ನಿಮ್ಮಲ್ಲಿ ಭಯಭಕ್ತಿ ಇರೋಂಗೆ ಯೇಸು ಸ್ವಾಮಿ ದಯವಿಟ್ಟು ನೀವು ಕೃಪೆ ಕೊಡ್ರಿ ಅಪ್ಪ ಯೇಸು ಸ್ವಾಮಿ. ಅದೇ ರೀತಿ ಅಪ್ಪ ಯೇಸು ಸ್ವಾಮಿ ನಾವು ಯಥಾರ್ಥವಂತರಾಗಿರ್ಬೇಕು ಯೇಸು ಸ್ವಾಮಿ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನೀವು ನಮ್ಗೆ ತಿಳಿ ಹೇಳಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಇನ್ ಮುಂದೆನೂ ನಾವು ಯಥಾರ್ಥವಂತರಾಗಿ ಯಾವ್ದು ಸತ್ಯವನ್ನೇ ನಾವು ಪಾಲಿಸ್ಬೇಕು ಅಪ್ಪ ಯೇಸು ಸ್ವಾಮಿ. ಸುಳ್ಳನ್ನ ನಾವು ಹೇಳ್ಬಾರ್ದು ಅಪ್ಪ ಯೇಸು ಸ್ವಾಮಿ. ನೀವೇ ಕರುಣಿಸ್ರಿ ಅಪ್ಪ ಯೇಸು ಸ್ವಾಮಿ, ಕಾಪಾಡ್ರಿ ಅಪ್ಪ ಯೇಸು ಸ್ವಾಮಿ. ಅದೇ ರೀತಿ ಹೆಮ್ಮೆಯ ಕಣ್ಣು ಅಪ್ಪ ಯೇಸು ಸ್ವಾಮಿ ನಮ್ಮಲ್ಲಿ ಇರಬಾರ್ದು ಯೇಸು ಸ್ವಾಮಿ. ಆ ಹೆಮ್ಮೆಯ ಕಣ್ಣು ಅಂದ್ರೆ ನೀವೇ ಕಾಪಾಡ್ರಿ ಅಪ್ಪ ಯೇಸು ಸ್ವಾಮಿ. ಹೆಮ್ಮೆಯ ಕಣ್ಣು ನಮ್ಮಲ್ಲಿ ಇರಬಾರ್ದು. ನಾವ್ ಎಷ್ಟೇ ಮೇಲೆ ಹೋದ್ರೇನು ಅಪ್ಪ ಯೇಸು ಸ್ವಾಮಿ ನಾವು ಕೆಳಗೆ ಇರೋ ತರಾನೇ ಇರ್ಬೇಕು. ಯಾಕಂದ್ರೆ ಹೆಮ್ಮೆಯ ಕಣ್ಣುಯಿಂದ ಯೇಸು ಸ್ವಾಮಿ ತುಂಬಾ ತೊಂದರೆಗಳಿದೆ ಅಪ್ಪ ಯೇಸು ಸ್ವಾಮಿ. ಅಪ್ಪ ಯೇಸು ಸ್ವಾಮಿ ನೀವೇ ಕರುಣಿಸ್ರಿ ಅಪ್ಪ ಯೇಸು ಸ್ವಾಮಿ. ಹೌದಪ್ಪ ಯೇಸು ಸ್ವಾಮಿ. ಇದೇ ರೀತಿ ದೀನರಲ್ಲಿ ಜ್ಞಾನ ಅಂತ ಹೇಳ್ಬೇಕಾದ್ರೆ ಅಪ್ಪ ಯೇಸು ಸ್ವಾಮಿ ನಾವು ದೀನರಾಗಿರ್ಬೇಕು ಅಪ್ಪ ಯೇಸು ಸ್ವಾಮಿ, ತಾಳ್ಮೆಯಿಂದ ಇರ್ಬೇಕು. ನೀವೇ ಕರುಣಿಸ್ರಿ ಯೇಸು ಸ್ವಾಮಿ. ಯಾವ್ದಕ್ಕೂ ಜಾಸ್ತಿ ಸಿಟ್ಟನ್ ಮಾಡ್ಕೋಬಾರ್ದು ಅಪ್ಪ ಯೇಸು ಸ್ವಾಮಿ. ಹಾಗೆ ನಾವು ಸೋಂಬೇರಿಗಳಾಗಿರ್ಬಾರ್ದು ಅಪ್ಪ ಯೇಸು ಸ್ವಾಮಿ. ಸೋಂಬೇರಿಗಳಂದ್ರೆ ಯೇಸು ಸ್ವಾಮಿ ನೀವೇ ಕಾಪಾಡ್ರಿ. ಸೋಂಬೇರಿಗಳ ತರ ಯೇಸು ಸ್ವಾಮಿ ನಾವ್ ಇರ್ಬಾರ್ದು. ದಯವಿಟ್ಟು ನೀವು ಕರುಣಿಸ್ರಿ ಅಪ್ಪ ಯೇಸು ಸ್ವಾಮಿ. ನೀವೇ ನಡ್ಸ್ರಿ ಅಪ್ಪ ಯೇಸು ಸ್ವಾಮಿ. ಈ ಸಮಯದಲ್ಲಿ ನಾನು ಇಷ್ಟ ಹೇಳೋಂಗೆ ನೀವ್ ಕೃಪೆ ಕೊಟ್ಟಿದ್ರ ಅದಕ್ಕಾಗಿ ಸ್ತೋತ್ರಪ್ಪ. ಇನ್ನೇನಾದ್ರೂ ಬಿಟ್ಟಿದ್ರೆ ದಯವಿಟ್ಟು ನಾನು ಕ್ಷಮಿಸ್ರಿ ಅಪ್ಪ ಯೇಸು ಸ್ವಾಮಿ. ಹಾಗೆ ಇನ್ನ ಯಾರ್ಯಾರು ಜಿಟ್ಸಿ ಅಲ್ಲಿ ಜಾಯ್ನ್ ಆಗಿಲ್ಲ ಅವ್ರು ಬೇಗನೆ ಜಾಯ್ನ್ ಆಗೋಂಗೆ, ಅವ್ರು ಯಾವ್ದೇ ತೊಂದರೆಗಳಿದೆಯೋ ಅದರಿಂದ ನೀವು ಬಿಡಿಸಿ ನೀವು ಕಾಪಾಡೋಂಗೆ ಯೇಸು ಸ್ವಾಮಿ ನೀವೇ ಕೃಪೆ ಕೊಡ್ರಿ. ಹಾಗೆ ಅಪ್ಪ ಯೇಸು ಸ್ವಾಮಿ ನಮ್ಮ ಇಲ್ಲಿ ಅಪ್ಪ ಯೇಸು ಸ್ವಾಮಿ ನೀವೇ ನಿಮ್ಮ ಪ್ರಸನ್ನತೆ ಇರೋಂಗೆ ದಯವಿಟ್ಟು ನೀವು ಕೃಪೆ ಕೊಡ್ರಿ ಅಪ್ಪ ಯೇಸು ಸ್ವಾಮಿ. ಅಭಿ ಅಂಕಲ್ ಮುಖಾಂತರ ನೀವು ನಮ್ಗೆ ತಿಳ್ಸೋಂಗೆ ಅದನ್ನ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳೋಂಗೆ ದಯವಿಟ್ಟು ನೀವು ಕೃಪೆ ಕೊಡ್ರಿ. ಅದನ್ನ ನಮ್ಮ ಮನ್ಸಲ್ಲಿ ಇಟ್ಕೊಳೋಂಗೆ ಯೇಸು ಸ್ವಾಮಿ ನೀವೇ ಕೃಪೆ ಕೊಟ್ಟು ನಡೆಸ್ಬೇಕಾಗಿ ಯೇಸುವೆ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ ಒಂದೇ ನಾಮದಲ್ಲಿ ವಿನಂತಿಸ್ಕೊಂಡಿದೆ ಅಪ್ಪ. ಆಮೆನ್. ನಮಸ್ತೆ. ಮುನ್ರಾಜು, ಮುನ್ರಾಜು, ಮುನ್ರಾಜು ಅಂಕಲ್ ಪ್ರಾರ್ಥನೆ ಮುಂದುವರಿಸ್ರಿ. ಮಾಡ್ತಾ ಇದ್ದೇನೆ ಅಂಕಲ್. ಹ್ಮ್ ಪ್ರೀತಿಯುಳ್ಳ ಕರ್ತನಾದ ಯೇಸುವೆ, ಅಪ್ಪ ತಂದೆದ ಕರ್ತನೆ ಸ್ವಾಮಿ, ಕೊಟ್ಟಂತ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ತಂದೆದ ಕರ್ತನೆ ಈ ಸಮಯದಲ್ಲಿ ಕರ್ತನೆ ನಿನ್ನನ್ನು ಆರಾಧಿಸುವಂತ ಭಾಗ್ಯ ಕೊಟ್ಟಿದ್ಯಾ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯಾದ ಕರ್ತನೆ ಸ್ವಾಮಿ, ಯವನಸ್ಥರು ಕರ್ತನೆ ಯವನಸ್ಥರ ಕೂಟ ಒಂದು ಕರ್ತನೆ ನಿನ್ನ ನಾಮದಲ್ಲಿ ಕರ್ತನೆ ನೀನು ಚಿತ್ತದಂತೆ ಸ್ವಾಮಿ ಅಭಿಯಾಂಕನೊಟ್ಟಿಗೆ ಕರ್ತನೆ ನಮ್ಮನ್ನು ಬೆಳೆಸ್ತಾ ಬಂದಿದ್ಯಾ, ನಿನಗೆ ಸ್ತೋತ್ರ ಕರ್ತನೆ ಸ್ವಾಮಿ. ಕರ್ತನೆ ನಾವು ಅಯೋಗ್ಯರು ಅಲ್ಪರು ಆಗಿದ್ದರಿಂದ ಕರ್ತನೆ ನಮ್ಮನ್ನು ಆರಿಸಿಕೊಂಡು ಕರ್ತನೆ ನೀವು ನಮ್ಮನ್ನು ಕರ್ತನೆ ನಿಮ್ಮ ಮಕ್ಕಳನ್ನಾಗಿಸಿ ಕರ್ತನೆ ನಮ್ಮನ್ನು ನೀವು ಕರ್ತನೆ ನಿಮ್ಮ ಅಂಗೈನಲ್ಲಿ ಚಿತ್ರಿಸಿಕೊಂಡು ಕರ್ತನೆ ನಮ್ಮನ್ನು ದಿನಾವೂ ಕರ್ತನೆ ಕಾಯ್ತಾ ಬರ್ತಾ ಇದ್ರೆ ನಿಮಗೆ ಸ್ತೋತ್ರ ಸ್ವಾಮಿ. ತಂದೆಯಾದ ಕರ್ತನೆ ಸ್ವಾಮಿ, ನಾವು ಆ ಜ್ಞಾನೋಕ್ತಿಗಳನ್ನು ಕರ್ತನೆ ಮೆಲುಕು ಹಾಕಿದಾಗ ಕರ್ತನೆ ಅದ್ರ ಬಗ್ಗೆ ಕರ್ತನೆ ನಾವು ಓದುವಾಗ ಕರ್ತನೆ ನಮಗೆ ಕರ್ತನೆ ಒಂದೊಂದು ಅಧ್ಯಾಯದಲ್ಲೂ ಕರ್ತನೆ ನಾವು ಒಂದೊಂದು ನೋಡ್ತಾ ಬರ್ದದೆ ಕರ್ತನೆ ವಾಕ್ಯಗಳಲ್ಲಿ ಕರ್ತನೆ ನಿನ್ನ ವಾಕ್ಯವು ಕರ್ತನೆ ಅಮೂಲ್ಯವಾದದ್ದು ಕರ್ತನೆ ಸ್ವಾಮಿ. ಕರ್ತನೆ ನಾವು ವಿವೇಕವು ತಿಳುವಳಿಕೆ ಜ್ಞಾನವು ಕರ್ತನೆ ಎಲ್ಲ ಯೆಹೋವನ ಹೌದು ಕರ್ತನೆ ಯೆಹೋವನಿಂದಲೇ ಕರ್ತನೆ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆ ಹೌದು ಕರ್ತನೆ ನೀನೇ ಸ್ವಾಮಿ ನಮಗೆ ಕರ್ತನೆ. ಹಾಗೆ ಕರ್ತನೆ ಎರಡನೆಯಾಗಿದ್ದವರೆಗೂ ಹತ್ತಿರ ದಾರಿಯನ್ನು ನೋಡಿಕೊಳ್ಳುವನು. ಹೌದು ಕರ್ತನೆ ಸ್ವಾಮಿ, ನಾವು ದೋಷವಿಲ್ಲದೆ ನಡೆಯುವವರೆಗೆ ನೀನು ಕರ್ತನೆ ನೀವು
ಮಕ್ಕಳ ಕರ್ತನೆ ನಾವು ಕರ್ತನೆ ನಾವು ಆಲಿಸಬೇಕು ಕರ್ತನೆ. ನಿನ್ನ ಉಪದೇಶಗಳನ್ನು ಯಾವತ್ತೂ ಮರಿಬಾರದು. ಹೌದು ಕರ್ತನೆ, ನೀನು ನಡೆಸಿಕೊಂಡು ಕರ್ತನೆ ನಾವು ಅದನ್ನ ಮೇಲೆ ಸ್ವಾಮಿ. ಹೌದು ಸ್ವಾಮಿ, ನಾವು ಕರ್ತನೆ ದಿನವೂ ಕರ್ತನೆ ನಿನ್ನ ವಾಕ್ಯವನ್ನು ನೋಡುವಾಗ ಕರ್ತನೆ ಬಿಟ್ಟು ಬಿಡಬೇಕಾದ ಪಾಪ, ಅನುಸರಿಸಬೇಕಾದ ಮಾದರಿ, ತಿಳಿದುಕೊಳ್ಳಬೇಕಾದ ಸತ್ಯಗಳು ಕರ್ತನೆ, ನಿನ್ನ ದೇವರ ವಾಗ್ದಾನ ಕರ್ತನೆ, ಈ 5 ಅಂಶಗಳನ್ನು ಕರ್ತನೆ ನಾವು ಕರ್ತನೆ ಆ 5 ಅಂಶದಲ್ಲಿ ಕರ್ತನೆ ಒಂದು ಅಳವಡಿಸಿಕೊಳ್ಳುವ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾ ಬರ್ತಾ ಇದೆಯಾ. ಪ್ರಾಯದಲ್ಲಿ ಕರ್ತನೆ ಶೋಧನೆಗಳು ಜಾಸ್ತಿ ಬರುತ್ತವೆ ಸ್ವಾಮಿ. ಹೌದು ಕರ್ತನೆ, ಆ ಶೋಧನೆಗಳು ಹೇಗೆ ಎದುರಿಸಬೇಕು ಅನ್ನೋದನ್ನ ನೀನು ನಮಗೆ ತಿಳಿಸ್ತಾ ಬರ್ತಾ ಇದೆಯಾ. ನಿಮಗೆ ಸ್ತೋತ್ರ ಸ್ವಾಮಿ. ತಂದೆಯ ಕರ್ತನೆ ಸ್ವಾಮಿ, ಕರ್ತನೆ ಸ್ವಾಮಿ, ಕೆಟ್ಟದನ್ನು ಕೇಳಬಾರದು ಕರ್ತನೆ. ಹೌದು ಸ್ವಾಮಿ, ನಾವು ಕೆಟ್ಟದನ್ನು ಕೈಗೊಳ್ಳಬಾರದು ಸ್ವಾಮಿ. ಹೌದು ಕರ್ತನೆ, ನಿನ್ನ ವಾಕ್ಯವನ್ನು ಕೈಗೊಂಡಾಗ ಕರ್ತನೆ ನಾವು ನಿನ್ನಲ್ಲಿಯೇ ಪರಿಶುದ್ಧವಾಗಿ ನಾವು ಕರ್ತನೆ ಸ್ವಾಮಿ ನೆಲೆಸಿ ವಾಸಿಸಬೇಕಾಗಿ ನಿನ್ನಲ್ಲಿ ಬೇಡ್ತೇವೆ ಸ್ವಾಮಿ. ಹಾಗೆ ಕರ್ತನೆ ಸ್ವಾಮಿ, ನಮ್ಮನ್ನು ಕರ್ತನೆ ನೀನು ಕರ್ತನೆ ಕೈಯಲ್ಲಿ ಅಂಗೀಕರಿಸಿ ಚಿತ್ತೈಸಿ ಕರ್ತನೆ ನಮ್ಮನ್ನು ಕಾಪಾಡುತ್ತಾ ಇದೆಯಾ. ನಿಮಗೆ ಸ್ತೋತ್ರ ಸ್ವಾಮಿ. ತಂದೆಯ ಕರ್ತನೆ ಸ್ವಾಮಿ, ಯಥಾರ್ಥಕ್ಕಾಗಿ ತುಟಿಗಳನ್ನು ತೆರೆಯುವವನು ನನ್ನ ಬಾಯಿ ಸತ್ಯವನ್ನೇ ಆಡುವುದು. ಹೌದು ಸ್ವಾಮಿ, ಯಥಾರ್ಥಕ್ಕಾಗಿಯೇ ಸ್ವಾಮಿ ತುಟಿಗಳನ್ನು ತೆರೆಯುವವನು ಅಂದ್ರೆ ಕರ್ತನೆ ಸತ್ಯಕ್ಕಾಗಿ ನಾವು ಕರ್ತನೆ ತುಟಿಗಳನ್ನು ತೆರಬೇಕು ಸ್ವಾಮಿ. ಆಗ ನನ್ನ ಬಾಯಿ ಸತ್ಯವನ್ನೇ ಆಡುತ್ತೆ ಸ್ವಾಮಿ. ಹೌದು ಕರ್ತನೆ, ನಾವು ಕರ್ತನೆ ಒಳಗೊಂದು ಹೊರಗೊಂದು ಯಾವತ್ತೂ ಅಷ್ಟೇ ಸ್ವಾಮಿ ನಾವು ಮಾತನಾಡಬಾರದು ಸ್ವಾಮಿ. ನಾವು ಯಥಾರ್ಥವರಾಗಿ ಕರ್ತನೆ ಮಾತಾಡುವಂತ ಕೃಪೆಯನ್ನು ಕೊಡಪ್ಪ ಅಂತ ರಜೆ ಬೇಡ್ತೇವೆ ಸ್ವಾಮಿ. ಹಾಗೆ ಕರ್ತನೆ ಸ್ವಾಮಿ, ಧರ್ಮ ನಿಂದಕರನ್ನು ಶಿಕ್ಷಿಸುವವನು ತನ್ನ ಅವಮಾನಕ್ಕೆ ಗುರಿ ಮಾಡಿಕೊಳ್ಳುವವನು ಕೆಟ್ಟವನನ್ನು ಗದರಿಸುವವನಿಗೆ ಕಳಂಕವಾಗುವುದು. ಹೌದು, ಧರ್ಮ ನಿಂದಕರನ್ನು ಗದರಿಸಬೇಡ. ನಿನ್ನನ್ನು ಹಾಗೆ ಮಾಡುವವನು ಜ್ಞಾನವಂತನನ್ನು ಗದರಿಸಿದರೆ ನಿನ್ನನ್ನು ಪ್ರೀತಿಸುವವನು. ಹೌದು ಕರ್ತನೆ, ನಾವು ಕರ್ತನೆ ನಾವು ಧರ್ಮ ನಿಂದಕರು ಪಾಪ ಸಿಗ್ನಲ್ ಪ್ರಾಬ್ಲಮ್ ಇರಬೇಕು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆ, ಆಮೇನ್. ಸಂತೋಷ. ಪ್ರಶಾಂತ್ ಅನ್ನೋರು ಯಾರ ಮಗ? ಪ್ರಶಾಂತ್ ಅನ್ನೋರು ದಯಮಾಡಿ ಸ್ವಲ್ಪ. ಹಾ, ಚಿಕ್ಕಣ್ಣ ಅವ್ರ ಮಗ. ಹೇಗಿದ್ದೀರಪ್ಪ ಪ್ರಶಾಂತ್? ಅಂಕಲ್, ದೇವ್ರ ಕೃಪೆ ಚೆನ್ನಾಗಿದ್ದೀರಾ? ವೆರಿ ಗುಡ್. ಒಂಚೂರು ಸುಮ್ನೆ ವಿಡಿಯೋ ಆನ್ ಮಾಡಿ ಆಫ್ ಮಾಡಕ್ ಆಗುತ್ತಪ್ಪ ನನ್ನ ಜ್ಞಾಪಕಕ್ಕೆ, ಗುರುತಿಗೆ. ವೆರಿ ಗುಡ್. ಏನ್ ಓದ್ತಾ ಇರೋದಪ್ಪ ಈಗ ಪ್ರಶಾಂತ್? ಫಿಸಿಯೋಥೆರಪಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ. ಅಂದ್ರೆ ಅದು 3 ವರ್ಷ ಆದ್ಮೇಲೆ BSc ಆದ್ಮೇಲೆ ಅದು 6 months ಇಂಟರ್ನ್ಶಿಪ್ ಮಾಡ್ಬೇಕು. 4 years ಆದ್ಮೇಲೆ ಅದು ಕೇಳಿಸ್ತಾ ಇಲ್ಲಪ್ಪ. 4 years ಆಯ್ತು, ಇವಾಗ 6 months ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ. ಎಲ್ಲಪ್ಪ ಮಾಡಿದ್ದು ಫಿಸಿಯೋಥೆರಪಿ? ಯಾವ್ದ್ರಲ್ಲಿ? ಕಾಲೇಜ್ ಹೆಬ್ಬಾಳ. ಯಾಕೋ ವಾಯ್ಸ್ ಕೇಳಿಸ್ತಾ ಇಲ್ಲ. ಇರ್ಲಿ, ಹೆಬ್ಬಾಳ ಅನ್ನೋದೊಂದು ಕೇಳಿಸ್ತು. ಸಂತೋಷಪ್ಪ. ಥ್ಯಾಂಕ್ ಯು. ಸಾರಿ ಅಂಕಲ್, ನೆಟ್ವರ್ಕ್ ಇಶ್ಯೂ ಇದೆ. ಹೌದು, ಎಲ್ಲಿ ಆಚೆ ಇದ್ದೀರಾ ಮನೇಲಿ ಇದ್ದೀರಾ? ಅಂಕಲ್ ಮೈಸೂರು ಬಂದೆ ಅಂಕಲ್. ಓಕೆಪ್ಪ, ಓಕೆ. ದೇವ್ರ ನಿಮ್ಮನ್ನ ಆಶ್ರಯಿಸ್ಲಿ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ನೀವೆಲ್ಲರೂ ಸೇರೋವರೆಗೂ ಕೋಲಾರಿಂದ ಮಹಿಮಾ ಹಾಗೂ ಮುನ್ರಾಜ್ ಅವ್ರನ್ನ ನಾನು ಕೇಳ್ಕೊಂಡೆ. ವಿಡಿಯೋ ಆಫ್ ಮಾಡ್ಕೊಳ್ಬೋದಪ್ಪ ಪ್ರಶಾಂತ್. ಥ್ಯಾಂಕ್ ಯು. ಇದುವರೆಗೂ ಸುಮಾರು ಇವರು 8-9 ತಿಂಗಳಿಂದ ಆನ್ಲೈನ್ ಸ್ಟಡಿ ಸೇರ್ತಾ ಇದ್ರು ಯವನಸ್ಥರದು. ಮಧ್ಯಾಹ್ನ 3 ಗಂಟೆಗೆ ರಜಾ ದಿವಸಗಳಲ್ಲಿ. ಬೇರೆ ದಿವಸಗಳಲ್ಲಿ ಬೇಬಿ ಜೊತೆಗೆ ರಾತ್ರಿ 9ವರೆಗೆ ಇವರೆಲ್ಲ ಸೇರ್ತಾ ಇದ್ರು. ಆಗ ಕಲಿತಂಥದ್ದು ಜ್ಞಾನೋಕ್ತಿ. ಬೇಬಿ ನನ್ನೊಟ್ಟಿಗೆ ಕೆಲವೊಂದು ಗೊತ್ತಾಗದೇ ಇರುವಂಥದ್ದನ್ನ ಡಿಸ್ಕಸ್ ಮಾಡ್ತಾ ಇದ್ರು ಜ್ಞಾನೋಕ್ತಿ. ಯವನಸ್ಥರಿಗೆ ನಾನು ಪ್ರೀತಿಪೂರ್ವಕವಾಗಿ ಕೇಳ್ಕೊಂಡಿದ್ದು, ಎಲ್ಲ ಕಡೆ ನಾನು ಕೇಳಿಕೊಳ್ಳುವಂಥದ್ದು ಏನಂದ್ರೆ, ಆ ಡೇಟ್ ಪ್ರಕಾರ ಆ ಅಧ್ಯಾಯವನ್ನ ನೀವು ಓದಬೇಕು. ವಿದ್ಯಾರ್ಥಿಗಳು ಅದನ್ನು ತಪ್ಪದೆ ನೀವು ಬೆಳಿಗ್ಗೆ ಹೊತ್ತು ಎದ್ದ ತಕ್ಷಣ ಕಾರ್ಡ್ ಪ್ರಕಾರ ಧ್ಯಾನ ಭಾಗವನ್ನು ಧ್ಯಾನ ಮಾಡುವುದು ಒಳ್ಳೆಯದು.
ಅದರ ಜೊತೆಯಲ್ಲಿ ಜ್ಞಾನೋಕ್ತಿಯನ್ನು ಕೂಡ ತಾರೀಖ್ ಪ್ರಕಾರ ಅಧ್ಯಾಯವನ್ನು ಓದುವಂಥದ್ದು. ಓದಿದ ಮೇಲೆ ಅದರಲ್ಲಿ ಯಾವುದೋ ಒಂದು ವಚನ ನಿಮ್ಮ ಜೀವನಕ್ಕೆ ಅವತ್ತಿನ ಸಂದರ್ಭಕ್ಕೆ ನಿಮಗೆ ಪರಿಶುದ್ಧಾತ್ಮನು ಅಲ್ಲಿ ನಿಮ್ಮನ್ನ ಮಾತನಾಡಿಸ್ತಾನೋ ಅದನ್ನ ಧ್ಯಾನಿಸಿ ಅನ್ವಯ ಮಾಡಿಕೊಳ್ಳುವಂಥದ್ದು. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಸೇರೋವರೆಗೂ ಅವರಿಬ್ರು ಕೇಳ್ಕೊಂಡೆ 6 ಗಂಟೆಗೆ ಜಾಯಿನ್ ಆದ್ರು. ನೀವು ಕಲ್ತಂಥದ್ದೆಲ್ಲವನ್ನ ಪ್ರಾರ್ಥನೆಯಲ್ಲಿ ತನ್ನಿ ಇಡೀ ಜ್ಞಾನೋಕ್ತಿಯನ್ನ ಎಂಬುದಾಗಿ ಕೇಳ್ಕೊಂಡಾಗ ಮಹಿಮಾ ಪ್ರಾರಂಭಿಸಿ ಅದಾದ್ಮೇಲೆ ಮುನ್ರಾಜು ಪ್ರಾರ್ಥನೆಯನ್ನು ಮಾಡಿದ್ರು. ಅವರು ಮೈಸೂರಲ್ಲಿದ್ರು ಕೂಡ ಅಲ್ಲಿ ಸ್ನೇಹಿತರೊಂದಿಗಿದ್ರು ಕೂಡ ಸಮಯ ಮಾಡ್ಕೊಂಡಿದ್ದಕ್ಕೆ ದೇವರು ನಿಮ್ಮನ್ನ ಪ್ರತಿಷ್ಠೆಗೆ ಸನ್ಮಾನಿಸ್ಲಿ, ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ. ನಮಸ್ತೆ ಅಪ್ಪ ಪ್ರೀತಿ, ಹೇಗಿದ್ದೀರಮ್ಮ? ಚಿಂಟು ನಮಸ್ತೆ. ನಮಸ್ತೆ ಅಂಕಲ್. ನಮಸ್ತೆ. ನಮ್ಮ ಅಕ್ಷಯಿ ರಂಜಿತಾನು ಇದ್ದಾರಾ? ಇಲ್ಲ ಅಂಕಲ್, ನಾನು ಒಬ್ಳೆ ಇವತ್ತು. ಓಕೆ ಅಮ್ಮ. ಬೈಬಲ್ ಓದಿದ್ರ, ಧ್ಯಾನ ಮಾಡಿದ್ರ ಇವತ್ತು? ಮಾಡಿದೀನಿ ಅಂಕಲ್. ಯಾವ ಭಾಗ ಮಾಡಿದ್ರಮ್ಮ? ಅಂಕಲ್ ಕಾರ್ಡ್ ಪ್ರಕಾರ ಧ್ಯಾನ ಮಾಡಿದ್ದೀನಿ. ಯೋಹಾನ್ ಬರೋ ಸುವಾರ್ತೆ ಅಲ್ವಾ? ಚಿಂಟು ಗುಡ್ ಈವ್ನಿಂಗ್, ನಮಸ್ಕಾರ ಅಪ್ಪ. ಗುಡ್ ಈವ್ನಿಂಗ್ ಅಂಕಲ್. ಧ್ಯಾನ ಮಾಡಿದ್ರ ನೀವ್ ಇವತ್ತು? ಅಂಕಲ್ ಜ್ಞಾನೋಕ್ತಿ 19 ಮಾಡಿದ್ದೆ ಅಂಕಲ್ ಇವತ್ತು. ವೆರಿ ಗುಡ್. ಎಲ್ರು ನೀವು ಯವನಸ್ಥರು ನಿಮ್ಮ ಸಭೆಗಳಲ್ಲಿ ಎಲ್ರಿಗೂ ನೀವು ಒಬ್ರಿಗೊಬ್ರು ಹೇಳ್ಕೊಳ್ರಿ. ಪ್ರತಿಯೊಬ್ಬೊಬ್ರನ್ನು ಪ್ರೋತ್ಸಾಹಿಸಿ ತಾರೀಖ್ ಪ್ರಕಾರ ಜ್ಞಾನೋಕ್ತಿಯ ಅಧ್ಯಾಯವನ್ನು ಓದುವಂಥದ್ದು ಬಹಳ ಉತ್ತಮ. ಯವನ ಪ್ರಾಯದಲ್ಲಿ ಜ್ಞಾನೋಕ್ತಿ ಓದುವಂಥದ್ದು ಬಹಳ ಉತ್ತಮ. ಓಕೆ, ಇವತ್ತು ಪ್ರೀತಿ ನಿಮ್ಮ ಧ್ಯಾನ ಭಾಗವನ್ನ ನೀವು ಹಂಚಿಕೊಳ್ಳ್ರಿ, ಹಾಗೂ ಚಿಂಟು ನಿಮ್ಮ ಧ್ಯಾನ ಭಾಗವನ್ನ ನೀವು ಹಂಚಿಕೊಳ್ಳ್ರಿ. 2ರಿಂದ ಪ್ರಾಕ್ಟಿಕಲ್ ಆಗಿ ಧ್ಯಾನ ಮಾಡುವುದು ಹೇಗೆ ಅನ್ನುವಂಥದ್ದನ್ನ ನಾವು ನೋಡೋಣ. ಧ್ಯಾನ ಮಾಡುವುದು ಹೇಗೆ ಅನ್ನುವಂಥದ್ದನ್ನ ನಾವು ನೋಡೋಣ. ಪ್ರೀತಿ ನೀವು ಪ್ರಾರಂಭಿಸ್ತೀರಾ? ಚಿಂಟು ನೀವು ಪ್ರಾರಂಭಿಸ್ತೀರಾ? ಅಥವಾ ಪ್ರಶಾಂತ್ ನಿಮಗೂ ಚಾನ್ಸ್ ಇದೆ, ನೀವು ಹೇಳ್ಬೋದು, ಏನ್ ಚಿಂತೆ ಇಲ್ಲ. ಏನ್ ಧ್ಯಾನ ಮಾಡಿದ್ರಿ, ಏನ್ ಅನ್ವಯ ಮಾಡ್ಕೊಂಡ್ರಿ, ಏನ್ ದೇವ್ರು ಇವತ್ತು ಮಾತನಾಡ್ದ ಅನ್ನುವಂಥದ್ದನ್ನ ನೀವು ಹಂಚ್ಕೊಳ್ರಿ. ಅದ್ರ ಮುಖಾಂತರ ನೀವು ಕೇಳ್ಕೊಂಡಂತೆ ಧ್ಯಾನ ಮಾಡುವುದು ಹೇಗೆ ಅನ್ನುವಂಥದ್ದು ಚಿಂಟು ನೀವು ಕೇಳಿದ್ರಲ್ಲಪ್ಪ ಮೊದಲನೇ ವಾರ ಜಾಯ್ನ್ ಆದಾಗ. ಸೊ ಅದಾದ್ಮೇಲೆ ಕಾಯ್ತಾ ಇದ್ವಿ ಎಲ್ರೂ ಸೇರ್ಲಿ ಅಂತ. ಆದ್ರೆ ಕಾರಣಾಂತರದಿಂದ ಇವತ್ತು ಬಹಳ ಜನ ಕಡಿಮೆ ಇದ್ದಾರೆ. ಆದ್ರೂ ಇನ್ನು ನಾನು ತಡ ಮಾಡಲ್ಲ, ಆ ಟಾಪಿಕ್ ಅನ್ನ ನಾನು ಮುಂದುವರಿಸ್ತೇನೆ. ಪ್ರೀತಿ ನೀವು ಸ್ಟಾರ್ಟ್ ಮಾಡ್ತೀರಾ? ನೀವು ಸ್ಟಾರ್ಟ್ ಮಾಡ್ತೀರಾ? ನಿಮ್ಮ ಧ್ಯಾನ ಭಾಗವನ್ನ ಹಂಚಿಕೊಳ್ಳ್ರಿ. ಏನ್ ಧ್ಯಾನ ಮಾಡಿದ್ರಿ? ಓದಿದಾಗ ಏನು? ನಾನು ಓದಿದಾಗ ನಮ್ಗೆ ಇದರಲ್ಲಿ ತಿಳ್ಕೊಂಡಿದ್ದು ನಮ್ಗೆ ಎಷ್ಟು ಜ್ಞಾನ ಇರುತ್ತೋ ಅದ್ರ ಹೆಚ್ಚಾಗಿ ನಾವು ತಿಳ್ಕೊಬೇಕು ಅಂಕಲ್. ಸೊ ಬುದ್ಧಿಯನ್ನು ಸಂಪಾದಿಸೋನು ತನಗೆ ತಾನೇ ಮಿತ್ರನು. ಸೊ ನಮ್ಗೆ ಟೈಮ್ ಸಿಕ್ಕಿದಾಗ ಏನಾದ್ರೂ ಯೂಸ್ಫುಲ್ ಥಿಂಗ್ಸ್ ಮಾಡೋದಾಗ್ಲಿ, ವೇಸ್ಟ್ ಮಾಡಿದ್ರೆ ಏನಾದ್ರೂ ಒಂದು ಹೊಸ ವಿಷಯ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ, ಆತರ ಮಾಡಿದ್ರೆ ನಮ್ ಬೆಟರ್ ಲೈಫ್ ಅಲ್ಲಿ ನಾವ್ ಅದನ್ನ ಚೇಂಜ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ನಾನು ಅದ್ರಲ್ಲಿ ಅರ್ಥ ಮಾಡ್ಕೊಂಡಿದ್ದು, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವ, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು ಅಂತ. ಎಷ್ಟನೇ ವಚನಪ್ಪ? 17ನೇ ಅಂಕಲ್. 17ನೇ ವಚನ. ಓಕೆ, ಹಾಗಾದ್ರೆ ಮೊದಲನೇ ವಚನ 8ನೇದು ನೀವು ತೆಗೆದುಕೊಂಡಿರೋದು, ಬುದ್ಧಿಯನ್ನ ಸಂಪಾದಿಸುವವನು ತನಗೆ ತಾನೇ ಮಿತ್ರನು. ಓಕೆ, ಹಾಗಾದ್ರೆ ಇಲ್ಲಿ ಧ್ಯಾನ ಮಾಡುವಾಗ ಧ್ಯಾನ ಅಂದ್ರೆ ಏನು ಅನ್ನುವಂಥದ್ದು ನಮಗೆ ಮೊದಲು ಫಸ್ಟ್ ಡೆಫಿನಿಷನ್ ಬಹಳ ಕ್ಲಿಯರ್ ಆಗಿ ಗೊತ್ತಿರಬೇಕು. ಧ್ಯಾನ ಅಂದರೆ ಏನು? ಧ್ಯಾನ ಅಂದ್ರೆ ಯಾರು ಬೇಕಾದ್ರೂ ಮಾತಾಡ್ಬೋದು. ನಿಮಗ್ ಗೊತ್ತಿರೋ ಹಾಗೆ ಧ್ಯಾನ ಅಂದರೆ ಏನು? ಧ್ಯಾನ ಅಂದರೆ ಏನು? ನಿಮ್ಮ ಭಾಷೆಯಲ್ಲೇ ನಿಮಗೆ ಅರ್ಥ ಆಗಿರುವಂತ ರೀತಿಯಲ್ಲೇ ನೀವು ಅದನ್ನ ಹೇಳ್ಬೋದ್ರಿ. ಧ್ಯಾನ ಅಂದರೆ ಏನು? ಚಿಂಟು, ಮಹಿಮಾ, ಮುನ್ರಾಜು, ಪ್ರಶಾಂತ್, ಪ್ರೀತಿ, ಬೇಬಿ ಕೆಲ್ಸದಲ್ಲಿದ್ದಾರೆ, ಮಾತಾಡಕ್ಕಾಗಲ್ಲ. ನೀವು ಮಾತಾಡಕ್ಕಾಗುವಂತವ್ರು 5 ಜನರು. ಧ್ಯಾನ ಅಂದರೆ ಏನು? ವಾಟ್ ಈಸ್ ಮೆಂಟ್ ಬೈ ಮೆಡಿಟೇಷನ್ ಆರ್ ಕ್ವೈಟ್ ಟೈಮ್?
ವಾಟ್ ಈಸ್ ಮೆಂಟ್ ಬೈ ಕ್ವೈಟ್ ಟೈಮ್ ಆರ್ ಮೆಡಿಟೇಷನ್, ಅಥವಾ ಧ್ಯಾನ ಅಂದರೆ ಏನು, ಅದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಯಾಕೆ ಧ್ಯಾನ ಅಥವಾ ಧ್ಯಾನ ಅಂದರೆ ಏನು? ಯಾರು ಹೇಳ್ತೀರಾ? ಯಾರಾದ್ರೂ ಹೇಳ್ರಿ. ಯು ಕ್ಯಾನ್ ಸ್ಪೀಕ್ ಓಪನ್ಲಿ, ಯು ಕ್ಯಾನ್ ಸ್ಪೀಕ್. ಅದು ಸ್ಪಷ್ಟವಾಗಿ ಗೊತ್ತಿರ್ಬೇಕು ನಮಗೆ. ಏನು ಧ್ಯಾನ ಅಂದ್ರೆ? ಅಂಕಲ್ ಹಲೋ ಅಂಕಲ್, ನಮಸ್ತೆ. ನಮಸ್ತೆ ಅಂಕಲ್, ಧ್ಯಾನ ಅಂದಾಗ ಅಂಕಲ್ ಒಂದು ಕ್ವೈಟ್ ಟೈಮ್ ನಮ್ಗೆ ಕಾರ್ಡ್ ಕೊಡ್ತೀರಾ ಅಂಕಲ್? ಕಾರ್ಡ್ ಇದೆ. ಆ ಕಾರ್ಡ್ ಪ್ರಕಾರ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡೋದು ಅಂಕಲ್. ಕರೆಕ್ಟ್. ಅದರಲ್ಲಿ ಧ್ಯಾನ ಮಾಡಿದ ಭಾಗದಲ್ಲಿ ಅದು ಕ್ರಮ. ಕ್ವೈಟ್ ಟೈಮ್ ಕಾರ್ಡ್ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಮುಖ ಕೈಕಾಲು ತೊಳ್ಕೊಂಡು ಅಲ್ಲುಚ್ಕೊಂಡು ನಾವು ವಾಕ್ಯವನ್ನು ಓದುವಂಥದ್ದು ಕ್ರಮ. ಅದು ಧ್ಯಾನ ಅಂದರೆ ನಾವು ಅಂಕಲ್ ಅದು ಅಧ್ಯಯನ ಇದೆಯಲ್ಲ ಅಂಕಲ್, ಆ ಧ್ಯಾನ ಮಾಡ್ಬೇಕು ಅಂಕಲ್. ಅದರಲ್ಲಿ ಅನುಸರಿಸಬೇಕಾದ ಮಾದರಿ, ತಿಳಿದುಕೊಳ್ಳಬೇಕಾದ ಸತ್ಯ, ಅದು ಜ್ಞಾನ ಅಂಕಲ್. ವೆರಿ ಗುಡ್. ಓಕೆ. ಧ್ಯಾನ ಮಾಡುವುದು ಹೇಗೆ ಅನ್ನುವಂಥದ್ದು ಅದು. ಅನುಸರಿಸಬೇಕಾದ ಮಾದರಿ, ಬಿಟ್ಟು ಬಿಡಬೇಕಾದಂಥ ಪಾಪ, ತಿಳಿದುಕೊಳ್ಳಬೇಕಾದಂಥ ಸತ್ಯ, ದೇವರ ವಾಗ್ದಾನ, ದೇವರ ಗುಣಲಕ್ಷಣ, ಇಷ್ಟನ್ನ ಓದಿದಂಥ ಭಾಗದಲ್ಲಿ ಗುರುತಿಸುವಂಥದ್ದು. ಅದು ಧ್ಯಾನ ಮಾಡುವುದು ಹೇಗೆ ಅನ್ನುವಂಥದ್ದು. ಧ್ಯಾನ ಅಂದ್ರೇನೆ ಬೇರೆಯವರು ಧ್ಯಾನ ಅಂದರೆ ಏನು? ಧ್ಯಾನ ಅಂದರೆ ಏನು? ಪ್ರೀತಿ, ಚಿಂಟು? ಅಂಕಲ್, ನಾವು ಓದಿದ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು, ಇನ್ಸೈಟ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡುವಂತದ್ದು ಧ್ಯಾನ ಅಂದ್ರೆ. ಓಕೆ, ಗುಡ್ ಗುಡ್. ಪ್ರಶಾಂತ್, ನಿಮ್ಗೇನ್ ಅನ್ಸುತ್ತಪ್ಪ ಧ್ಯಾನ ಅಂದ್ರೆ? ಕುತ್ಕೊಂಡು ಏಕಾಗ್ರತೆಯಿಂದ ಅದ್ರ ಬಗ್ಗೆ ಅದ್ರ ಮೇಲೆ ಫೋಕಸ್ ಮಾಡೋದು. ಏಕಾಗ್ರತೆಯಿಂದ ಮನಸ್ಸನ್ನ, ನಮ್ಮ ಎಲ್ಲ ಆಲೋಚನೆಗಳನ್ನ ದೇವರ ಕಡೆಗೇನೆ ಕೇಂದ್ರೀಕೃತ ಮಾಡಿಕೊಳ್ಳುವಂಥದ್ದು ಏಕಾಗ್ರತೆಯಿಂದ. ಓಕೆ, ವೆರಿ ಗುಡ್. ಡೆವಲಪ್ ಆಗ್ತಾ ಇದೆ. ಒಂದೊಂದೇ ಸೇರಿಸ್ತಾ ಇದ್ದೀರಾ. ಒಂದೊಂದು ಹೂವನೇ ಪೋಣಿಸುವಾಗ ಏನಾಗ್ತದದು? ಎಲ್ಲ ಆದ್ಮೇಲೆ ಒಂದು ಮಳ ಹೂವ ಆಗ್ತದೆ, ಹಾರ ಆಗುತ್ತೆ. ಹಾಗೆ ಮುನ್ರಾಜು ಹೇಳಿದ್ದು, ಪ್ರೀತಿ ಹೇಳಿದ್ದು, ಪ್ರಶಾಂತ್ ಹೇಳಿದ್ದು. ನಮಸ್ತೆ ಕಿರಣ್, ಗುಡ್ ಈವ್ನಿಂಗ್. ನಮಸ್ತೆ ಕಿರಣ್, ಗುಡ್ ಈವ್ನಿಂಗ್. ನಮಸ್ತೆ ಅಂಕಲ್, ಗುಡ್ ಈವ್ನಿಂಗ್ ಅಂಕಲ್. ಗುಡ್ ಈವ್ನಿಂಗ್. ನಾವು ಹಿಂಗೆ ಧ್ಯಾನ ಅಂದರೆ ಏನು ಅನ್ನುವಂಥದ್ದು ಡೆಫಿನಿಷನ್ ಸುಮ್ಮನೆ ಡಿಸ್ಕಸ್ ಮಾಡ್ತಾ ಇದೀವಿ. ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದೊಳ್ಬೇಕು, ಕಾರ್ಡ್ ಕೊಟ್ಟಿರ್ತೀರಾ, ಅದ್ರ ಪ್ರಕಾರ ಓದ್ಬೇಕು, ಹಾಗೂ ಅದರಲ್ಲಿ ಇರ್ತಕ್ಕಂಥದ್ದು ಎಲ್ಲ 5 ಅನ್ವಯಗಳನ್ನ ತೆಗಿಬೇಕು ಅಂತ ಒಬ್ರು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಅದರಲ್ಲಿ ಇರ್ತಕ್ಕಂಥ ಇನ್ಸೈಟ್ಸ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ. ಇನ್ನೊಬ್ರು ಏಕಾಗ್ರತೆಯಿಂದ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನುವಂಥದ್ದು ಒಬ್ರು. ನಿಮಗೆ ಏನ್ ಅನ್ಸುತ್ತೆ? ವಾಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್? ವಾಟ್ ಈಸ್ ಮೆಂಟ್ ಬೈ ಕ್ವೈಟ್ ಟೈಮ್ ಆರ್ ವಾಟ್ ಈಸ್ ಬೈ ಮೆಡಿಟೇಷನ್? ಧ್ಯಾನ ಅಂದರೆ ಏನು? ಅಂಕಲ್, ಸಿಂಪಲ್ ಆಗಿ ನಾನು ಅರ್ಥ ಮಾಡ್ಕೊಂಡಿರೋದು ಏನಂದ್ರೆ, ಧ್ಯಾನ ಅಂದ್ರೆ ದೇವರು ನಮ್ಮೊಟ್ಟಿಗೆ ಮಾತಾಡುವಂಥದ್ದು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಪ್ರಾರ್ಥನೆ ಅಂದ್ರೆ ನಾನು ದೇವರೊಟ್ಟಿಗೆ ಮಾತಾಡುವಂಥದ್ದು. ಬ್ಯೂಟಿಫುಲ್, ಬ್ಯೂಟಿಫುಲ್. ಈ ಕಾರ್ಡ್ ಪ್ರಕಾರ ಓದುವಂಥದ್ದು ಬಹಳ ಹೈಲಿ ಡಿಸಿಪ್ಲಿನ್. ಅದು ನಾವು ಅದು ಸ್ಟಿಕ್ಕನ್ ಆಗೋದು ಬಹಳ ಕಷ್ಟ. ಮೈಂಡ್ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತದೆ. ಬಟ್ ಒಂದು ಕ್ರಮಕ್ಕೆ ಬರ್ಬೇಕಂದ್ರೆ ಬಹಳ ಡಿಸಿಪ್ಲಿನ್ ಬೇಕು. ಒಂದು ವಾಕ್ಯ ಧ್ಯಾನ ಮಾಡಿದಾಗ ನಾವು ಏನ್ ಭಾವ ಇರ್ಬೇಕಂದ್ರೆ, ದೇವ್ರು ಏನೋ ಮಾತಾಡ್ತಾ ಇದ್ದಾನೆ ನನ್ನ ಫ್ಯೂಚರ್ಗೆ, ಪ್ರೆಸೆಂಟ್, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ಗೆ ಅಂತ ನಾನು ನೋಡ್ತೀನಿ. ನಾನು ಬ್ಯೂಟಿಫುಲ್, ವೆರಿ ಗುಡ್. ಪ್ರೆಸೆಂಟ್ ಅಂದಾಗ ಏನು ಅನ್ವಯ ತಗೊಂತೀವಿ. ಪ್ರೆಸೆಂಟ್, ಫ್ಯೂಚರ್ ಅಲ್ಲಿ ಪ್ರಾಮಿಸ್ ಏನಿದೆ ಅಂತ ನೋಡ್ತೀವಿ. ಬಿಟ್ಟು ಬಿಡೋಕೆ ಪಾಪ ಅಂದಾಗ ಪಾಸ್ಟ್ ಟೆನ್ಸ್, ಪಾಸ್ಟ್ ಏನ್ ಮಾಡಿದ್ರಿ ಪಾಪ, ಈ ಮೂರನ್ನು ನೋಡಿ ಧ್ಯಾನಿಸುವಾಗ ದೇವ್ರು ಅಂಕರ್ ಹೇಳ್ಕೊಟ್ರಿ. ಸಿಂಪಲ್ ಆಗಿ ಹೊಸ್ದಾಗಿ ಓದುವವ್ರಿಗೆ ಇವೆಲ್ಲ ಮಾಡಕ್ ಕಷ್ಟ ಆದ್ರೂನು ಅವ್ರು ಸುಮ್ಮನೆ ಅಧ್ಯಾಯ ಏನಿದೆ, ಒಂದು 12ನೇ ಚಾಪ್ಟರ್ ಇರುತ್ತೆ ಅನ್ಕೊಡಿ,
ಅದನ್ನ ಒಂದು ಫಸ್ಟ್ ಇಂದ ಒಂದನೇ ವಚನದಿಂದ 15ನೇ ವಚನವರೆಗೂ ಇರುತ್ತೆ. ಅವತ್ತು ಕಾರ್ಡ್ ಪ್ರಕಾರ. ಆಗ ನಾವು 1ರಿಂದ 15ವರೆಗೂ ಒಂದು 5-6 ಟೈಮ್ಸ್ ಆದ್ರೂ ಓದ್ಬೇಕು, ಧ್ಯಾನ ಮಾಡ್ಬೇಕು. ಅದನ್ನ ಓದಿದ್ದೇ ಓದ್ತಾ ಇರ್ಬೇಕು. 1-10 ಮತ್ತೆ 1-10 ಮತ್ತೆ 5 ಟೈಮ್ಸ್ ಓದಿದಾಗ ಅವಾಗ ಮೈಂಡ್ಗೆ ಗಲಿಬಿಲಿ ಇರುವಂತ ಮನಸ್ಸು ಕ್ಯಾಚ್ ಆಗುತ್ತೆ. ವರ್ಡ್ಸ್ ಕ್ಯಾಚ್ ಆಗುತ್ತೆ. ವರ್ಡ್ಸ್ ಪದಗಳು ದೇವರು ಅಂಟ್ಕೊಳ್ಳುತ್ತದೆ ಮನಸ್ಸಿಗೆ. ಆ ಅಂಟ್ಕೊಂಡಿದ್ದ ಮನಸ್ಸು ಏನಕ್ಕೆ ದೇವ್ರು ಈ ಪದಗಳನ್ನ ನನ್ನ ಹೃದಯಕ್ಕೆ ಅಂಟ್ಕೊಳ್ಳುವಂತ ಮಾಡ್ತಾ ಇದ್ದಾನೆ, ಈ ಪದಗಳು ನಮಗೆ ನೋಡಿದಾಗ, ಆಗ ನಾವು ಧ್ಯಾನ ಮಾಡಿದಾಗ ಬಿಟ್ಟು ಬೀಳದ ಪಾಪ ಯಾವು ಪದಗಳಲ್ಲಿ, ಯಾವು ತಿಳಿದುಕೊಳ್ಬೇಕಾದ ಸತ್ಯ ಅದು, ಮತ್ತೆ ದೇವರ ಗುಣಲಕ್ಷಣ ಯಾವುದು, ಗಾಡ್ ಪ್ರಾಮಿಸ್ ಅದು, ಮತ್ತೆ ಅನ್ವಯ, ಈ ಪದಗಳನ್ನ ಇಟ್ಕೊಂಡು ದೇವರೊಟ್ಟಿಗೆ ಮಾತಾಡ್ಬೇಕು. ದೇವ್ರ ನನ್ನೊಟ್ಟಿಗೆ ಏನಪ್ಪಾ ದೇವ್ರ ನೀನ್ ಇವೆಲ್ಲ ಮಾತಾಡ್ತಾ ಇದೀಯಾ ಅಂತ ಸ್ವಲ್ಪ ನಾಲೆಡ್ಜ್ ಬಂದಿರುತ್ತೆ, ಜ್ಞಾನ ಬಂದಿರುತ್ತೆ ಓದಿದಾಗ. ಆ ಜ್ಞಾನನ ಇಟ್ಕೊಂಡು ಪ್ರಾರ್ಥಿಸ್ಬೇಕು. ಆ ಪ್ರಾರ್ಥಿಸಿದಾಗ ಜೀವನವಾಗ್ತದೆ, ನಮ್ ಲೈಫ್ ಬದಲಾವಣೆ ಆಗ್ತದೆ. ಬದಲಾವಣೆ ಆಗಿಂತ ಮುಂಚೆ ದೇವ್ರು ನಮ್ಮೊಟ್ಟಿಗೆ ಮಾತಾಡಿದ್ದಾರೆ ಅಂದ್ರೆ ನಮ್ಮ ಮನಸ್ಸು ಶಾಂತವಾಗ್ತದೆ. ಗಲಿಬಿಲಿ ಇರುವಂತ ವರ್ಲ್ಡ್ ಅಲ್ಲಿ ಇರುವಂತ ಗಲಿಬಿಲಿ ಇರುವಂತ ಮನಸ್ಸು ಶುದ್ಧವಾಗಿ ಶಾಂತತೆ ಬರ್ತದೆ. ಫಸ್ಟ್ ಸ್ಟೆಪ್. ಆಮೇಲೆ 3ನೇದು ಜೀವನ. ನಾವು ಎದ್ದೋದ್ಮೇಲೆ ಜನರೊಟ್ಟಿಗೆ ಮೀಟ್ ಆದಾಗ, ಜನರೊಟ್ಟಿಗೆ ಒಂದಾದಾಗ ಲೋಕದಲ್ಲಿ, ಆಗ ಒಂದು ಸಮಾಧಾನದ ಒಂದು ಜಗಳ ಆಡಿರ್ತೀರಿ ಒಬ್ರ ಹತ್ರ, ಅವ್ರ ಹತ್ರ ಮತ್ತೆ ಜಗಳ ಆಡಲ್ಲ, ಶಾಂತವಾಗಿ ಮಾತಾಡ್ತೀವಿ. ಕ್ಷಮಾಪಣೆ ಕೇಳೋ ರೀತಿ ವರ್ತಿಸ್ತೀವಿ. ಅಹಂಕಾರ ಇರಲ್ಲ. ಫಸ್ಟ್ ಪ್ರೈಡ್ ಅನ್ನೋದಿರಲ್ಲ. ಧ್ಯಾನ ಮಾಡಿದ್ರೆ ಪ್ರೈಡ್ ಇರೋದಿಲ್ಲ. ದೇವ್ರು ಅವರೊಟ್ಟಿಗೆ ಮಾತಾಡೋದು. ಯಾರಿಗೆ ಅಹಂಕಾರ ಇರುತ್ತೋ ಅವ್ರ ಹತ್ರ ಮಾತಾಡಲ್ಲ ದೇವ್ರು. ವೆರಿ ಗುಡ್. ಪ್ರೈಡ್ ಇರಬಾರ್ದು. ಥ್ಯಾಂಕ್ ಯು ವೆರಿ ಮಚ್. ಹಾಗಾದ್ರೆ ಯೇಸು ಕ್ರಿಸ್ತನ ಮಗನು, ಯೇಸು ಕ್ರಿಸ್ತನ ಮಗಳು ಯೇಸು ಕ್ರಿಸ್ತನೊಟ್ಟಿಗೆ ಆತ್ಮ ಸಂಬಂಧವನ್ನ ಇಟ್ಟುಕೊಂಡಿರ್ತಕ್ಕಂಥವರು. ಆತ್ಮ ಸಂಬಂಧ ಹೇಗ್ ಬರ್ತದೆ ಎಂಬುದಾಗಿ ನೋಡುವಾಗ, ರಕ್ಷಣೆಯ ಮುಖಾಂತರ. ಯಾವಾಗ ನಾನು ನನ್ನ ರಕ್ಷಕನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿಯೂ ಪ್ರಭುವನ್ನಾಗಿಯೂ ಒಡೆಯನನ್ನಾಗಿಯೂ ನಾನು ಸ್ವೀಕರಿಸಿಕೊಳ್ತೇನೆ, ಆಗ ನನಗೂ ನನ್ನ ರಕ್ಷಕನಾದಂಥ ಯೇಸು ಕ್ರಿಸ್ತನಿಗೆ ಆತ್ಮ ಸಂಬಂಧ ಮತ್ತೆ ಅದು ಒದಗಿ ಬರ್ತದೆ. ಹಾಗಾದ್ರೆ ಇಲ್ಲಿ ನಾವು ಲೌಕಿಕವಾಗಿ ನೋಡುವಾಗ, ಒಂದು ಮಗು ಹುಟ್ಟಿದ ತಕ್ಷಣ ಮಗುವಿಗೆ ಬೇಕಾಗಿರ್ತಕ್ಕಂಥದ್ದು ಪಾರಮಾರ್ಥಿಕವಾದಂಥ ಒಂದು ಶುದ್ಧ ಹಾಲು. ತನ್ನ ಬೆಳವಣಿಗೆಗೆ, ತನ್ನ ದೇಹದ ಅಭಿವೃದ್ಧಿಗೆ, ದೇಹದಲ್ಲಿಯೂ ಬಲದಲ್ಲಿಯೂ ಜ್ಞಾನದಲ್ಲಿಯೂ ಸರ್ವತೋನ್ಮುಖಗಳಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಮಗುವಿಗೆ ಪ್ರಾರಂಭಿಕ ದಿವಸಗಳಲ್ಲಿ, ಹುಟ್ಟಿದ ದಿವಸದಿಂದ, ಆ ಸಮಯದಿಂದ ಅದಕ್ಕೆ ಆ ಶುದ್ಧ ಹಾಲು, ಪಾರಮಾರ್ಥಿಕವಾದಂಥ ಶುದ್ಧ ಹಾಲು ಬೇಕಾಗ್ತದೆ. ಹಾಗೆ ಯೇಸು ಕ್ರಿಸ್ತನಲ್ಲಿ ಹುಟ್ಟಿದಂಥ ಮಕ್ಕಳಿಗೆ, ಶಿಷ್ಯರಾದಂಥವರಿಗೆ, ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂಥವರಿಗೆ, ಯೇಸು ಕ್ರಿಸ್ತನ ಅನುನಾಯಿಗಳಿಗೆ, ಫಾಲೋವರ್ಸ್ ಆಫ್ ಜೀಸಸ್ ಕ್ರೈಸ್ಟ್, ಡಿಸೈಪಲ್ಸ್ ಆಫ್ ಜೀಸಸ್ ಕ್ರೈಸ್ಟ್, ಅವ್ರಿಗೂ ಕೂಡ ಆತ್ಮೀಕವಾಗಿ ಆ ಆತ್ಮ ಸಂಬಂಧವನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರ, ನಾನು ದೇವರ ಮಗನು, ನಾನು ದೇವರ ಮಗಳು, ನಾನು ಯೇಸು ಕ್ರಿಸ್ತನ ಮಕ್ಕಳಾಗಿ ತಕ್ಕ ರೀತಿಯಲ್ಲಿ ದೇವರಿಗೆ ಮಹಿಮೆ ತರುವಂತ ರೀತಿಯಲ್ಲಿ ಲೋಕದಲ್ಲಿ ಜೀವಿಸಬೇಕು. ಹೀಗೆ ಜೀವಿಸಬೇಕಾದ್ರೆ ಪ್ರತಿಯೊಬ್ಬೊಬ್ಬ ಆ ಮಗನಿಗೆ, ಮಗಳಿಗೆ ಆತ್ಮೀಕ ಮನ್ನ ಬೇಕು. ಈಗ ನೀವೆಲ್ಲರೂ ನನ್ನೊಟ್ಟಿಗೆ 1 ಪೇತ್ರ, ಎಲ್ಲರೂ ನನ್ನೊಟ್ಟಿಗೆ ಬೈಬಲ್ ಅನ್ನ ತೆಗಿರಿ. 1 ಪೇತ್ರ ತೆಗಿತಾ ಇದ್ದೀರಾ ಎಲ್ರು?
ಎಲ್ರು ತೆಗಿತಾ ಇದ್ದೀರಾ? 2ನೇ ಅಧ್ಯಾಯ 1ನೇ ವಚನದಿಂದ ಎಲ್ರು ತೆಗಿತಾ ಇದ್ದೀರಾ? ತೆಗೆದ್ರ 1 ಪೇತ್ರ 2ನೇ ಅಧ್ಯಾಯ? ತೆಗೆದ್ರ? ಚಿಂಟು ತೆಗೆದ್ರ? ಪ್ರಶಾಂತ್ ತೆಗೆದ್ರ? ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. 1 ಪೇತ್ರ 2ನೇ ಅಧ್ಯಾಯ 1ನೇ ವಚನದಿಂದ ಆದ ಕಾರಣ ಅನ್ನುವಾಗ ಮೇಲಿನ ವಚನಗಳನ್ನ ನೀವು ಓದ್ಕೊಳ್ಬೇಕು. ಬೈಬಲ್ ಅನ್ನ ನೀವು ಓದುವಾಗ ಹೀಗಿರುವುದರಿಂದ, ಆದ ಕಾರಣ, ಆದುದರಿಂದ ಈ ಪದಗಳು ಪ್ರಾರಂಭವಾಗುವಾಗ ಅದನ್ನ ಕನೆಕ್ಷನ್ ಸಿಗ್ಬೇಕಾದ್ರೆ ಅದರ ಮೇಲಿನ ಒಂದು ಪ್ಯಾರಾಗ್ರಾಫ್, ಮೇಲಿನ ವಚನಗಳನ್ನ ಭಾಗಗಳನ್ನ ಓದಿಕೊಂಡಾಗ ಆಗ ಆ ಲಿಂಕ್ ಸಿಗ್ತದೆ. ಇಲ್ಲಿ 2ನೇ ಅಧ್ಯಾಯ 1ನೇ ವಚನ ನೋಡುವಾಗ ಆದ ಕಾರಣ ಅಂತ ಶುರು ಆಗಿದೆ. ಯಾವ ಕಾರಣದಿಂದ ಅಂತ ಪ್ರಶ್ನೆ ಹಾಕೊಳ್ಬೇಕು. ಹೂ ಈಸ್ ಎ ವೈಸ್ ಲರ್ನರ್? ಹೂ ಈಸ್ ಎನ್ ಇಂಟೆಲಿಜೆಂಟ್ ಲರ್ನರ್? Person one who ask questions, why, what, when, how. ಯಾರು ಓದ್ತಾ ಪ್ರಶ್ನೆಗಳನ್ನ ಹಾಕಿಕೊಂಡು ಓದ್ತಾರೋ ದೇ ವಿಲ್ ಬಿಕಮ್ ವೆರಿ ವೆರಿ ವೈಸ್. ವಿದ್ಯಾಭ್ಯಾಸದಲ್ಲಿಯೂ ಕೂಡ ನೀವು ಓದುವಾಗ ಪ್ರಶ್ನೆಗಳನ್ನ, ಮುನ್ರಾಜು ಮ್ಯೂಟ್ ಮಾಡ್ಕೊಳ್ಳಿ, ಪ್ರಶ್ನೆಗಳನ್ನ ಹಾಕಿಕೊಂಡು ಓದಬೇಕು. ಯಾರು ಪ್ರಶ್ನೆಗಳನ್ನ ಹಾಕಿಕೊಂಡು ಓದ್ತಾರೆ ಅವರಿಗೆ ಬೆಳವಣಿಗೆ ಚಂದ ಬೇಗ ಆಗ್ತದೆ. ಆಗ ಅವರು ಯಾವ ಸಬ್ಜೆಕ್ಟ್ಸು, ಯಾವ ಟಾಪಿಕ್ಸು ಅವರಿಗೆ ಕ್ಲಿಷ್ಟಕರವಾಗಿರೋದಿಲ್ಲ, ಟಫ್ ಇರೋದಿಲ್ಲ, ಮಗ್ ಮಾಡಬೇಕಾಗಿರೋದಿಲ್ಲ, ಬೈ ಹಾರ್ಟ್ ಮಾಡಬೇಕಾಗಿರೋದಿಲ್ಲ. ಅದಕ್ಕೋಸ್ಕರ ಈ ಹಿನ್ನೆಲೆಯಲ್ಲಿ ನೀವು 1ನೇ ಅಧ್ಯಾಯ 22ನೇ ವಚನದಿಂದ ನೀವು ಓದ್ಕೊಂಡ್ರೆ, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನ ಶುದ್ಧಿ ಮಾಡಿಕೊಂಡದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹ ಉಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ. ನೀವು ಪುನರ್ಜನ್ಮವನ್ನು ಹೊಂದಿದವರಾಗಿದ್ದೀರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ನರಜಾತಿ ಎಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು, ಕರ್ತನ ಮಾತು ಸದಾಕಾಲವೂ ಇರುವುದು ಎಂದು ಹೇಳಿದೆ ಅಷ್ಟೇ. ಆ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಆದ ಕಾರಣ, ಯಾವ ಕಾರಣ? ನೀವು ಪುನರ್ಜನ್ಮವನ್ನ ಹೊಂದಿದವರಾಗಿದ್ದೀರಿ, ನೀವು ಹೊಸ ಸೃಷ್ಟಿಯಾಗಿದ್ದೀರಿ. ಆತ್ಮದಲ್ಲಿ ಮತ್ತೆ ನೀವು ಪುನರ್ಜನ್ಮವನ್ನ ಹೊಂದಿದಂಥವರು. ಆ ಪುನರ್ಜನ್ಮ ನಿಮಗೆ ನಾಶವಾಗುವ ಬೀಜದಿಂದ ಉಂಟಾದಂಥದ್ದಲ್ಲ, ನಾಶವಾಗದ ಬೀಜದಿಂದ ಉಂಟಾದಂಥದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮುಖಾಂತರ ನೀವು ಮತ್ತೆ ನಿಮ್ಮ ಆತ್ಮಕ್ಕೆ ಅಂಟಿಕೊಂಡಿರ್ತಕ್ಕಂಥ ಪಾಪವನ್ನು ಹೋಗಲಾಡಿಸಿಕೊಂಡಂತ ಕಾರಣದಿಂದ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನ ಬಯಸಿರಿ. ಹಾಗಾದರೆ ರಕ್ಷಣೆ ಹೊಂದಿದಂತ ಪ್ರತಿಯೊಬ್ಬೊಬ್ಬ ಮಗನು ಮಗಳು ಆತ್ಮ ಸಂಬಂಧವನ್ನ ಸಂಪಾದಿಸಿಕೊಂಡ ತಕ್ಷಣ ಆತನು ಬೆಳಿಬೇಕಾದ್ರೆ ನಮ್ಮಲ್ಲಿ ಇನ್ನೂ ಕೆಟ್ಟತನ ಇರ್ತದೆ. ಶಾರೀರಿಕವಾಗಿ ನಮ್ಮ ಆತ್ಮ ಶುದ್ಧೀಕರಣ ಆಗಿದೆ, ಆದ್ರೆ ಇನ್ನೂ ನಮ್ಮ ದೇಹದಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಕೃತ್ಯದಲ್ಲಿ ನಾವು ಇನ್ನೂ ನಮ್ಮ ಪಾಪಕ್ಕೆ ಒಳಗಾಗ್ತೇವೆ. ರಾಜು ಮ್ಯೂಟ್ ಮಾಡ್ಕೊಳ್ಳಿ. ಪಾಪಕ್ಕೊಳಗಾಗ್ತೇವೆ. ಹಾಗಾಗಿ ನಾನು ದೇವರ ಮಗನಾಗಿ ಜೀವಿಸಬೇಕಾದ್ರೆ, ದೇವರ ಮಗಳಾಗಿ ಜೀವಿಸಬೇಕಾದ್ರೆ ನಾನು ದೇವರಿಗೆ ಅಸಹ್ಯವಾಗಿರ್ತಕ್ಕಂಥ
ಯೇಸು ಕ್ರಿಸ್ತನಿಗೆ ಅಸಹ್ಯವಾಗಿರ್ತಕ್ಕಂಥ ಕೆಟ್ಟತನಗಳನ್ನ, ವಂಚನೆಗಳನ್ನ, ಕಪಟತ್ವವನ್ನ, ಹೊಟ್ಟೆ ಕಿಚ್ಚನ್ನ ಎಲ್ಲವುಗಳನ್ನ ವಿಸರ್ಜಿಸಬೇಕು. ವಿಸರ್ಜಿಸಿ ಶುದ್ಧ ಹಾಲನ್ನ ಬಯಸಬೇಕು. ಈ ಶುದ್ಧ ಹಾಲೇ ದೇವರ ವಾಕ್ಯ. ಹೇಗೆ ಹುಟ್ಟಿದ ಮಗುವಿಗೆ ತಾಯಿಯ ಹಾಲು ಶುದ್ಧ ಹಾಲು ದೇಹದ ಬೆಳವಣಿಗೆಗೆ, ಹಾಗೆ ರಕ್ಷಣೆ ಹೊಂದಿರತಕ್ಕಂಥ ಯೇಸು ಕ್ರಿಸ್ತನಲ್ಲಿ ಪುನರ್ಜನ್ಮವನ್ನ ಹೊಂದಿದಂತ ಮಗನು ಮಗಳು ಅವರು ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ಅವರು ಜೀವಿಸಬೇಕಾದ್ರೆ ಆ ವಾಕ್ಯವೆಂಬ ಹಾಲು, ಆ ವಾಕ್ಯವೆಂಬ ಹಾಲನ್ನ ಬಯಸಬೇಕು. ಅದೇ ದೇವರ ವಾಕ್ಯ. ಒಬ್ಬ ಆತ್ಮೀಕ ಮಗನಿಗೆ ದೇವರ ವಾಕ್ಯ ಬಯಸಬೇಕು. ವಾಕ್ಯ ಹಾಗಾದ್ರೆ ವಾಕ್ಯ ಹಾಗೂ ಧ್ಯಾನ ಅನ್ನುವಾಗ ದೇವರು ನನ್ನೊಟ್ಟಿಗೆ ಮಾತನಾಡ್ತಾನೆ ಅನ್ನುವಂಥದ್ದು ಧ್ಯಾನ. ಅದನ್ನ ಕೇಳಿಸಿಕೊಳ್ಳುವುದಕ್ಕೆ ಪ್ರಶಾಂತ್ ಹೇಳಿದ ಹಾಗೆ ಏಕಾಗ್ರತೆಯಿಂದ ಕೂತ್ಕೊಳ್ಳುವಂಥದ್ದು. ಎಲ್ಲವನ್ನು ನಮ್ಮ ಮನಸ್ಸನ್ನ ಬರಿದು ಮಾಡಿಕೊಂಡು ಎಲ್ಲವುಗಳನ್ನ ಎಂಟಿ ಮಾಡಿಕೊಂಡು ನಿರ್ಮಲ ಮಾಡಿಕೊಂಡು ದೇವರು ಇವತ್ತು ನನ್ಗೇನ್ ಹೇಳ್ತಾನೆ, ಯೇಸು ಸ್ವಾಮಿ ಇವತ್ತು ಈ ವಾಕ್ಯದ ಮುಖಾಂತರ ಏನ್ ಹೇಳ್ತಾನೆ ಕೇಳಿಸ್ಕೊಳ್ಳುವುದಕ್ಕೆ ಸಿದ್ಧವಾಗುವಂಥದ್ದು. ಕೇಳಿಸಿಕೊಂಡ ಮೇಲೆ ಮಾಡುವಂತೆ ಆ ನಮ್ಮ ಶರೀರ ಆತ್ಮ ಪ್ರಾಣಗಳನ್ನ ಪ್ರಿಪೇರ್ ಮಾಡಿಕೊಳ್ಳುವಂಥದ್ದು ಧ್ಯಾನ. ಧ್ಯಾನ ಅನ್ನುವಾಗ ಗಾಡ್ ಸ್ಪೀಕ್ಸ್ ಟು ಮೀ. ಯೇಸು ಕ್ರಿಸ್ತನು ನನ್ನೊಟ್ಟಿಗೆ ಮಾತನಾಡ್ತಾನೆ. ನಾನಿವತ್ತು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ತನಕ ಜೀವನ ಮಾಡಬೇಕಾದ್ರೆ ದೇವರ ಮಗನಾಗಿ ದೇವರ ಮಗಳಾಗಿ ಈ ಲೋಕದಲ್ಲಿ ನಾನು ಜೀವಿಸಬೇಕಾದ್ರೆ ನಾನು ದೇವರು ಏನ್ ಹೇಳ್ತಾನೆ ಇವತ್ತು ಅದನ್ನ ನಾನು ಕೇಳಿಸ್ಕೊಳ್ಬೇಕು. ಆ ಒಂದು ಆತ್ಮಿಕ ಹಾಲು ನನಗೆ ಬೇಕು. ಇದೇ ಧ್ಯಾನ. ಅದಕ್ಕೋಸ್ಕರವೇ ಮನ್ನಾ ಇಲ್ಲದೆ ಅನ್ನ ಇಲ್ಲ. ಚೈನಾ ದೇಶದಲ್ಲಿ ಒಬ್ಬ ಜೋನಥನ್ ಗೋಫರ್ತ್ ಅನ್ನೋರು ಒಬ್ರು. ಆತನು ಬದುಕಿದ್ದು 77 ವರ್ಷ. ಆತನು ತನ್ನ ಇಡೀ ಜೀವಮಾನದಲ್ಲಿ 50ಕ್ಕಿಂತಲೂ ಹೆಚ್ಚು ಸಾರಿ ಇಡೀ 66 ಪುಸ್ತಕವನ್ನು ಓದಿದಂತ ಒಬ್ಬ ಶ್ರೇಷ್ಠ ವ್ಯಕ್ತಿ. ಒಂದು ದಿವಸ ಆತನು ವಾಕ್ಯವನ್ನ ಓದದೇ ಇದ್ರೆ, ಧ್ಯಾನ ಮಾಡದೇ ಇದ್ರೆ, ಎಷ್ಟು ನಿಮಿಷ ಲೇಟ್ ಆಗಿ ಅಂದ್ರೆ ಒಬ್ಬ ವ್ಯಕ್ತಿ 6 ಗಂಟೆಗೆ ನಾನು ಧ್ಯಾನಕ್ಕೆ ಕೂತ್ಕೊಳ್ತೀನಿ ಅಂದ್ರೆ ಆತನು ಅವತ್ತು 6:10 ಕೂತ್ಕೊಂಡ್ರೆ 10 ನಿಮಿಷ ಲೇಟಾಗಿ ನಾನು ಕೂತ್ಕೊಂಡಿದ್ದೀನಿ. ದೇವರು ನನ್ನೊಟ್ಟಿಗೆ ಮಾತನಾಡುವುದಕ್ಕೆ ನಾನು ದೇವರನ್ನ ಕಾಯಿಸಿದ್ದೀನಿ, 10 ನಿಮಿಷ ಕಾಯಿಸಿದ್ದೀನಿ ಅಂತೇಳಿ ಅವನೇ ಕಡ್ಡಿ ಇಟ್ಕೊಂಡಿದ್ದ. ಕಡ್ಡಿ ತಗೊಂಡು ಗೇಣು ಮೇಲೆ ಆತನೇ 10 ಏಟುಗಳನ್ನ ಹೊಡ್ಕೊಂಡು ಆತನ ಶಿಸ್ತಿಗೆ ಒಳಪಡಿಸಿಕೊಂಡ. ಅದು ಆತನ ಒಂದು ಶಿಸ್ತು. ನಾವು ಹಾಗೆ ಮಾಡಬೇಕು ಎಂಬುದಾಗಿಲ್ಲ. ಹಾಗಾದ್ರೆ ಧ್ಯಾನ ಅನ್ನುವಾಗ ದೇವರು ನನ್ನೊಟ್ಟಿಗೆ ಮಾತನಾಡ್ತಾನೆ. ಇವತ್ತು ನಾನು ಲೋಕದಲ್ಲಿ ಜೀವಿಸುವಾಗ ನಾನು ದೇವರ ಮಗನಾಗಿ ನಾನು ಜೀವಿಸಬೇಕು. ನಾನು ದೇವರ ಮಗನಾಗಿ ಮಾತನಾಡಬೇಕು, ದೇವರ ಮಗನಾಗಿ ಆಲೋಚಿಸಬೇಕು, ದೇವರ ಮಗನಾಗಿ ನನ್ನ ಕ್ರಿಯೆಗಳಲ್ಲಿ ನಾನು ತೋರ್ಪಡಿಸಬೇಕು, ಪ್ರೀತಿಯಿಂದಿರಬೇಕು, ಶಾಂತಿಯಿಂದಿರಬೇಕು. ಇದಿರಬೇಕಾದ್ರೆ ದೇವರು ಏನ್ ಮಾತನಾಡ್ತಾನೆ ಅನ್ನುವಂಥದ್ದು ಕೇಳಿಸ್ಕೊಳ್ಬೇಕು. ಅದು ಧ್ಯಾನ. ಇದು ಒಂದು ದಿವಸ ಬಿಟ್ರೆ ನಮಗೆ ಆ ದಿವಸದ ಬೆಳವಣಿಗೆ ಕುಂಠಿತವಾಗ್ತದೆ. ಒಂದು ದಿವಸ ಮಗು ಹಾಲನ್ನು ಕುಡಿದೇ ಇದ್ರೆ ಹೇಗೆ ದೇಹದಲ್ಲಿ ಅದು ಬಳಲಿ ಹೋಗ್ತದೋ ಹಾಗೆ ಆತ್ಮಿಕವಾಗಿಯೂ ಕೂಡ ನಾನು ಒಂದು ದಿವಸ ನನ್ನನ್ನು ಉಂಟು ಮಾಡಿದಂತ ದೇವರೊಟ್ಟಿಗೆ ನಾನು ಮಾತನಾಡದೇ ಇದ್ರೆ ನಾನು ಅವತ್ತು ಖಂಡಿತವಾಗ್ಲೂ ಪಾಪ ಮಾಡ್ತೀನಿ. ದೇವರ ಭಯ ಇಲ್ಲದೆ ಇರೋದ್ರಿಂದ ಖಂಡಿತವಾಗ್ಲೂ ಎಡುತ್ತೀನಿ. ನನ್ನ ಮಾತು ಎಡವಿರುತ್ತೆ, ನನ್ನ ನಡೆ ಎಡವಿರುತ್ತೆ, ನನ್ನ ಜೀವನ ಶೈಲಿ ನಾನು ಎಡವಿರ್ತೀನಿ. ಆದುದರಿಂದ ಧ್ಯಾನ ಬಹು ಪ್ರಾಮುಖ್ಯ. ಸೊ ಹಾಗಾದ್ರೆ ಧ್ಯಾನ ಅನ್ನುವಾಗ ಏಕಾಗ್ರತೆಯಿಂದ ದೇವರು ಇವತ್ತು ನನ್ನ ಹತ್ರ ಏನ್ ಮಾತನಾಡ್ತಾನೆ ಕೇಳಿಸ್ಕೊಳ್ಬೇಕು. ಅದು ಧ್ಯಾನ. ಯಾಕೆ ಧ್ಯಾನ?
ಎಂಬುದಾಗಿ ನೋಡುವಾಗ, ನಾನು ದಿನೇ 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 ನಾನು ದೇವರ ಮಗನಾಗಿ ಯೇಸು ಕ್ರಿಸ್ತನಂತೆ ನಾನು ಆಗಬೇಕು. ಯೇಸು ಕ್ರಿಸ್ತನಂತೆ ಆಗಬೇಕು. ಯಾರಾದರೂ 2 ಕೊರಿಂಥ 3:18 ಓದ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. 2 ಕೊರಿಂಥ 3ನೇ ಅಧ್ಯಾಯ 18ನೇ ವಚನ. 2 ಕೊರಿಂಥ 3ನೇ ಅಧ್ಯಾಯ 18ನೇ ವಚನ. ಯಾರಾದರೂ ಓದ್ತೀರಾ? 2 ಕೊರಿಂಥ 3ನೇ ಅಧ್ಯಾಯ 18ನೇ ವಚನ. ಅಂಕಲ್ ಓದ್ತಾ ಇದ್ದೀನಿ ಅಂಕಲ್. ಹೋದ್ರಪ್ಪ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದ. ಹಾಗಾದ್ರೆ ಯಾಕೆ ಧ್ಯಾನ ಎಂಬುದಾಗಿ ನೋಡುವಾಗ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ, ಇವತ್ತು ನಾನು ಈ ಮಟ್ಟದಲ್ಲಿ, ಈ ಪ್ರಭಾವದಲ್ಲಿ, ಈ ಗ್ಲೋರಿಯಲ್ಲಿ ನಾನು ಯೇಸು ಕ್ರಿಸ್ತನ ಮಗನಾಗಿ ಜೀವಿಸಿದ್ದೇನೆ. ನಾಳೆ ಅದರ ಮಟ್ಟ ಇನ್ನೂ ಹತ್ತಬೇಕು, ನಾಳಿದ್ದು ಇನ್ನೂ ಹತ್ತಬೇಕು, ಆಚೆ ನಾಳಿದ್ದು ಇನ್ನೂ ಹತ್ತಬೇಕು. ಹೀಗೆ ನಾನು ಧ್ಯಾನ ಮಾಡುತ್ತಾ ಮಾಡುತ್ತಾ ದೇವರು ಹೇಳುವಂಥದ್ದನ್ನು ಕೇಳಿಸಿಕೊಂಡು ಅದರ ಪ್ರಕಾರ ನಾನು ಜೀವನದ ಹೆಜ್ಜೆಗಳನ್ನು ಹಾಕುವಾಗ ನಾನು ಕ್ರಿಸ್ತನಂತೆ ಆಗ್ತೇನೆ. ಆ ಪ್ರಭಾವ, ಕ್ರಿಸ್ತನ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗ್ತೇವೆ. ಕ್ರಿಸ್ತನಂತೆ ಜೀವನದಲ್ಲಿ ಆಗುವುದಕ್ಕೋಸ್ಕರ ಧ್ಯಾನ ಮಾಡ್ತಾ 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 ನನ್ನ ಆಲೋಚನೆಗಳು ಪರಿಶುದ್ಧವಾಗ್ತದೆ. ಧ್ಯಾನ ಮಾಡ್ತಾ 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 ನನ್ನ ಮಾತುಗಳು ಪರಿಶುದ್ಧವಾಗ್ತದೆ. ಧ್ಯಾನ ಮಾಡ್ತಾ 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 ನನ್ನ ಕ್ರಿಯೆಗಳು ಪರಿಶುದ್ಧವಾಗ್ತದೆ. ಧ್ಯಾನ ಮಾಡ್ತಾ 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 ಪ್ರತಿಯೊಂದೊಂದು ನನ್ನ ಚಟುವಟಿಕೆಗಳು ಶುದ್ಧವಾಗ್ತದೆ. ಕ್ರಿಸ್ತನಂತೆ ಆಗ್ತೇನೆ. ಅದಕ್ಕೋಸ್ಕರ ಧ್ಯಾನ. ಹಾಗಾದ್ರೆ ಧ್ಯಾನ, ನಾನು ದೇವರು ಏನ್ ಮಾತನಾಡ್ತಾನೆ ಅನ್ನುವಂಥದ್ದನ್ನ ಕೇಳಿಸಿಕೊಳ್ಳುವಂಥದ್ದೇ ಧ್ಯಾನ. ಯಾಕೆ ಧ್ಯಾನ? ಕ್ರಿಸ್ತನಂತೆ ಆಗಬೇಕು. ಕ್ರಿಸ್ತನು ಯಾವ ಪ್ರಭಾವದಲ್ಲಿದ್ದಾನೆ, ಹೇಗೆ ಆತನು ಶುದ್ಧನಾಗಿರ್ತಾನೋ ಹಾಗೆ ನನ್ನ ನಡೆ, ನನ್ನ ನುಡಿ, ನನ್ನ ಜೀವನ ಶೈಲಿಯಲ್ಲಿ ನಾನು ಶುದ್ಧನಾಗಿ ಇರುವುದಕ್ಕೋಸ್ಕರ ಪ್ರತಿ ದಿವಸ ತಪ್ಪದೆ ನಾನು ಧ್ಯಾನ ಮಾಡಬೇಕು, ವಾಕ್ಯವನ್ನ ಓದಬೇಕು ಕ್ರಮಬದ್ಧವಾಗಿ. ನೀವೆಲ್ಲರೂ ಯವನಸ್ಥರಾಗಿರೋದ್ರಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಥವಾ 5:15 ಧ್ಯಾನಕ್ಕೆ ತಪ್ಪದೆ ಕೂತ್ಕೊಳ್ಬೇಕು. ಕಾರ್ಡ್ ಪ್ರಕಾರ ಓದಬೇಕು. ಅದ್ರ ಜೊತೆಯಲ್ಲಿ ಜ್ಞಾನೋಕ್ತಿ ತಾರೀಖ್ ಪ್ರಕಾರ ಅಧ್ಯಾಯವನ್ನ ಓದಬೇಕು. ಓದುವಾಗ ನಿಮಗನ್ಸಿದಂಥ ಪ್ರಾಮುಖ್ಯವಾದಂಥ ವಚನಗಳನ್ನ ಗುರುತಿಸ್ಕೊಳ್ಬೇಕು. ಮೊದಲಿನ 5 ನಿಮಿಷಗಳು ಸಿದ್ಧತೆ ಮಾಡ್ಕೊಳ್ಬೇಕು. ಕೀರ್ತನೆ 119ನೇ ಅಧ್ಯಾಯ 8ನೇ ವಚನ. ಯಾರಾದರೂ ಓದ್ರಿ? ಕೀರ್ತನೆ 119ನೇ ಅಧ್ಯಾಯ 8ನೇ ವಚನ. ಯಾರಾದರೂ ಓದ್ರಿ? ಮುನ್ರಾಜು ಬಿಟ್ಟು ಬೇರೆಯವ್ರು ಯಾರಾದರೂ ಓದ್ರಿ? ಕೀರ್ತನೆ 119 8ನೇ ವಚನ. ಕೀರ್ತನೆ 119 8ನೇ ವಚನ. ಬೇಬೇಗ್ ತೆಗಿರಿ. ಕೀರ್ತನೆ 119 8ನೇ ವಚನ. ನಿನ್ನ ನಿಬಂಧನೆಗಳನ್ನು ಅನುಸರಿಸುವ ನನ್ನನ್ನು ಸಂಪೂರ್ಣವಾಗಿ ಕೈ ಬಿಡಬೇಡ. ಹಾಗಾದ್ರೆ ಪ್ರೇಯರ್ ಪ್ರಿಪರೇಷನ್, ಬೈಬಲ್ ಓದುವುದಕ್ಕಿಂತ ಮುಂಚೆ 5 ನಿಮಿಷ ಸಿದ್ಧತೆಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಮನಸ್ಸನ್ನ ಸಿದ್ಧಪಡಿಸ್ಕೊಳ್ಬೇಕು. ಎಲ್ಲವನ್ನು ಎಂಟಿ ಮಾಡ್ಕೊಳ್ಬೇಕು. ಮೈಂಡ್, ಹಾರ್ಟ್, ಎವ್ರಿಥಿಂಗ್ ಯು ಶುಡ್ ಎಂಟಿ. ದೇವ್ರು ಏನ್ ಮಾತನಾಡ್ತಾನೆ ಕೇಳಿಸ್ಕೊಳ್ಳೋಣ ಅನ್ನುವಂತ ನಿನ್ನ ನಿಬಂಧನೆಗಳನ್ನ ಅನುಸರಿಸುವುದಕ್ಕೆ ಸಿದ್ಧತೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ಬೇಕು. ಮೊದಲು ಸೀದಾ ನಾವೇನ್ ಮಾಡ್ತೀವಿ, ಬೆಳಿಗ್ಗೆ ಧ್ಯಾನ ಮಾಡ್ಬೇಕು ಅಂದಾಗ ಕೂತ್ಕೊಂಡ ತಕ್ಷಣ ಬೈಬಲ್ ಎದ್ದು ತೆಗೆದ್ಬಿಟ್ಟು ಓದ್ಲಿಕ್ಕೆ ಹೋಗ್ತೀವಿ. ಅಲ್ಲಿ ನಮಗೆ ಯಾವ ಪ್ರಕಟಣೆಗಳು ಆಗಲ್ಲ. ಯಾಕಂದ್ರೆ ಮೈಂಡ್ ಅಲ್ಲಿ ಇನ್ನೂ ಬಹಳಷ್ಟು ಆಲೋಚನೆಗಳಿರುತ್ತೆ. ರಾತ್ರಿ ಮಲಗಿ ಎದ್ದ ಮೇಲೂ ಕೂಡ ಇನ್ನು ಏನೇನೋ ಆಲೋಚನೆಗಳಿರ್ತದೆ. ಸಿದ್ಧಪಡಿಸ್ಕೊಳ್ಬೇಕು. ಪ್ರಾರ್ಥನೆಯೊಂದಿಗೆ, ದೇವರೇ, ಈಗ ನಾನು ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೀನಿ, ಏನ್ ಮಾತನಾಡ್ತೀಯ ಸ್ವಾಮಿ, ನನಗೆ ತಿಳಿಸು.
ಇವತ್ತಿನ ದಿವಸದಲ್ಲಿ ಈ ಎಲ್ಲಾ ಯೋಚನೆಗಳಲ್ಲಿ ಇದ್ದೀನಿ. ನನಗೆ ಇವತ್ತು ಧ್ಯಾನ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಆದ್ರೆ ನೀನು ಮಾತನಾಡು. ನನಗೆ ಬಹಳಷ್ಟು ಬೇಸರಿಕೆ ಇದೆ, ನನಗೆ ಬಹಳಷ್ಟು ದುಃಖ ಇದೆ. ನೆನ್ನೆ ಈ ರೀತಿ ಒಬ್ರಿಗೆ ಬೈದ್ಬಿಟ್ಟಿದ್ದೀನಿ, ನೆನ್ನೆ ಈ ರೀತಿ ಒಬ್ರ ಹತ್ರ ಜಗಳ ಆಡ್ಬಿಟ್ಟಿದ್ದೀನಿ, ನೆನ್ನೆ ನನ್ನ ತಂದೆ ತಾಯಿ ಹತ್ರ ಈ ರೀತಿ ವಾಗ್ವಾದ ಮಾಡ್ಬಿಟ್ಟಿದ್ದೀನಿ, ಹೀಗೆ ರಸ್ತೆಗಳಲ್ಲಿ ಕಿರ್ಚಾಡ್ಬಿಟ್ಟಿದ್ದೀನಿ. ದೇವ್ರೆ, ಇದೆಲ್ಲ ನನ್ನ ಮನಸ್ಸಿನ ಮೇಲೆ ಇನ್ನು ಪರಿಣಾಮ ಬೀಳ್ತಾ ಇದೆ. ಇದನ್ನೆಲ್ಲ ನೀನು ತೆಗೆದು ಹಾಕಿ ನೀನೇನು ಹೇಳ್ತೀಯ ಕೇಳಿಸಿಕೊಳ್ಳುವಂತ ಸಿದ್ಧ ಮನಸ್ಸನ್ನ, ಸಿದ್ಧ ಹೃದಯವನ್ನ ನೀನು ನನಗೆ ಕೊಡು. You should prepare your heart and mind before deciding to read Bible, before deciding to meditate. 5 ನಿಮಿಷ ಪ್ರಾರ್ಥನೆಯಲ್ಲಿ ಸಿದ್ಧತೆ. ಅದಾದ್ಮೇಲೆ ನಿಮ್ಮ ಅನುಕೂಲಕ್ಕೋಸ್ಕರ ಕಾರ್ಡ್ ಇದೆ, ಕ್ವೈಟ್ ಟೈಮ್ ಕಾರ್ಡ್. ಯಾರ್ಯಾರ ಹತ್ರ ಇಲ್ಲ ದಯಮಾಡಿ ನೀವು ನಿಮ್ಮ ಆತ್ಮಿಕ ನಿಮ್ಮ ಮುಂದಾಳುಗಳ ಹತ್ರ ದಯಮಾಡಿ ಈಸ್ಕೊಳ್ರಿ. ಇಲ್ಲ ಅಂದ್ರೆ ನನ್ನನ್ನು ಕೇಳ್ರಿ, ಹೇಗಾದ್ರೂ ಮಾಡಿ ತಲುಪಿಸ್ತೀನಿ. ಆಮೇಲೆ ನೀವು ಅವರಿಂದ ಕಲೆಕ್ಟ್ ಮಾಡ್ಕೊಡಿ. ಒಂದು ಕ್ರಮಬದ್ಧವಾಗಿ ಓದುವಂಥದ್ದು ಬಹಳ ಒಳ್ಳೆಯದು. ನಮಗೆ ಸ್ವಾತಂತ್ರ್ಯ ಇದೆ, ಯಾವುದನ್ನು ಬೇಕಾದ್ರೂ ಓದ್ಬೋದು. ಆದ್ರೆ ಕ್ರಮಬದ್ಧವಾಗಿ ಓದುವಾಗ ಬಹಳಷ್ಟು ವಿಷಯಗಳು, ಸತ್ಯಾರ್ಥಗಳು, ಗೂಢಾರ್ಥಗಳು ನಮಗೆ ಪ್ರಕಟಣೆ ಆಗಿ ನಮ್ಮ ಜೀವನ ಆ ಕ್ರಿಸ್ತನ ಪ್ರಭಾವಕ್ಕೆ ತಕ್ಕಂತೆ ಅದು ಮಾರ್ಪಡುವುದಕ್ಕೆ ಸಾಧ್ಯ. ಕಾರ್ಡ್ ಪ್ರಕಾರ ಓದ್ಬೇಕು. 10 ನಿಮಿಷ ಆ ಭಾಗವನ್ನ ಓದ್ಬೇಕು. ಮೊದಲನೇ ಸತಿ ಓದ್ಬೇಕು. ಓದುವಾಗ ಗುರುತಿಸಬೇಕು ಅಲ್ಲಿ ಯಾವ ವ್ಯಕ್ತಿಗಳಿದ್ದಾರೆ. ಪಕ್ಕದಲ್ಲಿ ನೋಟ್ಸ್ ಬರ್ಕೊಳ್ಬೇಕು. ಒಂದು ಬುಕ್ಕು ಪೆನ್ ಇಟ್ಕೊಬೇಕು. ಬೈಬಲ್ ಜೊತೆಯಲ್ಲಿ ಅದು ಇಟ್ಕೊಂಡು ಓದ್ತಾ ಓ ಇಂತಿಂತ ವ್ಯಕ್ತಿ ಅಲ್ಲಿ ಏನ್ ಘಟನೆ ಇದೆ, ಸುಮ್ಮನೆ ಚಿಕ್ಕದಾಗ ಒಂದು 2 ಲೈನ್, ಏನೋ ಒಂದು ಘಟನೆ ನಡೆದಿರ್ತದೆ, ಅಥವಾ ಯಾವ್ದ್ರದೋ ಒಂದು ಬಗ್ಗೆ ಕತೆ ಇರ್ತದೆ, ಅಥವಾ ಅಲ್ಲಿ ಯಾವುದೋ ಒಂದು ಸ್ಥಿತಿ ಬರೀಬೇಕು. ಮತ್ತೆ ಇನ್ನೊಂದ್ಸತಿ ಓದ್ಬೇಕು. ಓದಿದಾಗ ಯಾವುದೋ ಅಷ್ಟು ವಚನಗಳಲ್ಲಿ ಒಂದು ವಚನ ನಿಮಗೆ ಬಹಳ ಇಂಪಾರ್ಟೆಂಟ್ ಅನಿಸ್ತದೆ. ನಿಮ್ಮ ಮನಸ್ಸು, ಪರಿಶುದ್ಧಾತ್ಮನ ಆ ವಚನದ ಕಡೆಗೆ ನಿಮ್ಮ ಮನಸ್ಸನ್ನ ಸೆಳೀತಾನೆ. ಒಬ್ಬೊಬ್ರಿಗೆ ಒಂದೊಂದು ವಚನ. ಪರಿಶುದ್ಧಾತ್ಮನು ನಿಮಗೆ ಯಾವ ವಚನದ ಕಡೆಗೆ ಮನಸ್ಸನ್ನ ಸೆಳೀತಾನೆ, ಅಲ್ಲಿ ಒಂದು 10 ನಿಮಿಷ ಆ ವಚನವನ್ನೇ ಧ್ಯಾನ ಮಾಡಬೇಕು. ಇದರಲ್ಲಿ ಯಾವುದು ಪ್ರಾಮುಖ್ಯವಾದಂತ ಪದ ಇದೆ, ಮತ್ತೆ ಅದನ್ನ ಬರ್ಕೊಳ್ಬೇಕು. ಆ ಪದ ಸಿಕ್ಕಿದಾಗ ಮತ್ತೆ 3ನೇ ಸತಿ ಓದುವಾಗ ಗುರುತಿಸ್ಬೇಕು, ಇದರಲ್ಲಿ ಯಾವ್ದಾದ್ರೂ ಒಂದು ಒಳ್ಳೆ ಮಾದರಿ ಇದೆಯಾ, ಅಲ್ಲಿ ಆ ಭಾಗದಲ್ಲಿ ಯಾರೋ ಒಂದು ಒಳ್ಳೆ ಮಾದರಿ ಜೀವನ ಶೈಲಿ ಮಾಡಿದ್ದಾರೆ, ಅದನ್ನು ನಾನೇ ಮಾಡಿದ್ರೆ ಒಳ್ಳೇದಲ್ಲ ಅಂತ ಒಂದು ಮಾದರಿ, ಅಥವಾ ಅಲ್ಲಿ ಯಾರೋ ಒಂದೇನೋ ಪಾಪ ಮಾಡಿರ್ತಾರೆ, ಅಂತ ಪಾಪ ನನ್ನಲ್ಲೂ ಇದ್ರೆ ಇದನ್ನ ಬಿಟ್ಟು ಬಿಡಬೇಕಾದಂತ ಪಾಪ, ಯಾವುದೋ ಒಂದು ಹೊಸ ಸಂಗತಿ ವಾಕ್ಯದ ಬಗ್ಗೆ, ಸುವಾರ್ತೆ ಬಗ್ಗೆ ನಿಮಗೆ ಗೊತ್ತಾಗ್ತದೆ, ತಿಳಿದುಕೊಳ್ಳಬೇಕಾದಂತ ಸತ್ಯ ಗುರುತಿಸಬೇಕು. ಅಲ್ಲಿ ಯಾವುದೋ ಒಂದು ಪ್ರಾಮಿಸ್ ಇರ್ತದೆ ನಿಮಗೆ, ನೀವು ಅವತ್ತಿನ ಜೀವನವನ್ನ ನಡೆಸಲಿಕ್ಕೆ ದೇವರು, ಗಾಡ್ ವುಡ್ ಹ್ಯಾವ್ ಗಿವನ್ ಯು ಸಮ್ ಪ್ರಾಮಿಸ್. ದೇವರ ವಾಗ್ದಾನ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ. ಇಟ್ಸ್ ಎ ಪ್ರಾಮಿಸ್. ಅದನ್ನ ದೇವರು ಯಾರು ಅನ್ನುವಂಥದ್ದು ಇರ್ತದೆ. ದೇವರು ಪ್ರೀತಿ ಸ್ವರೂಪಿ, ದೇವರು ಕ್ಷಮಿಸುವವನು, ದೇವರ ಗುಣಲಕ್ಷಣ, ಹೀಗೆ ಗುರುತಿಸಿ ಅದನ್ನ ಹಿಡಿದು ಮತ್ತೆ ಕೊನೆಯಲ್ಲಿ 5 ನಿಮಿಷ ಅನ್ವಯದ ಪ್ರಾರ್ಥನೆ. ಹೀಗೆ ಮಾಡುವಾಗ 30 ನಿಮಿಷ ಬೇಕಾಗ್ತದೆ ಕನಿಷ್ಠ ಪಕ್ಷ. ಪ್ರತಿ ದಿವಸ ಧ್ಯಾನ ಮಾಡುವಾಗ ಕ್ರಮಬದ್ಧವಾಗಿ 30 ನಿಮಿಷ ಬೇಕು. 5 ನಿಮಿಷ ಸಿದ್ಧತೆಯ ಪ್ರಾರ್ಥನೆ, 10 ನಿಮಿಷ ಆ ಭಾಗವನ್ನು ಓದಿಕೊಳ್ಳುವಂಥದ್ದು, ಇನ್ನು 10 ನಿಮಿಷ ಅನ್ವಯ, ಪ್ರಾಮುಖ್ಯವಾದಂಥ ವಚನ, ಪ್ರಾಮುಖ್ಯವಾದಂಥ ಪದ, ಅವುಗಳ ಆಧಾರದ ಮೇಲೆ 5 ಅನ್ವಯಗಳನ್ನು ತೆಗೆಯುವಂಥದ್ದು. ಅನುಸರಿಸಬೇಕಾದಂಥ ಮಾದರಿ, ಬಿಟ್ಟು ಬಿಡಬೇಕಾದಂಥ ಪಾಪ, ತಿಳಿದುಕೊಳ್ಳಬೇಕಾದಂಥ ಸತ್ಯ, ದೇವರ ವಾಗ್ದಾನ, ದೇವರು ಯಾರು ಅಂದ್ರೆ ದೇವರ ಗುಣಲಕ್ಷಣ. ಇಷ್ಟು ಒಂದೊಂದ್ಸತಿ 5 ಸಿಗ್ತದೆ, ಒಂದೊಂದ್ಸತಿ 2 ಸಿಗ್ಬೋದು, ಒಂದೊಂದ್ಸತಿ 1 ಸಿಗ್ಬೋದು, ಒಂದೊಂದ್ಸತಿ 3 ಸಿಗ್ಬೋದು. ನಿಮ್ಮ ಧ್ಯಾನದ ಅನ್ವಯದ ಪ್ರಕಾರ
ಅಷ್ಟು ಅನ್ವಯಗಳನ್ನ ನಿಮ್ಮ ಜೀವನಕ್ಕೆ ಅದನ್ನ ನನಗೇ ಅಂತ ಅಂದುಕೊಂಡು ಅನ್ವಯದ ಪ್ರಾರ್ಥನೆಯನ್ನು 5 ನಿಮಿಷ ಮಾಡುವಂಥದ್ದು ಇದು ಧ್ಯಾನ. ಧ್ಯಾನ ಮಾಡುವುದು ಹೇಗೆ ಅನ್ನುವಾಗ ಇದು ಈ ರೀತಿ ನೀವು ಮಾಡುವಂಥದ್ದು ಒಳ್ಳೆಯದು. ಅದಕ್ಕೆ ಮುಂಚೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಯಾಕೆ ಧ್ಯಾನ. ಈಗಾಗಲೇ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೇನೆ. ಧ್ಯಾನ ಮಾಡುವ ಕ್ರಮ ಮುಂಜಾನೆ ಯೇಸು ಕ್ರಿಸ್ತನು ಇನ್ನೂ ಮೊಬ್ಬಿರುವಾಗಲೇ, ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ. ಬೇರೆಯವ್ರು ಯಾರಾದ್ರೂ ವಾಕ್ಯ ತೆಗಿತೀರಾ? ಆ ವಾಕ್ಯ ಕೊಡ್ತೀರಾ? ಯೇಸು ಕ್ರಿಸ್ತನು ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಹೋಗಿ ಬೆಳಿಗ್ಗೆ ಪ್ರಾರ್ಥನೆಗೆ ಹೋಗ್ತಿದ್ದ. 35ನೇ ವಚನ, ಮಾರ್ಕನ್ ಬರೆಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ. ಬೇರೆಯವ್ರು ಯಾರಾದ್ರೂ ಓದ್ರಿ? ಪ್ರಶಾಂತ್ ಓದ್ರಿ, ಇಲ್ಲ ಚಿಂಟು ಓದ್ರಿ, ಇಲ್ಲ ರಾಜು ಓದ್ರಿ, ಇಲ್ಲ ಇನ್ನೊಬ್ರು ಯಾರಾದ್ರೂ ಓದ್ರಿ. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಹಾಗಾದ್ರೆ ವಾಟ್ ಈಸ್ ದ ಬೆಸ್ಟ್ ಟೈಮ್ ಟು ಡೂ ಮೆಡಿಟೇಷನ್, ಕ್ವೈಟ್ ಟೈಮ್? ಇಟ್ ಈಸ್ ಅರ್ಲಿ ಮಾರ್ನಿಂಗ್. ಯಾವಾಗಂದ್ರೆ ಅವಾಗ ಓದೋದಲ್ಲ. ಯೇಸು ಕ್ರಿಸ್ತನು ಕೂಡ ದೇವರಾಗಿದ್ರು ಕೂಡ ಆತನು ಶರೀರಧಾರೆಯಲ್ಲಿರುವಾಗ ಬಹಳ ಶಿಸ್ತಿನಿಂದ ಆತನು ಮುಂಜಾನೆ ಇನ್ನೂ ಮೊಬ್ಬಿರುವಾಗ, ಇನ್ನೂ ಸೂರ್ಯೋದಯ ಆಗಿರಲ್ಲ, ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳ ಅನ್ನುವಾಗ ನಿರ್ಮಲ, ನಿರ್ಜನ, ನಿಶಬ್ದ. ಇವೆಲ್ಲ ನೋಟ್ಸ್ ಮಾಡ್ಕೊಳ್ತಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ, ಅಥವಾ ಸುಮ್ಮನೆ ಕೇಳಿಸ್ಕೊಳ್ತಿದ್ರೆ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ. ಎಲ್ರು ನೋಟ್ಸ್ ಮಾಡ್ಕೊಳ್ತಿದ್ದೀರಾ? ಹೌದು ಅಂಕಲ್. ಚಿಂಟು ನೋಟ್ಸ್ ಮಾಡ್ಕೊಳ್ತಿದ್ದೀರಾ? ಅಂಕಲ್ ಮಾಡ್ತಾ ಇದ್ದೇನೆ. ಪ್ರಶಾಂತ್? ಮಾಡ್ತೀನಿ. ನಾನು ಆಮೇಲೆ ಎಲ್ರಿಗೂ ಕೇಳ್ತೀನಿ, ಫೋಟೋ ಕಳಿಸ್ರಿ ನಿಮ್ ನೋಟ್ಸ್ ಅಂತ. ಪ್ರೀತಿ? ನೋಟ್ಸ್ ಮಾಡ್ಕೊಳ್ಬೇಕು. ಅಡವಿ ಅನ್ನುವಾಗ ನಿರ್ಮಲ, ನಿರ್ಜನ, ನಿಶಬ್ದ, ಕ್ವೈಟ್ ಪ್ಲೇಸ್. ಅಂದ್ರೆ ನೀವೆಲ್ಲ ಅಡವಿಗೆ ಹೋಗ್ಬೇಕು ಅಂತಲ್ಲ, ನೀವಿರುವಂತ ನಿಮ್ಮ ಮನೆಯಲ್ಲಿಯೇ ಜನರು ಗಲಾಟೆ ಇಲ್ಲದೆ ಇರತಕ್ಕಂಥದ್ದು, ನಿಶಬ್ದವಾಗಿರ್ತಕ್ಕಂಥದ್ದು. ಧ್ಯಾನ ಮಾಡುವಾಗ ಬೇಕಾಗುವಂತ ಏಕಾಗ್ರತೆಯನ್ನು ಮಾಡುವಾಗ ಆ ನಿರ್ಮಲವಾದಂತ ಪರಿಸರ, ಇದನ್ನ ಆರಿಸಿಕೊಂಡು ಆ ಕೋಣೆಯಲ್ಲಿ, ಆ ಸ್ಥಳದಲ್ಲಿ ಕೂತು ನೀವು ಧ್ಯಾನಕ್ಕೆ ಕೂತ್ಕೊಳ್ಬೇಕು. ಯೇಸು ಕ್ರಿಸ್ತನು ಕೂಡ ಮಾಡಿರ್ತಕ್ಕಂಥ ಮಾದರಿ. ಹಾಗಾದ್ರೆ ಧ್ಯಾನ ಅಂದ್ರೆ ಏನು? ದೇವರು ನನ್ನೊಟ್ಟಿಗೆ ಮಾತನಾಡ್ತಾನೆ, ನಾನು ಕೇಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಧ್ಯಾನ ಮಾಡ್ತೇನೆ. ಅಂದ್ರೆ ಕೂತ್ಕೊಂಡು ಸನ್ಯಾಸಿಗಳಾಗಿ ಚಕಂಬಳಕ ಹಾಕೊಂಡು ರುದ್ರಾಕ್ಷಿ ಹಿಡ್ಕೊಂಡು ಮಾಡೋಂಥದ್ದಲ್ಲ. ಧ್ಯಾನ ಮಾಡ್ತೇನೆ ಅನ್ನುವಾಗ ದೇವರು ಕೊಟ್ಟಂತ, ದೇವ್ರು ಹೇಗ್ ಮಾತನಾಡ್ತಾನೆ? ದೇವರು ನಮಗೆ ಸತ್ಯವೇದವನ್ನ ಕೊಟ್ಟಿದ್ದಾನೆ. ಅದರ ಮುಖಾಂತರ ಮಾತನಾಡ್ತಾನೆ. ಸತ್ಯವೇದ ಬರುವುದಕ್ಕಿಂತ ಮುಂಚೆ ದೇವರು ನೇರವಾಗಿ ತನ್ನ ಸ್ವರದಿಂದ, ತನ್ನ ಶಬ್ದದಿಂದ ಮಾತನಾಡ್ತಿದ್ದ ತನ್ನ ಭಕ್ತರ ಒಟ್ಟಿಗೆ. ಈಗ ಪರಿಶುದ್ಧಾತ್ಮನ ಮುಖಾಂತರ ನಮಗೆ ವಾಕ್ಯ ಕೈಗಳಲ್ಲಿದೆ. ಹಾಗಾಗಿ ದೇವರು ಮಾತನಾಡುವಂಥದ್ದನ್ನ ಕೇಳಿಸ್ಕೊಳ್ಬೇಕಾದ್ರೆ ವಾಕ್ಯವನ್ನ ಓದಬೇಕು. ಧ್ಯಾನ ಮಾಡುವ ಕ್ರಮ ಇನ್ನು ಮೊಬ್ಬಿರುವಾಗಲೇ ಮುಂಜಾನೆ. ಧ್ಯಾನದ ಒಂದು ಅವಧಿ ಎಷ್ಟಿರಬೇಕು? 30 ನಿಮಿಷ. ಮೊದಲಿನ 5 ನಿಮಿಷ ಪ್ರಾರ್ಥನೆಯ ಸಿದ್ಧತೆ, 10 ನಿಮಿಷ ಓದುವಂಥದ್ದು. ಒಂದೇ ಸತಿ ಓದಿದ್ರೆ ಆಗಲ್ಲ, 1, 2, 3 ಸತಿ 4 ಸತಿ ಓದ್ಬೇಕು. ಓದುವಾಗ ಗುರುತಿಸುವಂಥದ್ದು, ಪ್ರಾಮುಖ್ಯವಾದಂಥ ವಚನಗಳು, ಅದರಲ್ಲಿ ಪ್ರಾಮುಖ್ಯವಾದಂಥ ಪದ, ಅದರಿಂದ ಅನ್ವಯಗಳು, 5 ಅನ್ವಯಗಳು. ಓದುವಾಗ ಗುರುತಿಸಬೇಕು. ಅಲ್ಲಿ ಏನಾದ್ರೂ ಒಂದು ಘಟನೆ, ಒಂದು ಸಂದರ್ಭ, ಒಂದೇನೋ ಒಂದು ಕತೆ, ಅಲ್ಲೇನೋ ಒಂದು ಪರಿಸ್ಥಿತಿ, ಏನೇನೋ ಇರ್ತದೆ. ಅದರಿಂದ ನಮಗೇನು ಅನ್ವಯ ಅನ್ನುವಂಥದ್ದು 5 ಅಂಶಗಳಲ್ಲಿ ಅನ್ವಯ ಮಾಡಿಕೊಂಡು ಅದರಂತೆ ಜೀವಿಸುವುದಕ್ಕೆ, ಅನ್ವಯ ಮಾಡಿಕೊಂಡಂಥದ್ದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಾರ್ಥನೆ ಮಾಡಬೇಕು. ಅದಕ್ಕೋಸ್ಕರವೇ ಆ ಧ್ಯಾನದ ಪ್ರಾರ್ಥನೆ ಮಾಡುವಾಗ ಅದು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ಬರ್ಲಿಕ್ಕೆ ಸಾಧ್ಯತೆ. ಸೊ ಹಾಗಾಗಿ ಇವತ್ತು ಪ್ರೀತಿ ಮಾಡಿರ್ತಕ್ಕಂಥದ್ದು ಯೋಹಾನ್ ಬರೆದ ಸುವಾರ್ತೆ. ಇಷ್ಟ ಅರ್ಥ ಆಗಿದೆಯಾ ಎಲ್ರಿಗೂ? ಧ್ಯಾನ ಅಂದ್ರೆ ಏನು?
ಹೇಗ್ ಮಾಡಬೇಕು ಧ್ಯಾನ, ಎಷ್ಟು ನಿಮಿಷ ಮಾಡಬೇಕು, ಮಾಡುವಾಗ ಎಷ್ಟು ಭಾಗಗಳಿದೆ ಧ್ಯಾನದಲ್ಲಿ ಅನ್ನುವಂಥದ್ದು ಎಲ್ರಿಗೂ ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಅಂಕಲ್. ಬೇರೆಯವ್ರಿಗೆ ಯಾರಾದ್ರೂ ನೀವು ಹೇಳ್ಕೊಡ್ಬೇಕು, ಹೊಸಬ್ರು, ಹುಡುಗ ಹುಡುಗಿಯರಿಗೆ, ಯವನಸ್ಥರಿಗೆ ಅನ್ನುವಾಗ ಹೇಳ್ತೀರಾ? ಹೇಳ್ತೀವಿ ಅಂಕಲ್. ವೆರಿ ಗುಡ್, ಥ್ಯಾಂಕ್ ಯು. ಇವಾಗ ಅಮ್ಮ ಪ್ರೀತಿ, ಇವತ್ ನೀವು ಮಾಡಿದ ಧ್ಯಾನದ ಭಾಗ ಯಾವ್ದಮ್ಮ? ಯೋಹಾನ್ ಬರೆಸುವಾರ್ತೆ ಪ್ರಾಕ್ಟಿಕಲ್ ಆಗಿ ನೋಡೋಣ. ಪ್ರಾಕ್ಟಿಕಲ್ 12ನೇ ಅಧ್ಯಾಯ. 12ನೇ ಅಧ್ಯಾಯ. ಓಕೆ, ಎಷ್ಟನೇ ವಚನದಿಂದ ಎಷ್ಟನೇ ವಚನದವರೆಗೂ ಅಮ್ಮ? 1ನೇ ವಚನದಿಂದ 19ನೇ ವಚನ. 1ನೇ ವಚನದಿಂದ 19ನೇ ವಚನ. ಓಕೆಪ್ಪ. ಇದರಲ್ಲಿ ನೀವು ಓದುವಾಗ ನಿಮ್ಮ ಧ್ಯಾನವನ್ನ ಹಂಚ್ಕೊಳ್ರಿ. ಅಂಕಲ್, ನನ್ಗೆ ಅನುಸರಿಸಬೇಕಾದ ಮಾದರಿ ಮತ್ತೆ ಬಿಟ್ಟು ಬಿಡಬೇಕಾದ ಪಾಪ ಅರ್ಥ ಆಯ್ತು ಅಂಕಲ್. ಯಾವ ವಚನ ಅಮ್ಮ? ಅಂಕಲ್, 3ನೇ ವಚನ. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಾಮಾಂಸಿ ತೈಲವನ್ನು ಒಂದು ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಈ ವಚನದಲ್ಲಿ ಮರಿಯಳು ದೀನತೆಯಿಂದ ಯೇಸು ಸ್ವಾಮಿಗೆ ಸೇವೆ ಮಾಡ್ತಾ ಇರೋಂಥದ್ದು. ಅವಳಲ್ಲಿದ್ದಂತ ದೀನತೆ ಮತ್ತು ಸೇವಾ ಮನೋಭಾವ ಅನುಸರಿಸಬೇಕಾದ ಮಾದರಿ. ಇದು ಹೆಂಗ್ ಇವಾಗ ಅನ್ವಯ ಆಗುತ್ತಮ್ಮ ನಿಮಗೆ? ಹೌ ಡಸ್ ದಿಸ್ ಎಕ್ಸಾಂಪಲ್ ಆಫ್ ಮೇರಿ ಈಸ್ ಅಪ್ಲಿಕಬಲ್ ಟು ಯು? ಆಕೆ ಅಂದು ಅಚ್ಚ ಜಟಮಾಂಸಿ ಪ್ಯೂರ್ ಆಯಿಲ್ ಅದನ್ನ ತಂದು ಯೇಸುವಿನ ಪಾದಕ್ಕೆ ಹಚ್ಚಿದ್ಲು. ಹೌ ಡಸ್ ದಿಸ್ ರಿಲೇಟ್ ಟು ಯು? How you can apply this verse to you so that you can pick this as an example to follow. English ನಲ್ಲಿ ಅನುಸರಿಸಬೇಕಾದ ಮಾದರಿಗೆ an example to follow, an example to follow. ಬಿಟ್ಟು ಬಿಡಬೇಕಾದಂತ ಪಾಪಕ್ಕೆ sin to be forsaken, sin to be forsaken. ತಿಳಿದುಕೊಳ್ಳಬೇಕಾದಂತ ಸತ್ಯ, new truth, understanding new truth. ದೇವರ ವಾಗ್ದಾನ, ಗಾಡ್ಸ್ ಪ್ರಾಮಿಸ್. 5ನೇದು, ದೇವರು ಯಾರು? ಹೂ ಇಸ್ ಗಾಡ್ ಡ್ಯಾಶ್, ದೇವರ ಗುಣಲಕ್ಷಣ, ಗಾಡ್ಸ್ ಆಟ್ರಿಬ್ಯೂಟ್ಸ್. ಇದು ಹೇಗೆ ಅಪ್ಲೈ ಆಗುತ್ತಮ್ಮ? ಪ್ರಾಕ್ಟಿಕಲ್ ಆಗಿ ಇವಾಗ ಇದನ್ನ ಅಪ್ಲೈ ಮಾಡಬೇಕು. ಇದೇ ಧ್ಯಾನ. ಧ್ಯಾನ ಮಾಡುವಾಗ ಇದು ನನಗೆ ಅಂತ ಮಾಡಿಕೊಂಡು ಅನ್ವಯ ಮಾಡ್ಕೊಳ್ತೀನಿ. ಅದನ್ನ ಜೀವನದಲ್ಲಿ ತರಕ್ಕೆ ನಾನು ಕ್ಷಣ ಕ್ಷಣ ಅನುದಿನ ಜೀವಮಾನ ಸತತವಾಗಿ ಪ್ರಯತ್ನ ಪಡ್ತೀನಿ. ಪಡುವುದಕ್ಕೆ ಕೊನೆಯಲ್ಲಿ ಅನ್ವಯದ ಪ್ರಾರ್ಥನೆಯನ್ನ, ಈ ವಚನವನ್ನ ಹಿಡದೆ ಪ್ರಾರ್ಥನೆ ಮಾಡ್ತೀನಿ. ಈಗ ನಾವು ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಹೌ ದಿಸ್ ವರ್ಸ್ ಈಸ್ ಅಪ್ಲಿಕಬಲ್ ಟು ಯು. ವರ್ಸ್ 3. ಮರಿಯಳ ಜಾಗದಲ್ಲಿ ಯಾರನ್ನ ಹಾಕೊಬಹುದು? ಪ್ರೀತಿ. ಧ್ಯಾನ ಅನ್ನುವಾಗ ವೈಯಕ್ತಿಕವಾಗಿ ಅದು ನನಗೆ, ಇಟ್ಸ್ ಮೀ ಅಂಡ್ ಮೈ ಗಾಡ್, ಮೀ ಅಂಡ್ ಮೈ ಕ್ರೈಸ್ಟ್. ನಾನು ನನ್ನ ದೇವರು, ನಾನು ನನ್ನ ಕ್ರಿಸ್ತನು, ಇದು ನನಗೇ ಅನ್ನುವಂಥದ್ದು. ಸೊ ಕ್ವೈಟ್ ಟೈಮ್ ಈಸ್ ಇಂಡಿವಿಜುವಲ್, ಕ್ವೈಟ್ ಟೈಮ್ ಈಸ್ ನಾಟ್ ಜನರಲ್. ಹಾಗಾಗಿ ಕ್ವೈಟ್ ಟೈಮ್ನಲ್ಲಿ ಧ್ಯಾನ ಮಾಡುವಾಗ 2 ಅನ್ವಯಗಳು, 5 ಅನ್ವಯಗಳನ್ನು ಹೇಳಿದೆ. ಅದರಲ್ಲಿ ನಿರ್ದಿಷ್ಟವಾದಂಥ ಅನ್ವಯ, ಸಾಮಾನ್ಯವಾದಂಥ ಅನ್ವಯ. ನಿರ್ದಿಷ್ಟವಾಗಿ ಇಟ್ಸ್ ಟು ಮೀ ಅಲೋನ್, ಸ್ಪೆಸಿಫಿಕ್ ಟು ಮೀ. ಸಾಮಾನ್ಯ ಅನ್ವಯ, ಸಾಮೂಹಿಕವಾಗಿ, ಜನರಲ್ ಅಪ್ಲಿಕೇಶನ್, ಅದು ಬೇರೆ. ಬರ್ತೀನಿ, ಅದು ಇನ್ನೊಂದು ದಿವಸ ಬರ್ತೀನಿ. ಈಗ ಈ ಸ್ಪೆಸಿಫಿಕ್ ಆಗಿ ಮರಿಯಳ ಜಾಗದಲ್ಲಿ ಯಾರನ್ನ ಹಾಕೊಳ್ತಾ ಇದ್ದೀವಿ ಈಗ ನಾವು? ನನ್ನನ್ನ, ಪ್ರೀತಿಯಾದ ನನ್ನ. ಆಗ ಪ್ರೀತಿ ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನ ಒಂದು ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ, ಪ್ರೀತಿ ತನ್ನ ತಲೆ ಕೂದಲಿನಿಂದ ಯೇಸು ಕ್ರಿಸ್ತನ ಪಾದಗಳನ್ನ ಒರೆಸಿದಳು. ಇದು ಮೆಡಿಟೇಷನ್. ಅಲ್ಲಿರುವಂತ ವಚನವನ್ನ, ಅದು ನಾನೇ ಅನ್ನುವಂಥದ್ದು ಏನ್ ಮಾಡ್ಬೇಕಲ್ಲಿ? ನಾನಲ್ಲಿ
ತಗ್ಗಿಸಿಕೊಳ್ಳಬೇಕು. ಮೆನ್ಷನ್ ಮಾಡ್ಕೋಬೇಕು ನನ್ನನ್ನು ನಾನು ಅಂಕಲ್. ಹಾಕ್ಬೇಕಲ್ಲಿ, ನನ್ನನ್ನು ನಾನು ಹಾಕ್ಬೇಕು. ಅಲ್ಲಿ ಮರಿಯಳು ಅನ್ನುವಾಗ ಪ್ರೀತಿ, ಮರಿಯಳು ಅನ್ನುವಾಗ ರಾಜು, ಮರಿಯಳು ಅನ್ನುವಾಗ ಕಿರಣ್, ಮರಿಯಳು ಅನ್ನುವಾಗ ಬೇಬಿ, ಮರಿಯಳು ಅನ್ನುವಾಗ ಚಿಂಟು, ಮರಿಯಳು ಅನ್ನುವ ಇದು ಬರೀ ಮರಿಯಳದಿದೆ, ನಮಗಿದು ಗಂಡಸರಿಗೆ ಅಪ್ಲೈ ಆಗಲ್ಲ ಅಂತ ಹೇಳಕ್ ಆಗುತ್ತೋ? ಇಲ್ಲ ಅಂಕಲ್, ಎಲ್ರಿಗೂ ಎಲ್ಲರಿಗೂ ಅನ್ವಯ. ಹಾಗಾದ್ರೆ ಮರಿಯಳು ತನಗಿದ್ದಂಥದ್ದ ದ ಮೋಸ್ಟ್ ವ್ಯಾಲ್ಯೂಯಬಲ್. ಹಾಗಾದ್ರೆ ಇವಾಗ ಅಲ್ಲಿ ಹೆಂಗ್ ಅನ್ವಯ ಮಾಡ್ಕೊಳ್ಳೋದು ಈಗ ಇದನ್ನ ಪ್ರೀತಿ? ಈಗ ಅಪ್ಲಿಕೇಶನ್ ಬರ್ಬೇಕೀಗ. ಇದನ್ನ ಹೇಗ್ ರಿಲೇಟ್ ಮಾಡ್ತೀಯ ಈಗ? ಅಂದು ಮರಿಯಳು ತನಗಿದ್ದಂಥದ್ದ ಅತ್ಯುತ್ತಮವಾದಂಥದ್ದನ್ನ ತನ್ನ ತಲೆ ಕೂದಲಿನಿಂದ ಹಚ್ಚಿ ಒರೆಸಿದಳು. ಹೌ ಡಸ್ ಇಟ್ ಅಪ್ಲೈ ಟು ಯು? ಹೌ ಯು ವಾಂಟ್ ಟು ಗ್ಲೋರಿಫೈ ಕ್ರೈಸ್ಟ್ ಇನ್ ಯುವರ್ ಲೈಫ್? ನೀನು ನಿನ್ನ ಯೇಸು ಕ್ರಿಸ್ತನನ್ನ ಹೇಗೆ ಮಹಿಮೆ ಪಡಿಸ್ಲಿಕ್ಕೆ ಇವತ್ತು ಯು ಆರ್ ಅಪ್ಲೈಯಿಂಗ್ ದಿಸ್ ವರ್ಸ್ ಟು ಯುವರ್ ಲೈಫ್? ಆಗ ಈ ಧ್ಯಾನ ಬಹಳಷ್ಟು ಅರ್ಥಗರ್ಭಿತವಾಗಿ ನನ್ನ ಜೀವನವನ್ನ ಇನ್ನಷ್ಟು ಆತ್ಮೀಕವಾಗಿ ಯೇಸು ಕ್ರಿಸ್ತನಿಗೆ ಮೆಚ್ಚುಗೆ ಆಗುವಂತ ರೀತಿಯಲ್ಲಿ ರೂಪಿಸ್ಲಿಕ್ಕೆ ಸಾಧ್ಯ. ಅದರ್ವೈಸ್ ಇಟ್ ಬಿಕಮ್ಸ್ ಎ ಬುಕ್ ನಾಲೆಡ್ಜ್. ಇಟ್ ವೋಂಟ್ ಬಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಲೈಫ್. ಟ್ರೈ ಮಾಡಮ್ಮ ಪ್ರೀತಿ, ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು. ಅಂಕಲ್, ಈಗ ಮರಿಯಳು ಬಹು ಬೆಲೆಯುಳ್ಳ ಅಂದ್ರೆ ಒಂದು ಪ್ರಿಷಿಯಸ್ ಅಥವಾ ವ್ಯಾಲ್ಯೂಯಬಲ್ ತೈಲವನ್ನ ದಿಂದ ಆತನ ಪಾದಗಳನ್ನು ಒರೆಸಿದ್ದು. ಈಗ ನಾವು ನಮ್ ಲೈಫ್ ಅಲ್ಲಿ ಈಗ ಯಾರಿಗಾದ್ರೂ ಏನಾದ್ರು ದಾನ ಮಾಡೋ ಅಂಕಲ್, ಈಗ ನಾನು ಯಾರಿಗಾದ್ರೂ ಏನಾದ್ರು ದಾನ ಮಾಡ್ಬೇಕು ಅಂದ್ರೆ ಈಗ ಬಟ್ಟೆ ಕೊಡುವಂತದ್ದು, ಪುಸ್ತಕಗಳನ್ನ ಕೊಡುವಂತದ್ದು ಇದ್ದಾಗ ನಾನ್ ಯೂಸ್ ಮಾಡಿ ಬಿಟ್ಟಿರೋಂಥದ್ದನ್ನ ಕೊಡ್ಬಾರ್ದು. ನಾವ್ ಯಾರಿಗಾದ್ರೂ ಏನಾದ್ರು ಕೊಡ್ತಿದೀವಿ ಅಂದ್ರೆ ಅದನ್ನ ಅಂದ್ರೆ ಪ್ರಿಷಿಯಸ್, ಅವ್ರಿಗೂ ಅದು ಪ್ರಿಷಿಯಸ್ ಆಗೇ ಇರ್ಬೇಕು ಅಂದ್ರೆ ಹೊಸದನ್ನ ಕೊಡೋದು. ಇಲ್ಲಿ ಮರಿಯಳು ಏನ್ ಮಾಡ್ತಿದ್ದಾಳೆ? ತನ್ನತ್ರ ಇದ್ದಂತ ಅತ್ಯುತ್ತಮವಾದಂತದ್ದನ್ನೇ ಕೊಡ್ತಾ ಇದ್ದಾಳೆ. ಹಾಗಾದ್ರೆ ಪ್ರೀತಿಯಲ್ಲಿ ಇದ್ದಂಥದ್ದು ನಿಮಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು, ನಿಮ್ಗನ್ಸುತ್ತೆ ಇದು ಬಹಳ ಕಾಸ್ಟ್ಲಿ, ನಿಮ್ಗನ್ಸುತ್ತೆ ಇದು ನಾನು ಯಾರಿಗೂ ಶೇರ್ ಮಾಡಕ್ಕಾಗಲ್ಲ, ಇದನ್ಸುತ್ತೆ ಇದು ನಂದು ವೆರಿ ಪ್ರೆಷಿಯಸ್ ಟು ಮೀ ಅಂತದ್ದನ್ನ ಯಾವ್ದ್ಯಾವ್ದು ಇರ್ಬೋದು ಅದು ಯೇಸು ಕ್ರಿಸ್ತನಿಗೆ ನೀವು ಕೊಡುವಂಥದ್ದು? ಕ್ಯಾನ್ ಯು ಜಸ್ಟ್ ಥಿಂಕ್? ದೇವರು ನಿಮಗೆ ಬಹಳ ಅತ್ಯುತ್ತಮವಾದಂಥದ್ದನ್ನು ಕೊಟ್ಟಿರ್ತಾನೆ. ಯಾವ್ದಿರ್ಬೋದು ಅಲ್ಲಿ? ತೈಲ. ನಿಮಗೆ ಯಾವ್ದು ಯೇಸು ಕ್ರಿಸ್ತನು ಅಂತ ಬೆಲೆ ಬಾಳುವಂಥದ್ದು, ಮೋಸ್ಟ್ ಪ್ರೆಷಿಯಸ್, ಮೋಸ್ಟ್ ವ್ಯಾಲ್ಯೂಯಬಲ್, ನಿಮಗೆ ಯಾವ್ದ್ಯಾವ್ದು ಯೇಸು ಕ್ರಿಸ್ತನ್ ಕೊಟ್ಟಿದ್ದಾನೆ? ಜಸ್ಟ್ ಥಿಂಕ್. ಅಂಕಲ್, ಐ ಆಮ್ ನಾಟ್ ಫಾಂಡ್ ಆಫ್ ಥಿಂಗ್ಸ್. ಅಂದ್ರೆ ನಂಗೆ ಪ್ರೆಷಿಯಸ್ ಅಂತ ಅಂದ್ರೆ ನನ್ನ ಫ್ಯಾಮಿಲಿ. ಇಂಡಿವಿಜುವಲ್ ಅಮ್ಮ, ಡೋಂಟ್ ಜನರಲೈಸ್. ಉದಾಹರಣೆಗೆ ನನಗೆ ನಂದಿನ್ನೇ ನಾನು ತಗೊಳ್ತೀನಿ. ಅಂದು ಮರಿಯಳು ಅಚ್ಚ ಜಟಮಾಂಸಿ ತೈಲವನ್ನ ಆತನ ಪಾದಕ್ಕೆ ಹಚ್ಚಿದಳು. ದ ಮೋಸ್ಟ್ ಪ್ರೆಷಿಯಸ್, ವ್ಯಾಲ್ಯೂಯಬಲ್. ನನಗೂ ದೇವರು ನನಗೆ ಕೊಟ್ಟಂತ ನನ್ನ ಬಹಳ ವ್ಯಾಲ್ಯೂಯಬಲ್, ನನ್ನ ಸಂಬಳ, ನನ್ನ ಕೆಲಸ, ನನಗೆ ಬಹಳ ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥ ಕಾರು, ನನಗೆ ಬಹಳ ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥ ಒಡವೆಗಳು, ನನಗೆ ಬಹಳ ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥ ನನ್ನ ಮನೆ, ನನಗೆ ಬಹಳ ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥ ನನ್ನ ಮನೆಯಲ್ಲಿರ್ತಕ್ಕಂಥ ಸೋಫಾ, ನನ್ನ ಡೈನಿಂಗ್ ಟೇಬಲ್, ನನ್ನ ಟೀಪಾಯ್, ನನ್ನ ಚೇರ್ಗಳು, ನನ್ನ ಹಾಸಿಗೆಗಳು, ಪ್ರತಿಯೊಂದೊಂದು ಕೂಡ ನಾನು ಯೇಸು ಕ್ರಿಸ್ತನ ಕೊಡ್ತೀನಿ ಅನ್ನುವಾಗ ಸೇವೆಗೋಸ್ಕರ ನಾನು ಏನ್ ಮಾಡ್ತೀನಿ? ಉಪಯೋಗಿಸ್ತೀನಿ. ಯೇಸು ಕ್ರಿಸ್ತನಿಗೋಸ್ಕರ ಉಪಯೋಗಿಸ್ತೀನಿ. ಹಾಗೆ ಹೋಲಿಸ್ಬೋದಾ ಪ್ರೀತಿ? ದೇವರು ನನಗೆ ಕಾರ್ ಕೊಟ್ಟ, ದೇವರು ನನಗೆ 2 ವೀಲರ್ ಕೊಟ್ಟ, ದೇವರು ನನಗೆ ಅನೇಕ ಒಳ್ಳೊಳ್ಳೆ ಲೌಕಿಕವಾದಂಥವುಗಳನ್ನ ಕೊಟ್ಟ, ಅದನ್ನ ನಾನು ಯೇಸು ಕ್ರಿಸ್ತನಿಗೆ ಕೊಡ್ತೀನಿ. ಐ ವಿಲ್ ಆಫರ್ ಆಲ್ ದೀಸ್ ಥಿಂಗ್ಸ್ ಟು ಹಿಮ್. ದಿಸ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು ಗ್ಲೋರಿಫೈ. ದೇವರು ನಿನಗೆ MBA ಕೊಟ್ಟಿದ್ದಾನೆ, ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸ ಇಟ್ ಇಸ್ ವೆರಿ ಪ್ರೆಷಿಯಸ್ ಟು ಯು, ಇಸ್ಂಟ್ ಇಟ್?
ಹಾ ಅಂಕಲ್. ಇಟ್ಸ್ ವೆರಿ ವ್ಯಾಲ್ಯೂಯಬಲ್ ಟು ಯು, ಇಸಂಟ್ ಇಟ್ ಸೊ? ಎಸ್ ಅಂಕಲ್. ಹಾಗಾದ್ರೆ ಆ ಎಜುಕೇಶನ್ ನ ಏನ್ ಮಾಡ್ಬೇಕು ಈಗ? ದೇವರಿಗೆ ಒಪ್ಪಿಸ್ಕೊಡೋದು. ಯೇಸು ಕ್ರಿಸ್ತನಿಗೆ ಅದನ್ನ ಸಮರ್ಪಿಸಬೇಕು. ಹೇಗೆ ಸಮರ್ಪಿಸುವಂತದ್ದು? ಅದನ್ನ ಕೆಲಸ ಸಿಕ್ಕಿದಾಗ ಆ ಜ್ಞಾನ, MBA ಓದಿದಂತ ಜ್ಞಾನವನ್ನ ಅನೇಕ ದೇವರ ಮಕ್ಕಳಿಗೆ ವಾಕ್ಯವನ್ನ ಹೇಳಿಕೊಡುವಂತ ರೀತಿಯಲ್ಲಿ ಅದನ್ನ ಯು ಶುಡ್ ಆಫರ್ ಆಸ್ ಎ ಸರ್ವಿಸ್. ಇವಾಗ ದೇವರು ನನಗೆ ಕೊಟ್ಟಿರುವಂತ ಈ ಜ್ಞಾನವನ್ನ ನಾನು ಏನ್ ಮಾಡ್ತಾ ಇದ್ದೇನೆ, ಇಟ್ಸ್ ವೆರಿ ಪ್ರೆಷಿಯಸ್. ನಾನು ಬೇರೆ ಕಡೆ ಹೋಗಿ ಪ್ರೀಚ್ ಮಾಡಿದ್ದೀನಿ ಅಂದ್ರೆ, ಟೀಚ್ ಮಾಡಿದ್ದೀನಿ ಅಂದ್ರೆ ನನಗೆ ಏನ್ ಸಿಗ್ತದೆ ಲೋಕದಲ್ಲಿ? ಮನಿ, ಸಮ್ ಮನಿ, ನೇಮ್, ಫೇಮ್, ಪಾಪ್ಯುಲಾರಿಟಿ. ಅದು ಬೇಡ, ಅದನ್ನ ಕ್ರಿಸ್ತನಿಗೆ ಕೊಡ್ತೀವಿ. ಮಾತನಾಡುವಂತ ವರ ಕ್ರಿಸ್ತನಿಗೆ ಕೊಡ್ತೀವಿ, ಕ್ರಿಸ್ತನಿಗೆ ಕೊಡ್ತೀವಿ. ಹಾಗೆ ಯು ಶುಡ್ ಆಫರ್ ಯುವರ್ ಎಜುಕೇಶನ್ ಫಾರ್ ಕ್ರೈಸ್ಟ್. ಯು ಶುಡ್ ಆಫರ್ ಯುವರ್ ಪೊಸಿಷನ್ ಫಾರ್ ಕ್ರೈಸ್ಟ್. ಇರುವಂತ ಕೆಲಸ ಮಾಡುವಂತ ಸ್ಥಳದಲ್ಲಿ ಕ್ರಿಸ್ತನನ್ನ ಕೊಡಬೇಕು, ಕ್ರಿಸ್ತನನ್ನ ಮಹಿಮೆ ಪಡಿಸಬೇಕು. ನೋಡಿ, ಒಂದು ಹೆಣ್ಣಿಗೆ ತಲೆ ಕೂದಲು ಬಹಳ ಗೌರವ ನಮ್ಮ ಭಾರತ ಸಂಸ್ಕೃತಿಯಲ್ಲಿ. ಕರೆಕ್ಟೇ ನಮ್ಮ? ಹೌದು ಅಂಕಲ್. ಹೆಣ್ಣಿಗೆ ತಲೆ ಕೂದಲು ಬಹಳ ಗೌರವ. ಅಂಥದ್ರಲ್ಲಿ ಆ ತಲೆ ಕೂದಲಿನಿಂದ ಯೇಸು ಕ್ರಿಸ್ತನ ಪಾದವನ್ನ ಆಕೆ ಒರೆಸ್ತಾ ಇದ್ದಾಳೆ ಅಂದ್ರೆ, ನೀವು ಅದನ್ನ ಪದ ಉಪಯೋಗಿಸಿದ್ರಿ, ದೀನಳಾಗಿದ್ಲು ಅಂತ ಹೇಳಿದ್ರಲ್ವಾ? ಹೌದು. ಸೊ ಹಾಗಾಗಿ ಅಲ್ಲಿ ಯು ಪಿಕ್ಡ್ ಅಪ್ ದಟ್ ಸೆಕೆಂಡ್ ಕ್ಯಾರೆಕ್ಟರ್. ಮರಿಯಳಲ್ಲಿದ್ದಂತ ಆ ದೀನತೆ, ಆ ಗುಣ ಬರ್ಬೇಕು ನನಗೆ. ಮೊದಲನೇದು, ದೇವರು ನನಗೆ ಕೊಟ್ಟಂತ ಎಲ್ಲಾ ಅತ್ಯುತ್ತಮವಾದಂತವುಗಳಲ್ಲಿ ನಾನು ದೇವರಿಗೆ ಮತ್ತೆ ಸಮರ್ಪಿಸ್ತೇನೆ. ಹೀಗೆ ನಾನು ದೇವರನ್ನ ಗೌರವಿಸ್ತೇನೆ. ದೇವರು ನಿಮಗೆ ಕೊಟ್ಟಂತ ಸಂಬಳಗಳಲ್ಲಿ 10% ದಶಮಾಂಶ ದೇವರದು. ಹಾಗೆ ದೇವರನ್ನ ಗೌರವಿಸುವಂಥದ್ದು. ಅದಕ್ಕೋಸ್ಕರ ಬರ್ಕೊಳ್ರಿ, ಅತ್ಯುತ್ತಮವಾದಂಥದ್ದನ್ನ ದೇವರಿಗೆ ಸಮರ್ಪಿಸುವಂಥದ್ದು ಅನ್ನುವಾಗ ನಿಮ್ಮ ಸಮಯ, ನಿಮ್ಮ ಸಂದರ್ಭ, ನಿಮ್ಮ ಸಂಪತ್ತು, ನಿಮ್ಮ ಸದ್ಗುಣ ಇಷ್ಟನ್ನು ನೀವು ಯೇಸು ಕ್ರಿಸ್ತನಿಗೆ ಕೊಟ್ಟು ಆತನನ್ನ ಗೌರವಿಸಬೇಕು. ದೇವರು ನಿಮ್ಮನ್ನ ರಕ್ಷಣೆಯ ಮುಖಾಂತರ ಇಷ್ಟು ಆಶೀರ್ವದಿಸಿದ ಮೇಲೆ ಆ 4 ರೀತಿಯಲ್ಲಿ ದೇವರನ್ನ ನೀವು ಮಹಿಮೆ ಪಡಿಸಬೇಕು, ಅನುಸರಿಸಬೇಕಾದ ಮಾದರಿ. ಅದನ್ನೇ ಮರಿಯಳು ಮಾಡಿದ್ದು. ತನಗಿದ್ದಂತ ಅತ್ಯುತ್ತಮವಾದಂಥದ್ದನ್ನ ಪಾದ, ಶಿ ಈಸ್ ಸರೆಂಡ್ರಿಂಗ್, ಪಾದಕ್ಕೆ ಒರೆಸುವಂಥದ್ದು, ಕಾಲಿಗೆ ಅಡ್ಡ ಬೀಳುವಂಥದ್ದು. ಐ ಆಮ್ ಸರೆಂಡ್ರಿಂಗ್, ಐ ಆಮ್ ನಥಿಂಗ್, ಯು ಆರ್ ಎವ್ರಿಥಿಂಗ್, ಯು ಆರ್ ಎಬೋವ್ ಆಲ್. ನೀನು ಎಲ್ಲದಕ್ಕಿಂತಲೂ ಎಲ್ಲದಕ್ಕಿಂತಲೂ ದೊಡ್ಡವನು, ನಾನು ಏನೂ ಅಲ್ಲ ಅನ್ನುವಂಥದ್ದು ಒಂದು ಗುಣಭಾವ ಅಲ್ಲಿ ಗೊತ್ತಾಗ್ತದಲ್ಲಮ್ಮ. ಅನ್ಮ್ಯೂಟ್ ಮಾಡ್ಕೊಂಡೇ ಇರ್ರಮ್ಮ ಪ್ರೀತಿ, ಮಾತಾಡ್ತಾ ಇರ್ತೀನಿ. ಹಾ, ಅದು ಗೊತ್ತಾಗ್ತದೆ. ಪಾದಕ್ಕೆ ಒರೆಸಿದಳು ಅನ್ನುವಾಗ ಸರೆಂಡರ್, ಟೋಟಲ್ ಶರಣಾಗುವಂಥದ್ದು. ನಾನು ಕೂಡ ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ದೇವರು ನನಗೆ ಕೊಟ್ಟಂತ ಮೇಲುಗಳಲ್ಲಿ ಗರ್ವಿಷ್ಠನಾಗದೆ, ಹೆಮ್ಮೆಯಿಂದ ಇರದವನಾಗದೆ, ನಾನು ಬಹಳಷ್ಟು ಮರಿಯಳಂತೆ ದೀನಳಾಗಿ ನನ್ನನ್ನು ಶರಣಾಗತನನ್ನಾಗಿ ಮಾಡಿಕೊಂಡು ನಾನು ಯೇಸು ಕ್ರಿಸ್ತನನ್ನ ಗೌರವಿಸಬೇಕು. ಇದು ಅಪ್ಲಿಕೇಶನ್. ಏನಾದ್ರೂ ಸಹಾಯ ಆಯ್ತಾ ಅಮ್ಮ? ಖುಷಿ ಆಯ್ತಾ? ಸಂತೋಷ ಆಯ್ತಾ? ಬೇಜಾರಾಯ್ತಾ? This is how you should meditate, relate that as if it is you there existing in that passage. ಅವಳಂಗ್ ಮಾಡಿದ್ಲು, ನಾನು ಹಾಗೆ ಮಾಡ್ತೀನಿ. ಸೊ ನಾಳೆಯಿಂದ ದೇವ್ರು ನಾಳೆ ನಿಮಗೆ ಯಾವುದೋ ಒಂದು ದೊಡ್ಡ ಕೆಲಸ ಕೊಟ್ಮೇಲೆ ನಿಮ್ಗೆ ಏನ್ ಬರ್ತದೆ? ಸಂಬಳ ಬಂದಾಗ ಹೌ ಡು ಯು ಹಾನರ್ ಗಾಡ್? ಅವಳು ಅಲ್ಲಿ ಅಚ್ಚ ಜಟಮಾಂಸಿ ತೈಲದಿಂದ ಗೌರವಿಸಿದ್ಲು. ಹೌ ಡು ಯು ಹಾನರ್ ಗಾಡ್? ದೇವರಿಗೆ ಕೊಡ್ಬೇಕು ಅಂತ 10ನೇ ಒಂದು ಭಾಗವನ್ನು ದಶಮಾಂಶವನ್ನ ಕೊಡ್ಬೇಕು. ವೆರಿ ಗುಡ್. ದೇವರಿಗೆ ಗೌರವಿಸಬೇಕು. ಕನಿಷ್ಠ ಪಕ್ಷ ಹಳೆ ಒಡಂಬಡಿಕೆಯಲ್ಲಿ 10ನೇ ಒಂದು ಭಾಗ, ಹೊಸ ಒಡಂಬಡಿಕೆಯಲ್ಲಿ ಅಂಕೆ ಇಲ್ಲ. ನಿಮ್ಮ ಶಕ್ತಾನುಸಾರ, ನಿಮ್ಮ ಪ್ರತಿಷ್ಠೆಗೆ ಅನುಸಾರ
₹1 ಕೊಡ್ಬೋದು, 1,00,000 ರೂಪಾಯಿ ಕೊಡ್ಬೋದು. ಅದು ನಿಮಗೂ ದೇವರಿಗಿರ್ತಕ್ಕಂಥ ಪ್ರತಿಷ್ಠೆ. ಮನಸ್ಸಾಕ್ಷಿ ಹಂಗಿಸದ ಹಾಗೆ ನೀವು ದೇವರನ್ನ ಗೌರವಿಸುವಂಥದ್ದು. ದೇವರು ಕೊಟ್ಟಂತದ್ರಲ್ಲಿ ದೇವ್ರು ನಾಳೆ ನಿಮಗ್ ಕಾರ್ ಕೊಟ್ಟ, ವಾರಕ್ಕೆ 1 ದಿವಸ ಆದ್ರೂ ಆ ಗಾಡಿ ಯಾವ್ದಕ್ಕೆ ಉಪಯೋಗ ಆಗ್ಬೇಕು? ಸೇವೆಗೆ. ದಟ್ ಈಸ್ ದಿ ಅಪ್ಲಿಕೇಶನ್. ಮನೆಗೆ ಒಂದು ಒಳ್ಳೆ ಸೋಫಾ, ಮನೆಗೆ ಏನ್ ಮಾಡ್ಬೇಕು? ಅನೇಕರನ್ನ ಕರೆಸ್ಕೊಂಡು ಆ ಸೋಫಾ ಮೇಲೆ ಕೂರಿಸಿ ವಾಕ್ಯ ಹೇಳ್ಬೇಕು, ಕೇಳಿಸ್ಕೊಳ್ಬೇಕು. ದೇವರು ಒಳ್ಳೆ ಡೈನಿಂಗ್ ಟೇಬಲ್ ಕೊಟ್ಟ, ಆ ಡೈನಿಂಗ್ ಟೇಬಲ್ ದೇವರ ಮಕ್ಕಳಿಗೆ ದೇವರ ಸೇವೆಗೆ ಉಪಯೋಗ ಆಗಬೇಕು. ಸರೆಂಡರಿಂಗ್, ಇದು ಅಪ್ಲಿಕೇಶನ್. ಎರಡನೇದು ಯಾವ್ದಮ್ಮ ನೀವು ಮಾಡ್ಕೊಂಡಿದ್ದು ಬಿಟ್ಟು ಬಿಡಬೇಕಾದಂತ ಪಾಪ? ನೀವ್ ಯಾವ್ದು ಎರಡನೇದು ಹೇಳಿದ್ರಲ್ಲ ಪ್ರೀತಿ? ಹಾ ಅಂಕಲ್, 5ನೇ ವಚನ. ಏನಿದ್ಯಮ್ಮ? ಇಸ್ಕರಿಯೋತ ಯೂದನೆಂಬುವನು ಯಾಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ. ಇದು ಹೇಗೆ ಅಪ್ಲೈ ಆಗುತ್ತಮ್ಮ? ಹೌ ಡು ಯು ರೀಡ್ ದಿಸ್ ವರ್ಸ್? ಅಂಕಲ್, ಅವನು ಇಸ್ಕರಿಯೋತ ಅಲ್ಲಿ ಯೂದನ ಜಾಗದಲ್ಲಿ ಯಾರನ್ನ ಹಾಕೊಂಡು ಓದ್ಬೇಕೀಗ? ನನ್ನನ್ನೇ ಹಾಕೊಬೇಕು. ಅಬ್ಬಿಯಾದ ನಾನು ಯೇಸು ಸ್ವಾಮಿಯನ್ನ ಯಾಕೆ ಈ ತೈಲವನ್ನ 300 ಹಣಕ್ಕೆ ಮಾರಿ ಬಡವರಿಗೆ ಕೊಡ್ಲಿಲ್ಲ? ಪ್ರಶ್ನೆ. ಅನೇಕ ಬಾರಿ ನನಗೂ ಕೂಡ ಇಂಥ 10% ಕೊಟ್ರೆ ಹೆಂಗೆ ನಾವು ಬದುಕೋದು? ತಮಾಷೆನಾ? 50,000 ರೂಪಾಯಿ ಸಂಬಳ ಬಂದ್ರೆ 5,000 ರೂಪಾಯಿ ಕಾಣಿಕೆ ಕೊಡಕ್ ಆಗ್ತದೆ. ಏನೋ 500 ರೂಪಾಯ 1,000 ರೂಪಾಯ ಕೊಟ್ರೆ ಸಾಕು. ಅಂಥದ್ದು ನನ್ನಲ್ಲಿ ಇರಬಾರ್ದು. ಅಂಥದ್ದು ದುರಭಿಪ್ರಾಯ ನನ್ನಲ್ಲಿ ಇರಬಾರ್ದು. 300 ಹಣಕ್ಕೆ ಮಾರಿ ಬಡವರಿಗೆ ಕೊಡ್ಲಿಲ್ಲ. ಅವನ ಇಂಟೆನ್ಷನ್ ಬೇರೆ ಇತ್ತು. ಯಾಕಂದ್ರೆ ಅವನು ಹಣದ ಚೀಲದಲ್ಲಿ ಕೈ ಹಾಕಿ ಏನ್ ಮಾಡ್ತಿದ್ದ? ಅವನು ಕಳ್ತನ ಮಾಡ್ತಾ. ಹಾಗಾದ್ರೆ ಇದರಿಂದ ತಿಳ್ಕೊಳ್ಳುವಂಥದ್ದೇನು? ಬಿಟ್ಟು ಬಿಡಬೇಕಾದಂತ ಪಾಪ. ನಾನು ಯಾವುದಾದ್ರೂ ವಿಷಯಗಳಲ್ಲಿ, ಸಂದರ್ಭಗಳಲ್ಲಿ ಇಸ್ಕರಿಯೋತ ಯೂದನಂತೆ ನಾನು ಕಳ್ಳನಾಗಿ ನಾನು ಜೀವಿಸಿದ್ದೇನಾ? ಬೇರೆಯವರಿಗೆ ಸಿಗಬೇಕಾದಂಥದ್ದನ್ನ ನಾನು ಕದ್ಕೊಂಡಿದ್ದೀನಾ? ಬೇರೆಯವರಿಗೆ ಕೊಡಬೇಕಾದಂಥದ್ದನ್ನ ನಾನು ಹಿಡ್ಕೊಂಡಿದ್ದೇನಾ? ಫಿಸಿಕಲ್ ಆಗಿ ನಾನು ದುಡ್ಡನ್ನು ಕಳ್ತನ ಅಂದಿದ ತಕ್ಷಣ ಏನ್ ಮಾಡ್ತೀವಿ? ಯಾವುದೋ ಒಂದು ಹಣ ಇರ್ಬೋದು ಅಥವಾ ಒಂದು ವಸ್ತು. ಬಟ್ ಇಲ್ಲಿ ಯೇಸು ಕ್ರಿಸ್ತನ ಮಕ್ಕಳು ಗಮನಿಸಬೇಕಾಗಿರ್ತಕ್ಕಂಥದ್ದು, ಎನಿಥಿಂಗ್ ದಟ್ ಐ ರಾಬ್ ಫ್ರಮ್ ಅದರ್ಸ್. ಕೆಲಸ ಮಾಡುವಾಗ ಇನ್ನೊಬ್ಬ ಸಹೋದ್ಯೋಗಿ ಮೇಲೆ ಏನೇನೋ ಇಲ್ಲ ಸಲ್ಲದನ್ನ ಹೇಳಿ ಅವ್ರಿಗೆ ಸಿಗಬೇಕಾದಂತ ಪ್ರಮೋಷನ್ ಅನ್ನ ಏನ್ ಮಾಡ್ಕೊಳ್ಳೋದು? ನನಗ್ ಮಾಡ್ಕೊಳ್ಳೋದು. ನಮ್ಮ IT ಕಂಪನೀಸ್ ನಲ್ಲಿ ನಾನು ಬಹಳಷ್ಟು ನೋಡಿದೀನಿ. 30 ವರ್ಷ ಚಿಲ್ಲರೆ ಕೆಲಸ ಮಾಡುವಾಗ ಆನ್ ಸೈಟ್ ಯಾರೋ ಒಬ್ರು ಟೀಮ್ ಮೆಂಬರ್ ಹೋಗ್ತಾರೆ ಅಂದ್ರೆ ಮ್ಯಾನೇಜರ್ ಹತ್ರ ಅವ್ರ ಬಗ್ಗೆ ಇಲ್ಲ ಸಲ್ಲದ್ ಹೇಳಿ ಅವ್ರು ಹೋಗದೇ ಇರಂಗ್ ಮಾಡಿ ನಾನು ಹೋಗುವಂಗೆ ಮಾಡ್ಕೊ. ಅದೇನದು? ಪಾಪ, ಕಳ್ಳತನ. ಐ ಆಮ್ ರಾಬಿಂಗ್. ಇಂಥದ್ದೇನಾದ್ರೂ ಮಾಡಿದ್ದೇನಾ? ಯಾವುದೋ ಒಂದು ಪ್ರಾಜೆಕ್ಟ್ ಒಬ್ಬರಿಗೆ ಒಳ್ಳೇದು ಸಿಕ್ಕಿರುತ್ತೆ, ನನಗೂ ಅದು ಬೇಕು ಅಂತ ಏನೇನೋ ಮಾಡಿ, ಸರ್ಕಸ್ ಮಾಡಿ, ರಾಜಕೀಯ ಮಾಡಿ ಅವ್ರಿಗೆ ಸಿಕ್ಕಿದಂಥದ್ದನ್ನ ನಾನು ಅನ್ಯಾಯವಾಗಿ ನಾನೇನ್ ಮಾಡ್ತೀನಿ? ಅದನ್ನ ಏನ್ ಮಾಡ್ತೀನಿ? ನಾನು ಅದನ್ನ ಕಿತ್ಕೊಳ್ತೀನಿ ಆ ಪ್ರಾಜೆಕ್ಟ್ ಅನ್ನ. ನಿಮ್ಗೆ ರಾಜು ಗೊತ್ತಾಗ್ತಿದ್ಯಾ? ನಿಮ್ಗೆ ನಿಮ್ ತಮ್ಮನು ಇರ್ಬೋಕೆ, ನಮ್ಮ ಮಂಜುನಾಥ್, ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್, ಬೇರೆ ಬೇರೆ ಯಾವ್ದೋ ಒಂದು ಪ್ರಾಜೆಕ್ಟ್ ನಾನು ಬೇರೆಯವ್ರಿಗೆ ಸಿಗತ್ಕೊಳ್ತೀನಿ. ನಿಮ್ದು ಪವರಿಕಾ ಅಲ್ಲಿ
ಯಾವುದೋ ಒಂದು ನಿಮ್ಮ ಟೀಮ್ ಇರ್ತೀರಾ, ಸೇಲ್ಸ್ ಅಲ್ಲಿ ಇರ್ತೀರಾ ಅಂತ ಅನ್ಕೊಳ್ಳಿ. ನೀವು ಸೇಲ್ಸ್ ಇಂಜಿನಿಯರ್ 4 ಜನ ಇರ್ತೀರಾ. ಯಾರೋ ಒಬ್ಬನಿಗೆ ಒಳ್ಳೆ ಪರ್ಚೇಸ್ ಆರ್ಡರ್ ಸಿಗೋ ಚಾನ್ಸ್ ಇದೆ. ಅದನ್ನ ನನಗ್ ಬೇಕು ಅಂತೇಳಿ ಏನೇನೋ ಸರ್ಕಸ್ ಮಾಡಿ ಆತನಿಗೆ ಸಿಗೋ ಪರ್ಚೇಸ್ ಆರ್ಡರ್ನ ನಾನೇನ್ ಮಾಡ್ತೀನಿ, ಗಿಟ್ಟಿಸ್ಕೊಳಕ್ಕೆ ಇದು ಮಾಡ್ತೀವಿ ಅಂಕಲ್. ಕಳ್ಳನು ನಾನು. ಹೌದು ಅಂಕಲ್. ಸರ್ವಿಸ್ ಇಂಜಿನಿಯರ್ ಆಗಿದ್ರೆ ಯಾರೋ ಇನ್ನೊಬ್ರದ್ದು ಕನ್ಸಲ್ಟೇಷನ್ ಮಾಡಿ ಅದನ್ನ ಸಾಲ್ವ್ ಮಾಡಿರ್ತೀನಿ. ಹೆಸರು ತಗೊಳ್ಳೋದು ಏನ್ ಮಾಡ್ತೀನಿ ನಾನು, ನಾನೇ ಮಾಡಿದ್ದು ಎಂಬುದಾಗಿ ಅಲ್ಲಿ ನಮ್ಮನ್ನ ನಾವು ಕೊಚ್ಕೊಂತೀವಿ ಅಂಕಲ್, ನಾವು ಮಾಡಿದೀವಿ ಅಂತ ಹೇಳ್ಕೊಳೋದು. ಆ ಇನ್ನೊಬ್ರದನ್ನ, ಇನ್ನೊಬ್ಬರಿಗೆ ಸಿಗಬೇಕಾದಂತದ್ದನ್ನ ನಾನೇನ್ ಮಾಡ್ತಾ ಇದ್ದೀನಿ, ನಾವು ಕಸ್ಕೊಳ್ತಾ ಇದೀವಿ ಅಂಕಲ್, ವಶ ಮಾಡ್ಕೊಂತ ಇದೀವಿ. ಇಂಥ ಗುಣ ಇದ್ರೆ ಇವತ್ತು ನಾನು ಬಿಟ್ಟು ಬಿಡಬೇಕು, ಇದೇ ಬಿಟ್ಟು ಬಿಡಬೇಕಾದಂತ. ಅಲ್ಲಿ ಇಸ್ಕರಿಯೋತ ಯೂದನಲ್ಲಿ ಅಂತ ಗುಣ ಇತ್ತು. ಇಟ್ ಸೌಂಡೆಡ್ ವೆರಿ ಗುಡ್. ಅವನು ಹೇಳುವಾಗ ತಪ್ಪಂತ ಅನ್ಸುತ್ತಾ? ಇಲ್ಲ ಅಂಕಲ್. ಅಯ್ಯೋ, ಏನ್ ಜನರಸ್ ಕಾಸ್ ಅಪ್ಪ, ಎಂತ ನೋಬಲ್ ಕಾಸ್ ಇದು. ಎಂತ ವೇಸ್ಟ್ ಮಾಡ್ಬಿಟ್ಲೆ ಇವಳು, ವೇಸ್ಟ್ ಮಾಡ್ಬಿಟ್ಲೆ. ನಮಗೂ ಹೇಳ್ತಾರೆ, ಏನ್ ನೀವು ಇಷ್ಟೊಂದು ಪೆಟ್ರೋಲ್ ಡೀಸೆಲ್ಗಳು ಹಾಕೊಂಡು ಊರೂರು ಸುತ್ತೀರಾ, ಅದ್ರ ಬದಲು ದಾನ ಧರ್ಮ ಮಾಡಿದ್ರೆ ಎಷ್ಟೋ ಜನರು ಜೀವನ ಬೆಳಗಾಗಲ್ವಾ ಅಂತಾರೆ. ಕೇಳಿಸ್ಕೊಳಕ್ ಏನ್ ಅನ್ಸುತ್ತದು? ಸರಿಯಾಗಿದೆ ಅಂತ ನೋಬಲ್ ಅನ್ಸುತ್ತೆ. ಏನು ಒಳ್ಳೆ ಥಾಟ್ ಅಪ್ಪ. ಆದ್ರೆ ಇಂಟೆನ್ಷನ್ಸ್ ಆರ್ ನಾಟ್ ರೈಟ್. ವೆರಿ ಬ್ಯಾಡ್, ನಾಟ್ ರೈಟ್. ಅದಕ್ಕೋಸ್ಕರನೇ ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ ಆಗ್ಲೇ ದಶಾಜ್ಞೆಯಲ್ಲಿ ಹೇಳಿದ್ದು ಏನು, ನೀನು ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಹೆಂಡತಿಯನ್ನಾಗ್ಲಿ ಸ್ವತ್ತನ್ನಾಗ್ಲಿ ಆಶಿಸಬಾರದು. ಇದೆಲ್ಲ ಕಳ್ತನಕ್ಕೆ ಬರುತ್ತೆ. ವೆರಿ ಗುಡ್ ಅಮ್ಮ. ಏನಾರು ಇವತ್ತು ಸ್ವಲ್ಪ ಪ್ರಯೋಜನ ಆಯ್ತಾ? ಧ್ಯಾನ ಅಂದ್ರೆ ಏನು, ಧ್ಯಾನ ಮಾಡುವ ವಿಧಾನ, ಧ್ಯಾನ ಮಾಡುವ ಕ್ರಮ, ಹೇಗೆ ಅನ್ವಯಗಳನ್ನ ಮಾಡುವಂಥದ್ದು, ಏನಾರ ಒಂಚೂರು ಐಡಿಯಾ ಬಂತ ಎಲ್ರಿಗೂ? ಹೌದು ಅಂಕಲ್. ಇಷ್ಟು ಅನ್ವಯ ತೆಗೆದಂತದ್ದನ್ನ ಈಗ ಪ್ರೀತಿ ನೀವು ಇದೇ ಅನ್ವಯದ ಪ್ರಾರ್ಥನೆ, ರಾಜು ನೀವು ಅನ್ವಯದ ಪ್ರಾರ್ಥನೆಯನ್ನ ಮಾಡ್ಬೇಕು. ಅನ್ವಯದ ಪ್ರಾರ್ಥನೆ ಅದನ್ನೇ ಹಿಡಿದು ಪ್ರಾರ್ಥನೆ ಮಾಡ್ರಿ, ಪ್ರಾಕ್ಟೀಸ್ ಮಾಡಿಸ್ತೀನಿ. ಹ್ಮ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ತಂದೆಯಾದ ಕರ್ತನಾದ ಯೇಸು ಸ್ವಾಮಿ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಕರ್ತನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಹೌದಪ್ಪ, ಧ್ಯಾನ ಜೀವಿತವನ್ನು ಇವತ್ತು ನಮ್ಗೆ ಹೇಳಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಕರ್ತನೆ. ಹೌದಪ್ಪ, ನಾವು ತಿಳಿದುಕೊಂಡಂತ ಧ್ಯಾನ ಜೀವಿತವನ್ನು ನಾವು ಅರ್ಥೈಸಿಕೊಂಡು ಜೀವನದಲ್ಲಿ ಹೌದಪ್ಪ ನಾಳೆಯಿಂದ ನಾವು ಅದನ್ನ ಪ್ರಾಕ್ಟೀಸ್ ಮಾಡುವಂತೆ ಸಹಾಯ ಮಾಡ್ಬೇಕಾಗಿ ಪ್ರಾರ್ಥಿಸ್ತೇನಪ್ಪ. ಹೌದಪ್ಪ, ಇವತ್ತು ಯೋಹಾನ 12ನೇ ಅಧ್ಯಾಯ 1-19 ವಚನದಲ್ಲಿ ಕರ್ತನೆ ಅನುಸರಿಸಬೇಕಾದ ಮಾದರಿ ಸ್ವಾಮಿ, ಮರಿಯಳಲ್ಲಿ ಇದ್ದಂತಹ ದೀನತೆ ನನಗೂ ಕೊಡ್ಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲೆಲ್ಲಿ ನಾನು ಉಬ್ಬಿಕೊಂಡಿದ್ದೇನೋ, ಎಲ್ಲೆಲ್ಲಿ ನಾನು ದೀನವಾಗಿ ಇಲ್ವೋ, ಎಲ್ಲೆಲ್ಲಿ ನಿನ್ನ ಮಗಳಂತೆ ಇಲ್ವೋ ಸ್ವಾಮಿ, ಹೌದಪ್ಪ ಅಲ್ಲಿ ನಿನಗೆ ದೀನತೆಯನ್ನು ನಾನು ಅಲ್ಲಿ ಇಂಪ್ಲೈ ಮಾಡ್ಕೊಳ್ಳುವಂತೆ ಸಹಾಯ ಮಾಡ್ಬೇಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ಹೌದಪ್ಪ, ಬೆಲೆಯುಳ್ಳಂತವುಗಳನ್ನು ನಿನಗೆ ಸಮರ್ಪಿಸಬೇಕು ಕರ್ತನೆ. ಹೌದಪ್ಪ, ನನಗೆ ನೀನು ವಿದ್ಯಾಭ್ಯಾಸ ಕೊಟ್ಟಿದ್ಯಾ. ಹೌದಪ್ಪ, ನಾನು ಈ ವಿದ್ಯಾಭ್ಯಾಸದಿಂದ ನನಗಿರುವಂತ ಮೆಚುರಿಟಿಯಿಂದ ನಾನು ನಿನ್ನ ಸೇವೆಗೆ ಏನ್ ಮಾಡ್ಬೋದು ಆ ರೀತಿ ಯೋಚನೆ ಮಾಡಕ್ಕಾಗುವಂತೆ ಸಹಾಯ ಮಾಡ್ಬೇಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ಹೌದಪ್ಪ, ಕಲಿತುಕೊಳ್ಳುವಂತ ತನ ಕರ್ತನೆ. ಹೌದಪ್ಪ, ನಾವು ವರ್ಚುಯಲ್ ಆಗಿ ಕಲಿತೀವಿ ಕರ್ತನೆ. ಇನ್ನೊಬ್ಬರ ಆಪರ್ಚುನಿಟಿ ಆಗಿರ್ಬೋದು, ಇನ್ನೊಬ್ಬರಿಗೆ ಸಿಗ್ಬೇಕಾದಂತ ಹೆಸರು, ಹಣ ಆಗಿರ್ಬೋದು, ಅವಕಾಶಗಳಾಗಿರ್ಬೋದು ಕರ್ತನೆ, ಆ ರೀತಿ ನಾವು ಕದಿಯದಂತೆ ಯೇಸು ಸ್ವಾಮಿ ನಮ್ಮ ಆಪರ್ಚುನಿಟಿ ಆಗಿರ್ಬೋದು, ನಮ್ಮ ಸಮಯವನ್ನು ಕಾಯುವಂತೆ ಸಹಾಯ ಮಾಡ್ಬೇಕಾಗಿ ಪ್ರಾರ್ಥಿಸ್ತಾ ಯೇಸು ಸ್ವಾಮಿ ಈ ಪ್ರಾರ್ಥನೆಯನ್ನು ನಿಮ್ಮ ಹೆಸರ ಮೇಲೆ ಬೇಡಿ ಒಂದೇ ನನ್ನ ತಂದೆಯಾದ ದೇವರೇ, ಆಮೇನ್. ಗುಡ್ ಅಟೆಂಪ್ಟ್, ಗುಡ್. ರಾಜು,
ಅಂಕಲ್ ಮಾಡ್ತೀವಿ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ಪ್ರಾರ್ಥಿಸುವ ಮನಸ್ಸು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಕರ್ತನೆ ಸಿಯ. ಇವತ್ತು ಕರ್ತನೆ ಸಪ ಮುಸ್ಸಂಜೆ ಕರ್ತನೆ ಸಪ ಇವತ್ತು ನಾವು ವಾಕ್ಯದಲ್ಲಿ ಸೇರುವ ಮನಸ್ಸು ನೀನು ನಮ್ಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಯಾರ್ಯಾರನ್ನ ಸೇರಿಸಿದ್ಯೋ ಕರ್ತನೆ ಎಲ್ಲಾರ ಆತ್ಮಗಳನ್ನು ನಿನ್ ಕೈಗೆ ಒಪ್ಪಿಸ್ಕೊಡ್ತಾನೆ ಕರ್ತನೆ ಸಪ. ಇವತ್ತು ಅಭಿಯಂಕಲ್ ಕರ್ತನೆ ಸಪ ಏನ್ ವಾಕ್ಯ ನಮಗೆ ತಿಳಿಸ್ಕೊಟ್ರು ಕರ್ತನೆ ಎಲ್ಲಾರ್ಗು ಅನ್ವಯ ಆಗುವಂತೆ ನೀನ್ ಕೃಪೆನೆ ಕೊಟ್ಟು ಕಾರ್ಯ ಮಾಡಿ ನಡೆಸಪ್ಪ. ಅದೇ ರೀತಿ ಕರ್ತನೆ ಸಪ ಮರಿಯಾಳಲ್ಲಿ ಇದ್ದಂತ ದೀನತೆ ಕರ್ತನೆ ಸಪ ನಮಗೂ ಆ ದೀನತೆಯಿಂದ ನಾವು ನಡೆದುಕೊಳ್ಳುವ ಕೃಪೆನೆ ನಮಗೆ ಕೊಡ್ಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದೀನಿ ಕರ್ತನೆ. ಇಸ್ಕೋರಿಯೋತನಲ್ಲಿ ಇದ್ದಂತ ಕಳ್ಳತನ ಕರ್ತನೆ ಸಪ ಅಂತ ಬುದ್ಧಿ ನಾವೇನಾದ್ರು ಕಸ್ಕೊಳ್ಳೋಂತ ಬುದ್ಧಿ ಏನಾದ್ರು ಕಳ್ಳತನ ಅಂತ ಬುದ್ಧಿ ಇದ್ರೆ ಕರ್ತನೆ ಸಪ ಅದನ್ನ ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಿಮಾರ್ಥಿಕ ಶುದ್ಧರನ್ನು ಬಯಸುವಂತ ವ್ಯಕ್ತಿಗಳು ಆಗುವಂಗೆ ನೀನ್ ನಮ್ಮನ್ನು ಮಾರ್ಪಾಡು ಮಾಡಿ ನಡೆಸಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದೀನಿ ಕರ್ತನೆ. ಅದನ್ನ ಅದೇ ರೀತಿ ಕರ್ತನೆ ಸಿಯ ಪ್ರಾರ್ಥನೆಯನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದು ನೀನು ನಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೆ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತಾನೆ ಕರ್ತನೆ ಸಿಯ. ಕರ್ತನೆ ಮುಬ್ಬಿರುವಾಗಲೇ ಕರ್ತನೆ ಸಪ್ಪ ನೀನು ಅಡವಿಯ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದೆ ಕರ್ತನೆ ಸಪ್ಪ. ನಾವು ಅದೇ ರೀತಿ ಕರ್ತನೆ ಬೆಳಗ್ಗೆ ಜಾವ ಎದ್ದಿ ಕರ್ತನೆ ವಾಕ್ಯಕ್ಕೆ ಮತ್ತೆ ಪ್ರಾರ್ಥನೆಗೆ ವಿಧೇಯರಾಗಿ ಕರ್ತನೆ ಸಪ್ಪ ಹೆಚ್ಚಿನ ರೀತಿ ವಾಕ್ಯದಲ್ಲೇ ನಾವು ಬೆಳೆಯುವಂತ ಮಕ್ಕಳಾಗುವಂಗೆ ನೀನು ಆಶೀರ್ವಾದ ಮಾಡಿ ನಮ್ಮನ್ನು ನಡೆಸಬೇಕಾಗಿ ನಾನು ಪ್ರಾರ್ಥಿಸ್ತಾ ಒಬ್ಬನೇ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನು ತಂದೆ, ಆಮೇನ್. Praise God. Thank you very much. Very good start. Very good attempt. I appreciate. Keep it up. ಚಿಂಟು, ಈಗ ಇಷ್ಟನ್ನು ಸಾರಾಂಶ ಬ್ಯೂಟಿಫುಲ್ ಆಗಿ ಹೇಳ್ಬೇಕು, ಹಂತ ಹಂತವಾಗಿ ಕ್ರಮಬದ್ಧವಾಗಿ. ಧ್ಯಾನ ಅಂದರೆ ಏನು, ಯಾಕೆ ಧ್ಯಾನ, ಧ್ಯಾನದ ಉದ್ದೇಶ, ಧ್ಯಾನ ಮಾಡುವ ವಿಧಾನ, ಧ್ಯಾನ ಮಾಡುವ ಕ್ರಮ, ಇದನ್ನ ಸಾರಾಂಶ ತನ್ನಿ ಚಿಂಟು. ಅಂಕಲ್, ಮೊದಲಿಗೆ ಧ್ಯಾನ ಅಂತಂದ್ರೆ ದೇವರ ಮಾತು ಅಂಕಲ್. ನಾವು ದೇವರ ಹತ್ರಗೆ ಮಾತಾಡ್ಬೇಕು ಅಂತಂದ್ರೆ ಧ್ಯಾನ ಮೂಲಕನೇ ಸಾಧ್ಯ ಆಗೋದು. ದೇವರು ನಮ್ಗೆ ಏನಾದ್ರು ಹೇಳ್ಬೇಕಾದ್ರೆ ಅದು ವಾಕ್ಯ ಮೂಲಕ ನಮಗ್ ತಿಳಿಸ್ತಾನೆ. ನಾವು ದೇವರೊಟ್ಟಿಗೆ ಏನಾದ್ರು ಮಾತಾಡ್ಬೇಕಾದ್ರೆ ಪ್ರಾರ್ಥನೆ ಮೂಲಕ ನಾವು ದೇವ್ರಿಗೆ ತಿಳಿಸ್ಕೊಡ್ತೀವಿ. ಮತ್ತೆ ಧ್ಯಾನ ಮಾಡುವ ಸಮಯ ಬಂದು ಮುಂಜಾನೆ. ಸೊ ಮುಂಜಾನೆ ಬೆಳಗ್ಗೆ ಎದ್ದಿ ಶಿಸ್ತಿಂದ ಬೈಬಲ್ ತೆಗ್ದಿ ಒಂದ್ 5 ನಿಮಿಷ ಪ್ರಿಪರೇಷನ್ ಮಾಡಿ 10 ನಿಮಿಷ ಅದನ್ನ ಓದ್ಕೊಂಡು ಮತ್ತೆ ಯಾರೋ ಒಂದು ಬುಕ್ಕಲ್ಲಿ ಬರ್ಕೊಂಡು ಆಗುವಂತ ಅನ್ವಯಗಳು, ದೇವರ ವಾಗ್ದಾನ ಮತ್ತೆ ದೇವರ ಗುಣಲಕ್ಷಣಗಳು ಅದೆಲ್ಲ ನಮ್ಮ ಜೀವನದಲ್ಲಿ ನಾವು ಈಗ ಅದನ್ನ ಅಳವಡಿಸ್ಕೋಬೇಕು. ಅದನ್ನ ತಿಳ್ಕೊಂಡು ಅದಾದ್ಮೇಲೆ ಅನ್ವಯ ಪ್ರಾರ್ಥನೆ ಒಟ್ಟಿಗೆ ನಾವು ಧ್ಯಾನವನ್ನ ಮುಗಿಸ್ಬೇಕಂತ. ಯಾಕೆ ಧ್ಯಾನ, ಧ್ಯಾನದ ಉದ್ದೇಶ? ದೇವರ ಮಾತುಗಳನ್ನು ಅದನ್ನ ಅಳವಡಿಸ್ಕೊಂಡು ನಾವು ಅದರಂತೆ ಜೀವನ ಮಾಡೋದಕ್ಕೋಸ್ಕರ. 2 ಕೊರಿಂಥ 3:18 ಏನ್ ಹೇಳ್ತದೆ? ಅದರ ಉದ್ದೇಶ ಯಾಕೆ ಧ್ಯಾನ, ಧ್ಯಾನದ ಉದ್ದೇಶ 2 ಕೊರಿಂಥ 3:18 ಹಾಗೂ 1 ಪೇತ್ರ 2:1 ಮತ್ತು 2ನೇ ವಚನ. ಧ್ಯಾನದ ಉದ್ದೇಶ, ಧ್ಯಾನದ ಉದ್ದೇಶ ಕ್ಲೂ ಕೊಟ್ಟೆ. ಕ್ರಿಸ್ತನಂತೆ ಆಗುವುದಕ್ಕೆ. ಏನಮ್ಮ? ಕ್ರಿಸ್ತನಂತೆ ಆಗುವುದಕ್ಕೆ. ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಸಾಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಅಂದ್ರೆ ಕ್ರಿಸ್ತನ ಸಾರೂಪ್ಯದಂತೆ ಆಗುವುದಕ್ಕೋಸ್ಕರ ಧ್ಯಾನ, ದೇವರು ಮಾತನಾಡುವಂಥದ್ದನ್ನ ಕೇಳಿಸಿಕೊಳ್ಳುವಂಥದ್ದು. ಹಾಗೂ 1 ಪೇತ್ರ 2ನೇ ಅಧ್ಯಾಯ 1ನೇ ವಚನದಲ್ಲಿ ಯಾಕೆ ಧ್ಯಾನ, ಧ್ಯಾನದ ಉದ್ದೇಶ ಎಲ್ಲಾ ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ಕಪಟತನವನ್ನು, ಎಲ್ಲ ವಂಚನೆಗಳನ್ನು ವಿಸರ್ಜಿಸುವುದಕ್ಕೋಸ್ಕರ ನಾವು ಧ್ಯಾನ ಮಾಡ್ತೇವೆ. ಅದೇ ಅದರ ಉದ್ದೇಶ. ಯಾಕಂದ್ರೆ ನಾವಿನ್ನು ಶರೀರ ಭಾವದಲ್ಲಿದ್ದೀವಿ. ಆತ್ಮದಲ್ಲಿ ನಾವು ತೊಳೆಯಲ್ಪಟ್ಟವರಾಗಿ ಶುದ್ಧೀಕರಣ ಆಗಿದ್ದರೂ ಇನ್ನು ಶರೀರದಲ್ಲಿರುವುದರಿಂದ, ರಕ್ತ ಮಾಂಸದಲ್ಲಿರುವುದರಿಂದ ಇನ್ನು ನಾವು ಪಾಪದ ಆ ಒಂದು ಆಳ್ವಿಕೆಯಲ್ಲಿ ನಾವು ಜೀವಿಸ್ತಾ ಇರ್ತೇವೆ, ಅದಕ್ಕೊಳಗಾಗ್ತೇವೆ. ಅದರಿಂದ ಆ ಎಲ್ಲಾ ಜೀವಿತಗಳನ್ನ ತೆಗೆದು ಹಾಕುವುದಕ್ಕೆ, ಕೆಟ್ಟತನಗಳನ್ನ, ವಂಚನೆಗಳನ್ನ, ಕಪಟತ್ವವನ್ನ, ನಿಂದನೆಗಳನ್ನ ವಿಸರ್ಜಿಸುವುದಕ್ಕೋಸ್ಕರ. 1 ದಿವಸ ಆಗುತ್ತಾ ಅದು ಕೆಲಸ? ಒಂದೇ ದಿವಸದಲ್ಲಿ ಅಥವಾ ಕ್ರಮೇಣ ಆಗುವಂತದ್ದ? ಕೆಟ್ಟತನ, ವಂಚನೆ, ಕಪಟ ಇವೆಲ್ಲ ಒಂದೇ ದಿವಸದಲ್ಲಿ ಹೊರಟೋಗ್ತದ ಅಥವಾ ಕ್ರಮೇಣ ಹೋಗುತ್ತಾ? ಕ್ರಮೇಣ ಹೋಗುತ್ತಾ. ಹಾಗಾಗಿ
ದಿವಸ ಧ್ಯಾನ ಮಾಡ್ಬೇಕು. ನಾನು ದಿವಸ ದೇವರು ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳುವಾಗ ಮಾತ್ರ, ಅದರ ಪ್ರಕಾರ ಅನ್ವಯಗಳನ್ನು ಮಾಡಿಕೊಳ್ಳುವ ಪ್ರಕಾರ ಮಾತ್ರ ನಾನು ಸಾರೂಪ್ಯ ಪ್ರಭಾವಕ್ಕೆ ಬರಲಿಕ್ಕೆ ಸಾಧ್ಯ. ದೇವ್ರು ನಿಮ್ಮನ್ನು ಆಶೀರ್ವದಿಸ್ಲಿ. ಬೇಜಾರಾಯ್ತಾ ಇವತ್ತು? ನಿಮಗೆ ಸಂತೋಷ ಆಯ್ತಾ? ಯಥಾರ್ಥವಾಗಿ ಹೇಳ್ರಿ. ಸಂತೋಷ ಆಯ್ತು ಅಂಕಲ್. ಸಂತೋಷ ಆಯ್ತು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ಇನ್ನು ಅನೇಕರನ್ನು ಪ್ರೋತ್ಸಾಹಿಸ್ರಿ. ಎಲ್ಲ ನಿಮ್ಮ ಸಭೆ ಮಕ್ಕಳನ್ನ, ನಿಮ್ಮ ಟೀಮನ್ನ ಪ್ರೋತ್ಸಾಹಿಸಿ ಕರೆಕ್ಟಾಗಿ ಸೇರ್ಕೊಳ್ರಿ ಮಕ್ಕಳೇ 6 ಗಂಟೆಗೆ. ಇಲ್ಲಾಂದ್ರೆ ನೋಡ್ರಿ, ನಾನು ಒಂದು 15-20 ನಿಮಿಷ ತಡ ಮಾಡ್ಬಿಡ್ತೀನಿ. ನಿಮ್ದು ಅಪಾಯಿಂಟ್ಮೆಂಟ್ಸ್ ಬೇರೆದೆಲ್ಲ ತೊಂದರೆ ಆಗ್ಬಿಡ್ತದೆ. ಕ್ಷಮಿಸ್ರಿ, 24 ನಿಮಿಷ ಲೇಟ್ ಆಗಿದೆ. ನೀವೆಲ್ಲರೂ ಆದಷ್ಟು ಮುಂದಿನ ಭಾನುವಾರದಿಂದ 6 ಗಂಟೆ 5:55ಕ್ಕೆ ಸೇರಿದ್ರೇನೆ ಒಳ್ಳೇದು. 5 ನಿಮಿಷ ಬೇಗ ಸೇರಿದ್ರೇನೆ ಉತ್ತಮ. ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ. ಕೊನೆಯದಾಗಿ ಇಡೀ ಸಾರಾಂಶ, ಅನ್ವಯದ ಸಾರಾಂಶದ ಪ್ರಾರ್ಥನೆಯನ್ನ ಯಾರು ಮಾಡ್ಲಿ? ಪ್ರಶಾಂತ್, ಕ್ಯಾನ್ ಯು ಪ್ಲೀಸ್ ಪ್ರೇ? ಥ್ಯಾಂಕ್ ಯು. ಕರ್ತನೆ, ಭೂಮಿ ಆಕಾಶವನ್ನು ಮಾಡ್ತೆ ಕರ್ತನೆ ಸ್ವಾಮಿ, ಈ ದಿನ, ಈ ಸಬ್ಬ ದಿನದಂದು ಈ ಸಂಜೆಯನ್ನು ನಾವೆಲ್ಲರೂ ನಿನ್ನ ಪಾದ ಸನ್ನಿಧಿಯಲ್ಲಿ ಸೇರಿ ಮೊಬೈಲ್ ಮುಖಾಂತರ ಪ್ರಾರ್ಥನೆ ಮಾಡುವುದಕ್ಕೆ ಅಭಿ ಅಂಕಲ್ ಮೂಲಕ ಧ್ಯಾನ ಹೇಗೆ ಮಾಡಬೇಕು, ಮತ್ತೆ ಧ್ಯಾನ ಮೂಲಕ ಏನು ಸಂಪಾದನೆ ಮಾಡ್ತೀವಿ ಮತ್ತು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ಕೋಟಿ ಸ್ತೋತ್ರ ಕರ್ತನೆ. ಮುಂದಿನ ಬರುವ ದಿನಗಳಲ್ಲಿ ಸ್ವಾಮಿ, ಅಭಿ ಅಂಕಲ್ ಏನ್ ಹೇಳೋ ಅದನ್ನ ನಾವು ಒಂದನ್ನು ಬಿಡದೆ, ಒಂದನ್ನು ತಪ್ಪದೆ ಪಾಲನೆ ಮಾಡುವಂತ ನಮ್ ಶಕ್ತಿ ಕೊಡು ಸ್ವಾಮಿ. ಆ ಸಮಯ ಮಾಡಿಕೊಡು ಕರ್ತನೆ. ನಾವು ನಮ್ಮ ಸಮಯ, ಅಮೂಲ್ಯವಾದ ಸಮಯವನ್ನು ನಿನಗೋಸ್ಕರ ನೀವು ಕೊಟ್ಟ ಸತ್ಯವೇದದ ಮುಖಾಂತರ ನಮ್ಮ ತಿಳಿಸಿಕೊಡು ಕರ್ತನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಕಾರ್ಯ ಪ್ರೇರೇಪಣೆ ಸದಾ ನಮ್ಮೆಲ್ಲರ ಸಂಗಡ, ಬಹು ವಿಶೇಷವಾಗಿ ಎಲ್ಲಾ ಯವನಸ್ಥರ ಸಂಗಡ ಧ್ಯಾನ ಮಾಡುವಂಥದ್ರಲ್ಲಿ ತಪ್ಪದೆ ಕ್ರಮಬದ್ಧವಾಗಿ ಅನ್ವಯಗಳನ್ನ ಗುರುತಿಸಿಕೊಂಡು ಅಳವಡಿಸಿಕೊಂಡು ಜೀವನದಲ್ಲಿ ಅನುಷ್ಠಾನಕ್ಕೆ ತರುವಂಥದ್ರಲ್ಲಿ ಸದಾ ನೆಲೆಸಿ ವಾಸಿಸ್ರಿ. ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರು ವಿಡಿಯೋ ಆನ್ ಮಾಡಿ ನಮಸ್ಕಾರ ಹೇಳಿ. ಆಮೇನ್. ನಮಸ್ತೆ ಅಂಕಲ್. ನಮಸ್ತೆ ಅಪ್ಪ ರಾಜು. ನಮಸ್ತೆ ಅಂಕಲ್. ನಮಸ್ತೆ ಚಿಂಟು. ನಮಸ್ತೆ ಅಂಕಲ್. ನಮಸ್ತೆ ಅಂಕಲ್. ಕಿರಣ್. ನಮಸ್ತೆ ಅಂಕಲ್. ನಮಸ್ತೆ ಕಿರಣ್. ಥ್ಯಾಂಕ್ ಯು. ನಮಸ್ತೆ ಅಮ್ಮ ಬೇಬಿ ಪ್ರೀತಿ. ನಮಸ್ತೆ ಅಮ್ಮ. ಥ್ಯಾಂಕ್ ಯು. ಸ್ವಿಚ್ ಆಫ್ ದ ವಿಡಿಯೋ. ನಮಸ್ತೆ ಅಂಕಲ್. ನಮಸ್ತೆ ಪ್ರೀತಿ. ನಮಸ್ತೆ ಮುನ್ರಾಜು. ನಮಸ್ತೆ ಪ್ರಶಾಂತ್. ಥ್ಯಾಂಕ್ ಯು ಆಲ್. ನಮಸ್ತೆ ಮಹಿಮಾ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಮಾ. ನಮಸ್ತೆ ಅಂಕಲ್. ನಮಸ್ತೆ.